ಶ್ರೀ ವಿಘ್ನೇಶ್ ಪಾಠಕ್ ಅವರು ಸಹಕರಿಸಿದ್ದಾರೆ. ಇನ್ನು ಮುಂದೆ ಗೋರ ಓಂ ಶ್ರೀ ವೆಂಕಟೇಶಾಯ ನಮಃ. ಓಕೆ, ಎಸ್, ಮಹಾಸಭೆ ಆಗ್ತಾ ಉಂಟಲ್ಲಿ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ರಬ್ಬಿ ನಿತ್ಯಾನಂದಾಯ ನಮಃ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಯೋऽಂತ ಪ್ರವಿಶ್ಯ ಮಮ ವಾಚಾಭಿಮಾಂ ಪ್ರಸುಪ್ತ ಸಂಜೀವಯತ್ತಿ ಕಲಶಕ್ತಿಧರಸ್ವದಾಮ್ನಾ ಅನ್ನಯಾಶ್ಚ ಹಸ್ತಶ್ರವಣತ್ವಗಾದೀನ್ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕದಂತಂ ಮಹಾಕಾಯಂ ತಪ್ತಕಾಂಚನ ಸನ್ನಿಭಂ ಲಂಬೋದರಂ ವಿಶಾಲಾಕ್ಷಂ ವಂದೇಹಂ ಗಣನಾಯಕಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಬಾಲಾಯ ನೀಲವಪುಷೇ ನವಕಿಂಕಿಣೀಕಜಾಲಾಭಿರಾಮ ಜಗಣಾಯ ದಿಗಂಬರಾಯ ಶಾರ್ದೂಲದಿವ್ಯನಖಭೂಷಣಭೂಷಿತಾಯ ನಾಗಾತ್ಮಜಾಯ ನವನೀತಮುಷೇ ನಮಸ್ತೆ ನಮಸ್ತೆ ನಮಃ. ವಿಘ್ನೇಶ 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 ಭಗ್ನಗೈಸಿ ದುರ್ವಿಘ್ನಗಳನ್ನು ಹರಿಯದಲ್ಲಿ ಮನಲಗ್ನವಗೈವುದು ವಿಘ್ನೇಶ 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 ಭಗ್ನಗೈಸಿ ದುರ್ವಿಘ್ನಗಳನ್ನು ಹರಿಯದಲ್ಲಿ ಮನಲಗ್ನವಗೈವುದು ವಿಘ್ನೇಶ ವಿಘ್ನೇಶ ವಿಘ್ನೇಶ.
ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ ಗೋವಿಂದ. ವಿಷಯವನು ಬಿಡು ಮನ ವಿಚಾರ ಮಾಡೋ ವೈರಾಗ್ಯ ಭಕ್ತಿಯನು ಹರಿಯಲ್ಲಿ ಬೇಡು ವೈರಾಗ್ಯ ಭಕ್ತಿಯನು ಹರಿಯಲ್ಲಿ ಬೇಡು ವಿಷಯವನು ಬಿಡು ಮನ ವಿಚಾರ ಮಾಡೋ
ಕಾರಣ ಅಂತ ಹೇಳ್ತಾ ಇದ್ದಾರೆ. 84 ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ವಿಶೇಷವಾಗಿರುವಂತಹ ವಿಶೇಷ ಸಾಮರ್ಥ್ಯ ಉಳ್ಳಂತಹ ಒಂದು ಜನ್ಮ ಅಂತ ಹೇಳಿ ನಾವೆಲ್ಲರೂ ಕೂಡ ಸಂತೋಷ ಪಡುವಂತಹ ಈ ಕಾಲದಲ್ಲಿ ಈ ನಮ್ಮಲ್ಲಿರತಕ್ಕಂತಹ ಈಶ್ವರ ಸಾಕ್ಷಾತ್ಕಾರವೇ ಮಾನವ ಜೀವನದ ಗುರಿ ಅಂತ ಹೇಳುವಂತದ್ದನ್ನ ಹಿರಿಯರಿಂದ ತಿಳಿದುಕೊಂಡಿರತಕ್ಕಂತಹ ಅಥವಾ ತಿಳಿಯತಕ್ಕಂತಹ ಸಾಮರ್ಥ್ಯ ಇರುವಂತಹ ಚೈತನ್ಯ ಇರುವಂತಹ ನಮಗೆ ಈ ಮನಸ್ಸೇ ಬಂಧನಕ್ಕೂ ಬಿಡುಗಡೆಗೂ ಕಾರಣ ಅಂತ ಹೇಳುವಂಥದ್ದು ಮೊದಲು ವೇದ್ಯ ಆಗಬೇಕು ಅಂತ ಹೇಳ್ತಾರೆ. ಇಂದ್ರಿಯ ವಸ್ತುವಿನ ಮೇಲಿನ ಆ ಪ್ರೀತಿಯಿಂದ ಬಂಧನ, ಇಂದ್ರಿಯ ವಸ್ತುಗಳನ್ನ ವರ್ಜಿಸಿದರೆ ಬೇಡ ಅಂತ ಹೇಳಿದ್ರೆ ಅದುವೇ ಮುಕ್ತಿಗೆ ಕಾರಣ ಅಂತ ಹೇಳ್ತಾರೆ. ಆದ್ದರಿಂದ ಸಕಲ ಅಂಗಾಂಗಗಳಿಂದ ಶೋಭಿತವಾಗಿರುವಂತಹ ಸುಂದರವಾದ ಮಾನವ ಶರೀರ, ದಾಸರು ಹೇಳಿದ್ದಲ್ವ, ಮಾನವ ಜನ್ಮ ದೊಡ್ಡದು ಅದ ಹಾಳು ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ ವಿಶೇಷವಾದಂಥದ್ದು ಮಾನವ ಜನ್ಮ ದೊಡ್ಡದು ಅಂತ. ಹಾಗಾದ್ರೆ ನಾವು ದೊಡ್ಡ ಜನ್ಮವನ್ನು ಹೊತ್ತುಕೊಂಡು ಬಂದಿದ್ದೇವೆ. ಅಂತಹ ನಮಗೆ ಆ ಭಗವಂತನನ್ನ ಅರಿಯುವಂತಹ ಚೈತನ್ಯ ಇದ್ರೂ ಕೂಡ ಸರ್ವ ಅಂಗಾಂಗಗಳಿಂದಲೂ ಶೋಭಿತವಾಗಿರುವಂತಹ ಈ ಶರೀರದಲ್ಲಿ ದಾಸರ ಸಾಹಿತ್ಯ ಬರೆದ್ರು ನೋಡಿ. 10 ದಿವಸಗಳ ಕಾಲ ಇಲ್ಲಿ ಹರಿಕಥೆ ಆಗ್ತದೆ. ಇವತ್ತಿಗೆ 9ನೇ ದಿವಸ ಆಯ್ತು. ಇಲ್ಲೆಲ್ಲ ಮಾತೆಯರು ಕೂತ್ಕೊಂಡು ಭಜನೆ ಮಾಡಿದ್ದು ಹೌದಲ್ವ? ನಾವು ಆಲಿಸಿದ್ದು, ತಾಳ ಹಾಕಿದ್ದು ಎಲ್ಲವೂ ಸರಿ. ಅದರಲ್ಲಿ ಬಂದಿದೆ. ನಾಲಿಗೆಗೆ ಬುದ್ಧಿ ಹೇಳಿದ್ರು, ಕಾಲಿಗೆ ಬುದ್ಧಿ ಹೇಳಿದ್ರು, ಕೈಗೆ ಬುದ್ಧಿ ಹೇಳಿದ್ರು. ಆದ್ರೆ ಮುಖ್ಯವಾಗಿ ಮನಸ್ಸಿಗೆ ಬುದ್ಧಿ ಹೇಳ್ತಾ ಇದ್ದಾರೆ. ವಿಷಯವನ್ನು ಬಿಡು ಮನ. ಯಾಕೆ ಅಂತ ಹೇಳಿದ್ರೆ ಸರ್ವಕ್ಕೂ ಕೂಡ ಕಾರಣವಾದದ್ದು ಮನಸ್ಸು ಅಂತ. ಆದ್ದರಿಂದ ಆ ಮನಸ್ಸಿಗೆ ಬುದ್ಧಿ ಹೇಳ್ತಾ ಇದ್ದಾರೆ, ನೀನು ಯಾವ ರೀತಿ ಬದುಕಬೇಕು. ಭಾವನೆಗಳ ಮೂಟೆಯಾಗಿರ್ತಕ್ಕಂತಹ ಈ ಮನಸ್ಸಿನ ಚಲನೆಯಿಂದ ನಮ್ಮ ಶರೀರ, ನಮ್ಮ ದಿನ ನಡೆಯುತ್ತದೆ ಅಂತ ಹೇಳುವಂಥದ್ದು. ಚಿಂತೆ ಇರುವುದು ಯಾವತ್ತೂ ಕೂಡ ಮನಸ್ಸಲ್ಲಿ. ನೋಡಿ ಅಂತ ಒಮ್ಮೆಗೆ ಚಿಂತೆ ಉಂಟಲ್ಲ, ಇಷ್ಟೊತ್ತು ಚಿಂತೆ ನೆನಪಿರ್ಲಿಲ್ಲ ಯಾರಿಗೆ. ಯಾಕೆ ಅಂತ ಹೇಳಿದ್ರೆ ಹರಿಯ ಚಿಂತನೆ ಆಗುತ್ತಾ ಇರುವಾಗ ಮನಸ್ಸಿನ ಚಿಂತನೆ ಅದಕ್ಕೆಲ್ಲ ಜಾಗ ಇಲ್ಲ. ಸರಿಯಾಗಿ ಕಿವಿ ಕೊಟ್ಟು ಕೇಳಿದ್ರೆ ಹರಿ ಚಿಂತನೆ ಮಾಡುವಾಗ ಮನಸ್ಸಿಗೆ ಸಂತೋಷ ಆಗಬೇಕು. ಯಾಕಂತ ಹೇಳಿದ್ರೆ ನಮಗೆ ಎಲ್ಲಿಯಾದ್ರೂ ನೋವಾಯಿತು ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಹೋದ್ರೆ ಔಷಧಿ ಕೊಡ್ತಾರೆ ಹಚ್ಚಲಿಕ್ಕೆ. ಮನಸ್ಸಿನೊಳಗಿರುವತಕ್ಕಂತಹ ಗಾಯಕ್ಕೆ ಔಷಧಿಯನ್ನು ಹಚ್ಚುವುದು ಹೇಗೆ? ಮನಸ್ಸು ಎಲ್ಲಿ ಉಂಟಂತ ಕೇಳಿ ಯಾರ ಹತ್ರ ಆದ್ರೆ. ಒಬ್ರು ಇಲ್ಲಿ ತೋರಿಸಿದ್ರೆ ಒಬ್ರು ಇಲ್ಲಿ ತೋರಿಸ್ತಾರೆ. ಎಲ್ಲಿ ಉಂಟಂತಾನೆ ಗೊತ್ತಿಲ್ಲ ಮನಸ್ಸು. ಆದ್ರೆ ಮನಸ್ಸೇ ನಮ್ಮನ್ನ ಕೊಂಡೊಯ್ಯುವಂತಹ ಒಂದು ಸಾರ. ಮನಸ್ಸು ಹೇಳಿದಾಗೆ ನಾವು ಕೇಳಿಬಿಡುವುದು. ಆದ್ದರಿಂದ ಈ ಮನಸ್ಸಿಗೆ ಸಪ್ಪೆ ಮೆಲುವಾಗ ಸೊಪ್ಪಿನ ಚಿಂತೆ, ಸೊಪ್ಪು ಸಿಕ್ಕಾಗ ಉಪ್ಪು ಬೇಕೆಂಬ ಚಿಂತೆ, ಉಪ್ಪು ಸಿಕ್ಕಿದರೆ ತುಪ್ಪ ಸಿಕ್ಕಲಿಲ್ಲಲ್ಲಪ್ಪ ಅಂತ ಚಿಂತೆ, ತುಪ್ಪವು ಸಿಕ್ಕಿದರೆ ಅಯ್ಯಯ್ಯೋ ಕೊಪ್ಪರಿಗೆ ಸಿಕ್ಕಲಿಲ್ಲ ಅಂತ ಹೇಳಿ ಚಿಂತೆ. ಒಟ್ಟಿನಲ್ಲಿ ಮನಸ್ಸಿಗೆ ಚಿಂತೆ ಮಾತ್ರ ಮಾಡ್ಲಿಕ್ಕೆ ಬರುವಂತದ್ದು ಒಂದೇ ಚಿಂತೆ ಬೇಕು ಅಂತ ಹೇಳುವಂತದ್ದು ಮನಸ್ಸು. ಬೇಡ ಅಂತ ಹೇಳ್ತದೆ. ಎರಡೇ ವಿಷಯ, ಒಂದು ಸಾವು, ಇನ್ನೊಂದು ನೋವು. ಒಂದೆರಡು ಪೆಟ್ಟು ಹೊಡಿರಿ. ಬೇಕು ಅಂತ ಹೇಳ್ತೀರಾ ಯಾರಾದ್ರೂ ಪೆಟ್ಟು? ಯಾರು ಸಾಯ್ತಾರೆ ಹೇಳಿ. ನಾಳೆ ನಾನು ಸಾಯ್ತಾನೆ ಹೇಳಿದ್ರೆ ಸಾಯ್ಲಿಕ್ಕೆ ಮನಸ್ಸಿದ್ಯಾ? ಅಯ್ಯೋ ನನ್ನ ಸೊಸೆ ಹೆರ್ಲಿಕ್ಕಾಗಿದೆ ಅಪ್ಪ, ಗಂಡೋ ಹೆಣ್ಣೋ ಮಗು ಅಂತ ಹೇಳಿ ನೋಡಿ ಸಾಯ್ತಾನೆ ಯಮಧರ್ಮರಾಯ ಅಂತ ಹೇಳಲಿಕ್ಕೆ ಆಗ್ತದ? ಬೇಡ ಅಂತ ಹೇಳುದು ಎರಡೇ ಚಲನೆ. ಈ ಮನಸ್ಸಿಗೆ ಎರಡೇ ಚಲನೆ ಬರುದು, ಒಂದು ರಾಗ ಒಂದು ದ್ವೇಷ, ಒಂದು ರಾಗ ಒಂದು ದ್ವೇಷ. ಅದು ಬಿಟ್ರೆ ಬೇರೆ ಬರುವುದಿಲ್ಲ. ಆದ್ದರಿಂದ ನೆನಪಾಯ್ತು ನೋಡಿ, ಕಾರ್ಕಳಪೇಟೆಗೆ ಒಮ್ಮೆ ನಾನು ಹೋಗಿ ಬಂದೆ ಊಟ ತರ್ಲಿಕ್ಕೆ ಅಂತ. ಅಲ್ಲೊಂದು ತೆಂಗಿನಕಾಯಿ ಅಂಗಡಿ, ಅಲ್ಲೊಬ್ಬ ನಾಳ್ದು ಮಕರ ಸಂಕ್ರಾಂತಿ ಅಂತದ್ದು ಬರ್ತದೆ ನಾಳೆ ಅಲ್ವಾ, ಆ ದಿವಸಕ್ಕೆ ಒಂದು ತೆಂಗಿನಕಾಯಿ ಬೇಕು ಅಂತ ಮನೆಯವಳು ಹೇಳಿದ್ದಾಳೆ. ಹೋಗಿ ಕೇಳಿದ್ಲಲ್ಲ ನನ್ನ ಅಂಗಡಿಯಲ್ಲಿ, ಅಪ್ಪ ತೆಂಗಿನಕಾಯಿಗೆ ಎಷ್ಟು ರೂಪಾಯಿ? ದೊಡ್ಡದು ಬೇಕಾ ಸಣ್ಣದು ಬೇಕಾ? ನೀನ್ ತೋರ್ಸು, ಬೇರೆ ಬೇರೆ ಸೈಜು ಬೇರೆ ಬೇರೆ ರೇಟಾ? ಹೌದು, ದೊಡ್ಡದು ತಗೊಳ್ತೀನಿ 100 ರೂಪಾಯಿ, ಒಂದು ಸ್ವಲ್ಪ ಸಣ್ಣದಕ್ಕೆ 60 ರೂಪಾಯಿ ಅಂತ ಹೇಳಿದಾಗ, ಸಣ್ಣದು ಸಾಕಯ್ಯ ಎಷ್ಟು ರೂಪಾಯಿ? 60 ರೂಪಾಯಿ. ಅಯ್ಯೋ ಮರೆಯ 50 ಮಾಡ್ಕೋ ಅಂತ ಹೇಳಿದ್ರೆ, 50 ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ, ನೀನ್ ಅಲ್ಲಿ ಎದುರು ಇನ್ನೊಂದು ಅಂಗಡಿ ಇದೆ, ಅಲ್ಲಿ ಹೋಗಿ ಎಷ್ಟಪ್ಪ ತೆಂಗಿನಕಾಯಿಗೆ ಇಷ್ಟು ದೊಡ್ಡದು? ಇಷ್ಟು ದೊಡ್ಡದಕ್ಕೆ
50 ರೂಪಾಯಿ ಅಂದೆ. 40 ಮಾಡ್ಕೊಳಯ್ಯ ಅಂದೆ. 40 ಆಗೋದಿಲ್ಲ, ಬೇರೆ ಅಂಗಡಿಗೆ ಹೋಗು ಅಂತ ಕಳಿಸ್ತಾನೆ. ಮತ್ತೊಂದು ಅಂಗಡಿಗೆ ಬಂದ. ಎಷ್ಟಪ್ಪ ತೆಂಗಿನಕಾಯಿಗೆ ಇಷ್ಟು ಕೊಡ್ತು ಅಂತ ಹೇಳುವಾಗ 40 ರೂಪಾಯಿ ಅಂತ ಹೇಳುವಾಗ 30 ಮಾಡ್ಕೊಳಯ್ಯ, ಅದೇ 40 ರೂಪಾಯಿ ಹೇಳ್ತೀನಿ ನೀನು ಅಂತ ಹೇಳ್ದೆ. ಅಲ್ಲಿ 60 ಹೇಳುವಾಗ 50, 50 ಹೇಳುವಾಗ 40, 40 ಹೇಳುವಾಗ 30. ನಿಂದು ಬೇಡ ಅಂತ ಹೇಳಿ ಮತ್ತೊಂದು ಅಂಗಡಿಗೆ ಹೋದಾಗ ಹೇಳ್ತಾನೆ, ಅಲ್ಲಪ್ಪ ಇವ ಕಾರ್ಕಳ ಪೇಟೆ ಸುತ್ತಲಿಕ್ಕೆ ಸುಮಾರು ಹೊತ್ತಾಯ್ತು, ಆಗ್ಲಿಂದ ಸುತ್ತಾ ಇರ್ತಾನೆ, ನಿನಗೆ ಎಂತ ಬೇಕದ್ದೆ ಅಂತ. ಅಲ್ಲ ಮರೆ, ಒಂದು ತೆಂಗಿನಕಾಯಿ, ಅಲ್ಲ ಒಂದು ತೆಂಗಿನಕಾಯಿಗೆ ನೀನು ಎಷ್ಟು ಸುತ್ತುದ, ನಿನ್ನ ಸಮಸ್ಯೆ ಅಂತ. ಅಲ್ಲ ಅವರಲ್ಲಿ ಎಂತ ಕಾಸ್ಟ್ಲಿ, ತುಂಬಾ ಕಾಸ್ಟ್ಲಿ ಅದು. ಆದ್ರಿಂದ ಸರಿ ಬಿಡು, ನೀನು ಹೇಗೋ ಹಬ್ಬಕ್ಕೆ ಬೇಕು ಅಂತ ಹೇಳ್ತಾ ಇದೆಯಲ್ಲ, ತಗೋ ತಗೋ ಒಂದನ್ನ ನಾನು ನಿನಗೆ ಪುಕ್ಸಟೆ ಕೊಡ್ತೇನೆ, ತಕೊಂಡು ಹೋಗು ಫ್ರೀ ಅಂತ. ಹಾಗೆ ನಾ ಹೇಳ್ದೆ, ಹೇಗೂ ಫ್ರೀ ಕೊಡ್ತಾ ಇದೆಯಲ್ಲ, ಒಂದ್ ಯಾಕೆ ಇನ್ನು ಸಹ ಒಂದು ಕೊಡು ಒಟ್ಟಿಗೆ. ಇದು ನೋಡಿ ಮನಸ್ಸಂದ್ರೆ ಹಿಂಗೆ, ಬೇಕು ಸಿಕ್ಕಿತು ಅಂತಾದ್ರೆ ಕೊಡು 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 ಅಂತ ಹೇಳ್ತದೆ. ಆದದ್ದರಿಂದ ಇದನ್ನೇ ಹೇಳಿದ್ದು, ರಾಗ ದ್ವೇಷ ಎರಡೇ ಗೊತ್ತಿರೋದು. ನಮಗೆ ಏಟು ಬಿದ್ರೆ ಬೇಡ, ಒಳ್ಳೇದಾಗ್ತದಂತಾದ್ರೆ ಕೊಡು ಅಂತ ಹೇಳುವಂತದ್ದು. ಆದದ್ದರಿಂದ ಈ ಮನಸ್ಸಿಗೆ ಬುದ್ಧಿ ಹೇಳ್ತಾ ಇದ್ದಾರೆ ದಾಸರು. ಏನು ಅಂತ ಹೇಳಿದ್ರೆ, ವಿಷಯವರು ಬಿಡು ಮನ. ಈ ತರ ಆಸೆ ಆಕಾಂಕ್ಷೆ ಎಲ್ಲ ಬೇಡಪ್ಪ ನಿನಗೆ. ನೋಡು ನೀನೇನು ಮಾಡಬೇಕಾದದ್ದು ಅಂತ ಹೇಳಿದ್ರೆ, ಹರಿನಾಮ ಭಕ್ತಿ ಹೇಳಿ ಘರ್ಜಿಸುತ್ತ ಪಾಡು. ಯಾಕೆ ಅಂತ ಹೇಳಿದ್ರೆ, ಒಂದು ಕ್ಷಣ ಮನಸ್ಸನ್ನ ನೋಡ್ಲಿಕ್ಕೆ ಶುರು ಮಾಡಿ. ಯಾಕಂತ ಹೇಳಿದ್ರೆ, ನಾವು ಉಸಿರಾಡ್ತಿದ್ದೇವೆ ಅಂತ ಹೇಳಿ ನೋಡುದಿಲ್ಲ. ನನಗೆ ಹೇಳುವಾಗ ಸುಮಾರು ಜನ ನೋಡಿ, ಹೌದಲ್ಲ, ನಾವು ಉಸಿರಾಡ್ತಾ ಇದ್ದೇವೆ ಅಂತ ಇಷ್ಟೊತ್ತು ಯಾರಿಗೆ ಗಮನವೇ ಇರಲಿಲ್ಲ ಉಸಿರಲ್ಲಿ. ಆದ್ರಿಂದ ಈ ಮನಸ್ಸು ಕೂಡ ಹಾಗೆ ಎಲ್ಲವನ್ನು ಕೂಡ ನೋಡ್ತಾ ಇರ್ತದದು. ಆ ಮನಸ್ಸಿಗೆ ವಿಪರೀತ ಕೆಲಸವನ್ನ ಕೊಡಬೇಕು, ಕೊಟ್ಟಾಗ ಮಾತ್ರ ಅದು ನಮ್ಮ ದಾರಿಗೆ ಬರ್ತದೆ ಅಂತ ದಾಸರು ಹೇಳ್ತಾ ಇದ್ದಾರೆ. ಆದ್ರಿಂದ ಒಬ್ಬನಿಗೆ ಒಂದು ಮರ ಕಡಿಲಿಕ್ಕೆ ಒಬ್ಬ ಮರ ಕಡಿಲಿಕ್ಕೆ ಹೋಗುವಾಗ ಅವನಿಗೆ ಒಂದು ಮರದಲ್ಲಿ ಒಂದು ಪಿಶಾಚಿ ಸಿಕ್ಕಿತು. ಅದು ಬಂದು ಇವನ ಎದುರು ಇಲ್ತು, ನೋಡಪ್ಪ ನೀನು ಈ ಮರವನ್ನ ಕಡಿಯದೆ ಬಿಟ್ರೆ, ಯಾಕಂತ ಹೇಳಿದ್ರೆ ನಾನು ಅದರಲ್ಲಿ ವಾಸ ಮಾಡ್ತಾ ಇದ್ದೇನೆ, ನೀನು ಹೇಳಿದಾಗೆ ನಾನು ಕೇಳ್ತೇನೆ. ಆದ್ರೆ ಒಂದು ವಿಷಯ, ನನ್ನನ್ನು ನೀನು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಬಿಡಬಾರ್ದು, ಕೆಲಸ ಕೊಡ್ತಾ ಇರ್ಬೇಕು ನನಗೆ. ಆದ್ರೆ ನೀನು ಹೇಳಿದ ಎಲ್ಲ ಕೆಲಸ ಮಾಡ್ತೇನೆ ಅಂತ. ಸರಿ, ಒಂದು ಮರ ಅಲ್ವಾ, ಅದನ್ನ ಬಿಡುವ. ನೀವು ಮರ ಬಿಟ್ಟ ಅಂತ ಹೇಳಿ ಪಿಶಾಚಿ ಸಹಾಯಕ್ಕೆ ಬರ್ತದೆ. ಏನು ಬೇಕು ಅಂತ ಹೇಳಿದ್ರೆ, ನೋಡುವ ಈ ಸಣ್ಣಗಿನ ಮರದ ಕೆಳಗೆ ನನಗೊಮ್ಮೆ ಮಲಗಬೇಕು ಅಂತ ಆಗಿದೆ, ಒಂದು ಮಂಚ ಬರಲಿ ಅಂತ ಹೇಳಿದ ಕೂಡಲೇ ಒಂದು ಥಣ್ ಅಂತ ಹೇಳಿ ಮಂಚ ಬಂತು. ಒಂದು ದಿಂಬು ಬರಲಿ ಅಂತ ಹೇಳಿದ ಕೂಡಲೇ ಥಣ್ ಅಂತ ಹೇಳಿ ಒಂದು ದಿಂಬು ಬಂತು. ಇನ್ನು ನಾನು ಮಲಗಬೇಕು ಅಂತ ಆಲೋಚನೆ ಮಾಡುವಾಗ ಕಾಲು ಒತ್ತಿಸ್ಕೊಳ್ಬೇಕು ಅಂತ ಆಯ್ತು. ಕಾಲು ಒತ್ತಿಸ್ಕೋ ಅಂತ ಹೇಳುವಾಗ ಒತ್ತಾ ಇತ್ತದು ಕಾಲು. ಇವನಿಗೆ ನಿದ್ರೆ ಬಂತು. ನಿದ್ರೆ ಬಂದ ಕೂಡ ದಿಮ್ಮಿಸಿತ್ತು, ನನಗೆ ಕೆಲಸ ಕೊಡು, ಕಾಲು ಒತ್ತಿ ಆಯ್ತು ನನ್ನದು, ಬೇರೆ ಕೆಲಸ ಕೊಡು. ಇವನಿಗೆ ಊಟ ಮಾಡ್ಲಿಕ್ಕೆ ಬಿಡುದಿಲ್ಲ, ತಿಂಡಿ ಮಾಡ್ಲಿಕ್ಕೆ ಬಿಡುದಿಲ್ಲ, ನಿದ್ದೆ ಮಾಡ್ಲಿಕ್ಕೆ ಬಿಡುದಿಲ್ಲ, ಕೆಲಸ ಕೊಡ್ತಾನೆ ಇರ್ಬೇಕು. ಇವನಿಗೆ ತಲೆ ಬಿಸಿ ಆಯ್ತು, ಏನು ಮಾಡುದು. ಮನಸ್ಸಂದ್ರೆ ಹೀಗೆ, ಪಿಶಾಚಿಯ ಹಾಗೆ, ಕೇಳಿದ್ದನ್ನೆಲ್ಲ ನಾವು ಕೊಡ್ತಾ ಹೋದ್ರೆ ಮತ್ತೂ ಕೊಡು ಮತ್ತೂ ಕೊಡು ಮತ್ತೂ ಕೊಡು ಅಂತ ಹೇಳುತ್ತದಂತೆ. ಹಾಗೆ ಒಂದು ಉಪಾಯ ಮಾಡಿದ, ಸರಿ ನೀನು ಹೋಗು, ಅಲ್ಲಿ ದೂರದಲ್ಲಿ ಒಂದು ಕಂಬ ಕಾಣ್ತಾ ಉಂಟಲ್ಲ, ಕಂಬವನ್ನು ತೆಕ್ಕೊಂಡು ಬಾ ಇಲ್ಲಿಗೆ. ಕಂಬವನ್ನು ತೆಕ್ಕೊಂಡು ಬಂತು ಪಿಶಾಚಿ. ಈಗ ನಾನು ಹೇಳುವವರೆಗೆ ಅದನ್ನ ಹತ್ತಬೇಕು ಇಳಿಬೇಕು, ನಾನು ನಿಲ್ಲಿಸು ಅಂತ ಹೇಳುವವರೆಗೆ ನೀನು ಆ ಕೆಲಸವನ್ನು ಬಿಡ್ಕೂಡುದು ಅಂತ ಹೇಳಿ ಇವಾಗ ಮಲಗಿದೆ. ಅದಕ್ಕದೇ ಕೆಲಸ. ಹಾಗೆ ನಮ್ಮ ಮನಸ್ಸು ಕೂಡ ಅದನ್ನ ಮಂಗನಿಗೆ ಹೋಲಿಕೆ ಮಾಡಿದ್ದಾರೆ. ಈ ಪಿಶಾಚಿ ತರವೇ ಅದು ಕೂಡ. ಯಾಕೆ ಅಂತ ಹೇಳಿದ್ರೆ, ಒಂದು ಸಲ ಕಾಫಿ ಕುಡಿಬೇಕು ಅಂತ ಆದ್ರೆ ಮರುದಿವಸ 10 ಗಂಟೆಗೆ ನಿನ್ನೆ ಕುಡಿದಿದ್ದೇನೆ ನಾನು ಕಾಫಿ, ಇವತ್ತು ಸಿಕ್ಕಿದ್ರೆ ಆಗ್ತಿತ್ತು, ಮತ್ತೆ ಕಾಫಿ ಬೇಕು ಅಂತ ಹೇಳ್ತದೆ ಮನಸ್ಸು. ನೀವು ಏನನ್ನು ಬೇಕಾದ್ರೂ ಕೊಟ್ಟು ನೋಡಿ, ಅದಕ್ಕೆ ಹಿತ ಅಂತ ಆಗುವಂತದ್ದನ್ನ ಮತ್ತೆ 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 ನಿಮಗೆ ಅರಿವಿಲ್ಲದೆ ನಿಮ್ಮ ಹತ್ರವೇ ಕೇಳಿಸಿಕೊಳ್ತದೆ. ಆದದ್ದರಿಂದಲೇ ವಚನಕಾರರು ಈ ಮಾತನ್ನ ಹೇಳಿರುವಂತದ್ದು. ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನ್ನೇರಿ, ಇಂದ್ರಿಯಗಳೆಂಬ ಶಾಖೋಪಶಾಖೆಗೆ ಹಾರಿ, ವಿಷಯಗಳೆಂಬ ಫಲಗಳ ಬೆಲುತಿಹುದು. ಮನವೆಂಬ ಮರ್ಕಟ. ಯಾಕೆ ಮರ್ಕಟ ಅಂತ ಹೇಳಿರುವಂತದ್ದು ಅಂತ ಹೇಳಿದ್ರೆ, ಒಂದು ಕಡೆ ಒಂದು ಮಂಗ ಸಂಜೆಯ ಹೊತ್ತಿಗೆ, ಮುಸ್ಸಂಜೆ ಆಗಿದೆ,
ಮರದಿಂದ ಮರಕ್ಕೆ ಹಾರಿ, ಮರದಿಂದ ಮರಕ್ಕೆ ಹಾರಿ, ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ, ಇನ್ನೊಂದು ತೋಟದಿಂದ ಮತ್ತೊಂದು ತೋಟಕ್ಕೆ ಹೋಗಿ ಬೇಕಾದಷ್ಟು ಹಣ್ಣು ಹಂಪಲನ್ನೆಲ್ಲ ತಿಂದುಕೊಂಡು ಬಂದಾಗ ಇಲ್ಲಿ ಕಾರ್ಕಳದಲ್ಲಿ ಒಬ್ಬರ ಮನೆಗೆ ಬರುವಾಗ ಅದಕ್ಕೆ ಬಾಯಾರಿಕೆ ಆಯ್ತಲ್ಲ ಅಂತ ಹೇಳಿ ಒಂದು ಮರದ ಬುಡದಲ್ಲಿ ಮಣ್ಣಿನ ಮಡಕೆಯಲ್ಲಿ ನೀರಿಟ್ಟಿದ್ದಾರೆ. ಅದು ಎಂತ ನೀರು ಅಂತ ನೀವು ನೋಡ್ಕೊಂಡು, ನೀರ ಗೊತ್ತಿಲ್ಲ. ಅದನ್ನ ಕುಡಿಯಿತು. ಅದನ್ನ ಕುಡ್ದಾಗ್ಬೇಕಾದ್ರೆ ಸ್ವಲ್ಪ ಹೊತ್ತಲ್ಲಿ ವಾಲಾಡ್ಲಿಕ್ಕೆ ಶುರುವಾಯ್ತು. ವಾಲಾಡ್ತಾ ಇರ್ಬೇಕಾದ್ರೆ ಕಾಲಿಗೊಂದು ಚೇಳು ಕಚ್ಚಿತು. ಅಷ್ಟು ಹೊತ್ತಿಗೆ ಏನು ಮಾಡುತ್ತದೋ, ಮುಂದೆ ಹೋಗ್ತದೆ. ಕತ್ತಲೆ ಆಯಿತು. ಆ ಊರಿನ ಹೆಬ್ಬಾಗಿಲಲ್ಲಿ ಒಂದು ದೊಂದಿಯನ್ನು ಇಟ್ಟಿದ್ದಾರೆ. ಆ ದೊಂದಿಗೆ ಕೈ ಹಾಕಿ ಅಷ್ಟೇ. ಆಮೇಲೆ ಏನು ಅಂತ ಸುದ್ದಿ ಕೇಳಬೇಕಾ? ಆದದ್ದರಿಂದಲೇ ಇದನ್ನ ಸುಭಾಷಿತದಲ್ಲಿ ಹೇಳಿದ್ದಾರೆ ನೋಡಿ. ಏನು ಅಂತ ಹೇಳಿದ್ರೆ, ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಶ್ಚಿಕ ದಂಶನಂ ತನು ಮಧ್ಯೆ ಭೂತ ಸಂಚಾರೋ ಯದ್ವಾ ತತ್ವಾ ವಿನಶ್ಯತಿ ಅಂತ ಹೇಳಿ. ಆದದ್ದರಿಂದ ಮಂಗನಿಗೆ ಹೆಂಡ ಕುಡಿಸಿ ಚೇಳು ಕಚ್ಚಿ ಭೂತ ಹೋಗಿದ್ರೆ ಹೇಗಿರ್ತದೋ ಹಾಗೆ ಇರ್ತದೆ ಮನಸ್ಸು. ಆದದ್ದರಿಂದಲೇ ವಿಶೇಷವಾಗಿ ಮನಸ್ಸಿಗೆ ಬುದ್ಧಿ ಹೇಳುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಮನಸ್ಸು ಹೇಗೆ ವರ್ತನೆ ಮಾಡ್ತದೋ ಅದೇ ರೀತಿ ನಡೀಲಿ ಅಂತ ಬಿಡುವಂತವನನ್ನ ಮಂಗ ಅಂತ ಕರೀತಾರೆ. ಆದದ್ದರಿಂದ ವಿಷಯವನ್ನು ಬಿಡು ಮನ, ನೀನು ವಿಷಯವನ್ನು ಬಿಡ್ಲಿಲ್ಲ ಅಂತ ಆದ್ರೆ ಈ ರೀತಿ ಕಷ್ಟ ಬರಬೇಕಾಗುತ್ತದೆ. ಆದದ್ದರಿಂದಲೇ ಸುಂದರವಾಗಿ ಹೇಳುತ್ತಾರೆ, ವಿಷಯವನ್ನು ಯಾಕೆ ಬಿಡಬೇಕು ಮನಕ್ಕೂ ಸಹ ಪ್ರಶ್ನೆ ಬರುವುದಿಲ್ವಾ? ಏನು ಹರಿದಾಸರೇ, ನಿಮಗೆ ಇಷ್ಟು ಜನ ಇದ್ದಾರೆ, ಅವರ ಕೈಕಾಲೆಲ್ಲ ಕಾಣುವುದಿಲ್ಲ, ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ತಾ ಇದ್ದೀರಿ? ಮನಸ್ಸಿಗೆ ಕೈ ಹಾಕಿ ತಿವಿತಾ ಇದ್ದೀರಿ. ಯಾಕೆ ಅಂತ ಹೇಳಿದ್ರೆ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ, ಧ್ಯಾಯತೋ ವಿಷಯಾಂಸ ಸಂಗಸ್ತೇಷು ಭಜಾಯತೆ ಸಂಗ ಸಂಜಯತೆ ಕಾಮ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮೋಹ ಸ್ಮೃತಿ ವಿಭ್ರಮದಿಂದ ಬುದ್ಧಿನಾಶದಿಂದ ಸರ್ವನಾಶ ಅಂತ ಹೇಳುತ್ತಾರೆ. ಆದದ್ದರಿಂದ ಧ್ಯಾಯತೋ ವಿಷಯಾನ್ ಪುಂಸ, ಹೆಚ್ಚಾಗಿ ನೀನು ವಿಷಯಗಳನ್ನೇ ಧ್ಯಾನ ಮಾಡ್ತಾ ಇದ್ರೆ ಅದರಿಂದ ನಿನಗೆ ನಾನು ಆ ವಿಷಯವನ್ನು ಪಡ್ಕೊಳ್ಬೇಕು ಎನ್ನುವಂತಹ ಕಾಮ ಆಸೆ ಉದ್ಭವ ಆಗುತ್ತದೆ. ಅದು ಉದ್ಭವ ಆದರೆ ಆಮೇಲೆ ಏನ್ ಮಾಡ್ತೀನಿ ನೀನು? ಅದು ನನಗೆ ಸಿಕ್ಕಲಿ ಅಂತ ಹೋರಾಟ ಮಾಡ್ತಿ. ಸಿಕ್ಕಲಿಲ್ಲ ಅಂತ ಆದ ಕೂಡಲೇ ನಿನಗೆ ಕೋಪ ಬರ್ತದೆ. ಕೋಪ ಬಂದಾಗ ನಿನ್ನ ಬುದ್ಧಿ ನೀನು ಹೇಳಿದಾಗೆ ಕೇಳುವುದಿಲ್ಲ, ನಿನಗೆ ತೋಚಿದ್ದು ಮಾಡ್ತಿ. ಅದರಿಂದ ನಿನ್ನ ಬುದ್ಧಿ ನಾಶ ಆಗಿ ಸಕಲವೂ ವಿನಾಶದತ್ತ ಕೊಂಡೊಯ್ಯುತ್ತದೆ. ಆದ್ದರಿಂದ ವಿಷಯವನ್ನು ಬಿಡು ಮನ ವಿಚಾರ ಮಾಡೋ, ವೈರಾಗ್ಯ ಭಕ್ತಿಯನು ಹರಿಯಲ್ಲೇ ಬೇಡೋ, ವೈರಾಗ್ಯ ಭಕ್ತಿಯನು ಹರಿಯಲ್ಲೇ ಬೇಡ. ಗಟ್ಟಿಯಾಗಬೇಕು. ಮನಸ್ಸು ಗಟ್ಟಿಯಾದ್ರೆ ಇಂದ್ರಿಯಗಳು ಸಡಿಲ ಆಗುತ್ತದೆ. ಆದದ್ದರಿಂದ ಗರ್ಭವಾಸದಿಂದ ಇಷ್ಟು ವರ್ಷ ನಾನು ಬದುಕಿ ಬಂದಿದ್ದೇನೆ. ಈ ಬದುಕಿನಲ್ಲಿ ನಾನು ಸುಖ ಕಂಡದ್ದು ಕಡಿಮೆ, ಕಷ್ಟವೇ ನನಗೆ ಜಾಸ್ತಿ ಅಂತ ಹೇಳಿ ಚಿಂತಿಸಿ 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 ನಮಗ ವೈರಾಗ್ಯ ಬರಬೇಕು ಅಂತ ಹೇಳ್ತಾರೆ. ಈ ಸಂಸಾರ ನಮಗೆ ಬೇಡ. ಯಾಕೆ? ಕಾಡ ಬೆಳದಿಂಗಳು ಸಂಸಾರ ಕತ್ತಲೆ ಬೆಳದಿಂಗಳು, ಕಾಡ ಬೆಳದಿಂಗಳು ಸಂಸಾರ ಕತ್ತಲೆ ಬೆಳದಿಂಗಳು, ಉಂಟಾದ ಕಾಲಕ್ಕೆ ನೆಟ್ಟರು ಎಷ್ಟರು ಬಂಟರಾಗಿ ಬಂದು ಬಾಗಿಲ ಕಾಯ್ವರು, ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆ ಹಾಗೆ ಮೋರೆ ತಿರುಗಿ ಹೋಗುವರು. ಕಾಡ ಬೆಳದಿಂಗಳು ಸಂಸಾರ ಕತ್ತಲೆ ಬೆಳದಿಂಗಳು. ವೈರಾಗ್ಯ ಬರಬೇಕು ನಮಗೆ. ಯಾಕೆ ಅಂತ ಹೇಳಿದ್ರೆ ಇದನ್ನೆಲ್ಲ ದಾಸರು ಹೇಳಿದ್ದಾರೆ. ಸಂಸಾರ ಅಂತ ಹೇಳುವಂಥದ್ದು ಕಾಡ ಬೆಳದಿಂಗಳು. ನಮ್ಮಲ್ಲಿ ಎಲ್ಲ ಇದೆ, ದುಡ್ಡಿದೆ,
ಐಶ್ವರ್ಯ ಇದೆ, ಬಂಧು ಇದೆ, ಬಳಗ ಇದೆ, ಎಲ್ಲವೂ ಇದೆ. ಆಗ ನಮ್ಮಲ್ಲಿ ದುಡ್ಡಿಲ್ವೋ, ಬಡತನ ಬಂತು, ಎಲ್ಲೋ ನೋಡಿದಾಗ ಉಂಟು, ಎಲ್ಲಿ ಅಂತ ಗೊತ್ತಿಲ್ಲ ಆಯ್ತಾ ಅಂತ ಹೇಳಿ ನೇರ ಹೋಗಿ ಬಿಡ್ತಾರೆ. ಒಂಟೆ ಹಾಗೆ ಮುಖವನ್ನ ತಿರುಗಿಸಿಕೊಂಡು ಹೋಗಿ ಬಿಡುತ್ತಾರೆ ಅಂತ ಹೇಳಿ. ಆದದ್ದರಿಂದ ವೈರಾಗ್ಯ ಬರಬೇಕು. ಅಲ್ಲದಾಸ್ರೆ ನೀವು ಹೇಳ್ತೀರಿ ವೈರಾಗ್ಯ ಬರ್ಬೇಕಂತ. ವೈರಾಗ್ಯ ಹೇಗೆ ಬರುವುದು ಅಂತ ಹೇಳಿದ್ರೆ ಶ್ರವಣದಿಂದ ವೈರಾಗ್ಯ ಬರ್ತದೆ. ನೋಡಿ, ಇದನ್ನೆಲ್ಲ ಹೇಳುದು ಎಂತದಕ್ಕೆ ಮತ್ತೆ? ಯಾಕೆಂತ ಹೇಳಿದ್ರೆ ನಮ್ಗೆ ವೈರಾಗ್ಯ ಬರಲಿ ಅಂತ. ಹಾಗಾದ್ರೆ ವೈರಾಗ್ಯ ಅಂತ ಹೇಳಿದ್ರೆ ಎಂತದಾಸ್ರೆ ಅಂತ ಕೇಳಿ ನೋಡುವ. ಪ್ರಪಂಚ ಸಾಕು ಅಂತ ಆಗಬೇಕು, ಭಗವಂತ ಬೇಕು ಅಂತ ಆಗಬೇಕು, ಅದನ್ನು ವೈರಾಗ್ಯ ಅಂತ ಕರೀತಾರೆ. ನಮಗೆ ಸುಮಾರು ಸಲ ಬರ್ತದಪ್ಪ. ಮನೆಯಲ್ಲಿ ಹೆಂಡತಿ ಮಕ್ಕಳು ಹೇಳಿದಾಗೆ ಕೇಳದೇ ಇರುವಾಗ ಕೂತಲ್ಲಿ ನಿಂತಲ್ಲಿ ದುಡ್ಡು ಕಾಸು ಕೇಳಲಿಕ್ಕೆ ಶುರು ಮಾಡಿದ್ರೆ ಯಪ್ಪ ಈ ಪ್ರಪಂಚವೇ ಸಾಕಪ್ಪ ಅಂತ ಆಗ್ತದೆ. ದೇವ್ರು ಮಾತ್ರ ಬೇಕು ಅಂತ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನಮಗೆ ಪ್ರಪಂಚದಲ್ಲಿ ಪ್ರೀತಿ, ದೇವ್ರ ಮೇಲೆ ವೈರಾಗ್ಯ. ಯಾವಾಗಲೂ ನೋಡಿದ್ರು ಹೀಗೆ ಅಲ್ವಾ ನಾವಿರುವುದು. ಆದದ್ದರಿಂದ ಅದರಿಂದಲೇ ಹೇಳಿರುವಂತದ್ದು. ಇದನ್ನೆಲ್ಲ ಕೇಳಿ, ಕಾಡ ಬೆಳೆದಿಂಗಳು ಅಂತ ಹೇಳಿ, ವಿಷಯವನ್ನು ಬಿಡು ಮನಸ್ಸು ಅಂತ ಹೇಳಿ, ಈಸಬೇಕಿದ್ದ ಜಯಿಸಬೇಕು ಅಂತ ಹೇಳಿ, ಹರಿಸ್ಮರಣೆಯನ್ನ ಮಾಡಬೇಕು ಅಂತ ಹೇಳಿ, ನಾಲಿಗೆಗೆ ಭೂಷಣ ನಾರಾಯಣ ನಾಮ ಅಂತ ಹೇಳಿ, ಇದನ್ನೆಲ್ಲ ಹೇಳಿ ಆಗುವಾಗ ಈ ಸಂಸಾರ ಬೇಡ ನನಗೆ ಅಂತ ಅನ್ನಿಸ್ಲಿ ನಿನಗೆ. ಆದರೆ ನಾನು ಹೇಳಿದೆ ಪ್ರಪಂಚದಲ್ಲಿ ಪ್ರೀತಿ, ಭಗವಂತನಲ್ಲಿ ವೈರಾಗ್ಯ ನಮಗೆ. ಆದದ್ದರಿಂದ ಕಂಡ ಸಕ್ಕರೆ ಹಿತವಿಲ್ಲ ಬಂದೆ, ತುಂಡು ಎಲುಬನು ಕಡಿದಿದಂತೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಹರಿನಾಮ ಸ್ಮರಣೆ ಬನ್ರಪ್ಪ, ಬನ್ನಿ ಬನ್ನಿ ಬನ್ನಿ, ಅನಂತ ಶಯನ ದೇವಸ್ಥಾನದಲ್ಲಿ ಇವತ್ತು ಹರಿಕತೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದಷ್ಟು ಕುರ್ಚಿ ಕಾಣಿಸ್ತಾ ಉಂಟು. ಅಷ್ಟು ಕುರ್ಚಿಗೆ ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಬೇಡಪ್ಪ, ಇವತ್ತು ಲಕ್ಷ್ಮೀ ವಾರಮ್ಮ ಇದ್ದಾಳೆ, ಭಾಗ್ಯಲಕ್ಷ್ಮಿ ಬರ್ತಾರೆ. ನಮ್ಮ ಮನೆಗೆ ಎಷ್ಟು ಜನ ಲಕ್ಷ್ಮಿ ಅಂದ್ರೆ ಮುಸ್ಸಂಜೆ ಹೊತ್ತಿಗೆ ಬರುದು ಗೊತ್ತುಂಟಾ ನಿಮಗೆ? ಆ ಲಕ್ಷ್ಮಿ ಅಂದ್ರನ್ನೆಲ್ಲ ಎದುರುಗೊಳ್ಬೇಕಲ್ಲಪ್ಪ. ಹರಿಕತ್ತಲ್ಲಿ ಹೋಗಿ ಕೂತ್ರೆ ಯಾವ ಲಕ್ಷ್ಮಿ ಬರ್ತಾರೆ? ಹರಿದಾಸರಿಗೆ ಮಾತ್ರ ಲಕ್ಷ್ಮಿ ಬರುತ್ತೆ. ಅವ್ರು ತಗೊಂಡು ಹೋಗಿ ಬಿಡ್ತಾರೆ ಅಷ್ಟೇ, ನಾವು ಬರೋದಿಲ್ಲ ಅಂತ ಹೇಳ್ತಾರೆ. ನೋಡ್ರಿ, ಇಷ್ಟು ಜನ ಇಲ್ಲಿ ತುಂಬಾ ಸಂಖ್ಯೆಯಲ್ಲಿ ಸೇರಿದ್ದೀರಿ. ನಮಸ್ಕಾರ ನಿಮಗೆಲ್ಲರಿಗೂ ಕೂಡ. ಆದ್ರೆ ವಿಚಾರ ಹೇಳಿರುವಂತದ್ದು ನಾನು ಕಂಡ ಸಕ್ಕರೆ ಭಗವಂತನ ನಾಮ ಸ್ಮರಣೆ, ಹೆಜ್ಜೆನು ಸವಿದುಂಡು ಸದ್ಭಕ್ತಿಯಲ್ಲಿ ಪಾಡು ಅಂತ ಹೇಳಿದ್ರಲ್ವ ಆವಾಗ. ಅಂದ್ರೆ ಇದೆ ಕಂಡ ಸಕ್ಕರೆ ಹಿತವಿಲ್ಲವಂತೆ. ಯಾರಪ್ಪ ಕೈ ಮೇಲೆ ಮಾಡಿ ಭಜನೆ ಮಾಡುವಂತದ್ದು? ಅದೆಲ್ಲ ಆಗ್ಲಿಕ್ಕಿಲ್ಲ ನಮ್ಮ ಕೈಯಲ್ಲಿ. ತುಂಡು ಎಲುಬನು ಕಡಿದಿತಂತೆ, ದೇಹಕ್ಕೆ ಬಿದ್ದಿತ್ತಂತೆ. ನನಗೆ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾಳೆ, ಗಂಡ ಇದ್ದಾನೆ, ಸೌಭಾಗ್ಯ ಉಂಟು, ಐಶ್ವರ್ಯ ಉಂಟು, ಆಸ್ತಿ ಉಂಟು. ಆದ್ರೆ 3 ದಿನದ ಬಾಳು ಅಂತ ಹೇಳಿದ್ರು. ಒಂದ್ ದಿವಸ ಬರ್ಲಿಕ್ಕೆ, ಒಂದ್ ದಿವಸ ಇರ್ಲಿಕ್ಕೆ, ಒಂದ್ ದಿವಸ ಹೊರಟು ಹೋಗ್ಲಿಕ್ಕೆ. ಈ ಕಾಲದಲ್ಲಿ ಇವ್ರು ಯಾರು ಕೂಡ ನಮ್ಮ ಹಿಂದೆ ಬರ್ತಾರೋ ಸ್ಮಶಾನದವರೆಗೆ ಬರ್ತಾರೆ, ಮತ್ತೆ ಬರ್ತಾರೆ ಮೇಲೆ ನೀನು ಮಾಡಿದಂತಹ ಪಾಪ ಪುಣ್ಯಗಳು ಬರುವುದು. ಆದ್ದರಿಂದ ಚಂಚಲತೆಯ ಮಿಂಚು ಗೊಂಚಲದಲ್ಲಿ ಗೊಂಚ ಕಾಲವೇ ಮಾತ್ರ ಘೋಷಣಿಸಿ ಸಂಚಯಕ್ಕೆ ಯೋಗ್ಯವಲ್ಲದ ಪ್ರಾಪಂಚಿಕ ಸುಖದ ಅಮಲಿನಲ್ಲಿ ಭಗವಂತನನ್ನ ಭಕ್ತಿ ಮಾಡಬೇಡ. ನೀನು ಹಾಗೆ ಮಾಡಿದೆ ಅಂತ ಆದ್ರೆ ಕುರುಡು ನಾಯಿ ಸಂತೆಗೆ ಬಂದ ಹಾಗೆ ಅಂತ ಹೇಳಿ ಅಜ್ಞಾನಿಯಾದಂತಹ ಸಂಸಾರಿಯನ್ನ ಎಚ್ಚರಿಸುತ್ತಾ ಇದ್ದಾರೆ ದಾಸರು. ಹಾಗಾದ್ರೆ ಏನು ಮಾಡಬೇಕು? ವೈರಾಗ್ಯ ಭಕ್ತಿಯನು ಹರಿಯಲ್ಲಿ ಬೇಡು. ಭಗವಂತ ನೀನು ಬೇಕು ನನಗೆ, ಪ್ರಪಂಚ ಸಾಕು ನನಗೆ ಅಂತ ಆಗಬೇಕು. ಅದನ್ನ ವೈರಾಗ್ಯ ಅಂತ ಹೇಳ್ತಾರೆ. ನಮ್ಮವರ ಜೊತೆಯಲ್ಲಿ ಎಷ್ಟು ಸ್ನೇಹದಿಂದಿದ್ದೇವೋ ಅದರ 2 ಪಾಲು ಸ್ನೇಹವನ್ನ ಭಗವಂತನ ಮೇಲಿಡುವಂತದ್ದೇ ಭಕ್ತಿ, ವೈರಾಗ್ಯ ಅಂತ ಕರೆಯಲ್ಪಡುತ್ತದೆ. ನಮಗೆ ಸುಮಾರು ವೈರಾಗ್ಯ ಎಲ್ಲ ಕಾಣಲಿಕ್ಕೆ ಸಿಗ್ತದಪ್ಪ. ಅಭಾವ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಹೀಗೆಲ್ಲ ಉಂಟು ನೋಡಿ. ಒಂದು ಹೆಂಡತಿ ಹೇಳಿದ್ಲಂತೆ, ಕಾರ್ಕಳಪೇಟೆಗೆ ಹೋಗ್ತಾ ಇದ್ದೀರಿ, ಹಲಸಿನಕಾಯಿ ಉಂಟಾ ನೋಡಿ, ಸ್ವಲ್ಪ ಹಣ್ಣಾಗಿರ್ಬೇಕು, ಚೆನ್ನಾಗಿರ್ಬೇಕು, ಒಂದನ್ನು ತೆಕ್ಕೊಂಡು ಬನ್ನಿ ಅಂತ. ಇವನು ಹೋದ ಒಂದು ಅಂಗಡಿಗೆ. ಒಳ್ಳೆ ಹಣ್ಣಾದ ಗುಜ್ಜೆ ಉಂಟಾ? ಉಂಟು. ಎಷ್ಟು ರೇಟ್ ಅದಕ್ಕೆ? 200 ರೂಪಾಯಿ. ಎಂತ 200 ರೂಪಾಯಿ? ನಮ್ಮ ಊರಿಗೆ ಹಳ್ಳಿಗೆ ಹೋದ್ರೆ ಇಂಥದ್ದು 200 ತಕೊಂಡು ಬರ್ತೇನೆ ನಾನು. ಎಂತದ್ದು ಹಣ್ಣು? ಹೊರಗಿಂದ ಮುಳ್ಳು, ಒಳಗಿಂದ ಅಂಟು, ತಿಂದ್ರೆ ಹೊಟ್ಟೆಗೆ ಅಜೀರ್ಣ. ನನಗೆ ಬೇಡ ಹಣ್ಣು. ಯಾಕೆ ಅಂತ ಹೇಳಿದ್ರೆ 200 ರೂಪಾಯಿ ಮೇಲೆ ಪ್ರೀತಿ, ಹಣ್ಣಿನ ಮೇಲೆ ವೈರಾಗ್ಯ. ಹೌದು, ಅಭಾವ ವೈರಾಗ್ಯ ಅಂತ ಹೇಳುವಂತದ್ದು. ಮನೆಯಲ್ಲ ಹೋದ ಸಿಕ್ಕಿತೇನ್ರಿ ಹಣ್ಣು ತಗೊಂಬಂದ್ರ ಅಂತ ಕೇಳುವಾಗ ಎಂತದದು? ಅವನಿಗೆ ಒಮ್ಮೆ ಹೇಳಿ ಬಂದದ್ದು, ಒಳ್ಳೇದಿಲ್ಲ ಒಳ್ಳೇದಿಲ್ಲ ಅದೆಲ್ಲ ತಿನ್ನಬಾರದು, ಹೊಟ್ಟೆಗೆ
ಹಾಳು ಅಂತ ಹೇಳುವಾಗ ಎಷ್ಟು ರೂಪಾಯಿ ಹೇಳಿ ಮತ್ತೆ ಮಾತಾಡಿ, ನಿಮ್ಮದು ಯಾವತ್ತಿದೆ ಆಯ್ತು, ಬರೇ ಕುರೆ ನೀವು ಅಂತ ಬೈತಾಳ. 200 ರೂಪಾಯಿ ಮಾರೈತಿ? ಹೌದಾ, ನಾನು ಕೊಡ್ತೇನೆ 200 ರೂಪಾಯಿ, ತಗೊಂಡು ಬನ್ನಿ ಹೋಗಿ, ನನಗೆ ಹಲಸಿನ ಹಣ್ಣು ತಿನ್ಬೇಕಂತ ಆಗಿದೆ ಅಂತ ಹೇಳುವಾಗ, ಓ ನೀನ್ ಕೊಡ್ತೀಯ 200 ರೂಪಾಯಿ ಅಂತ ಹೋದ. ನೋಡ ಹಣ್ಣು ಕೊಡೋದು 200 ರೂಪಾಯಿ ಆದ್ರೆ 200 ರೂಪಾಯಿ. ಮನೆಗೆ ತಂದ ಕೂಡಲೇ ಎಷ್ಟು ಚಂದ ಅಲ್ಲ, ಮುಟ್ಲಿಕ್ಕೆ ಲಾಯ್ಕಾಗ್ತದೆ. ಎಲ್ಲಿಯಾದ್ರೂ ತುರಿಸುವಲ್ಲಿ ಮುಟ್ಟಿದ್ರೆ ತುರಿಸುದು ಕೂಡ ಹೋಗ್ತದಪ್ಪ, ಎಷ್ಟು ಚೆನ್ನಾಗಿದೆ, ಮುಳ್ಳು ಮುಳ್ಳಾದ ಮೈ ಅಲ್ಲ. ಅಂಟಿದ್ರು ತೊಂದರೆ ಇಲ್ಲಪ್ಪ, ಕೈಗೆ ಒಳ್ಳೆ ತೆಂಗಿನೆಣ್ಣೆ ಎಲ್ಲ ಹಚ್ಚಿಕೊಂಡು ಮುಟ್ಟಬಹುದು. ತಿಂದ್ರೆ ಅಷ್ಟು ಶಾಂತ ಆಗ್ತದೆ, ಗೊತ್ತಾಯ್ತಲ್ಲ. ಹಸಿದು ಹಲಸು ಉಂಡು ಮಾವು ಅಂತ ಹೇಳ್ತಾರೆ. ಆದ ಕಾರಣ ಹಸಿವಿಗಿಂತ ಮೊದಲು ತಿನ್ನಬೇಕು, ಏನಾಗುದಿಲ್ಲ ಹೊಟ್ಟೆಗೆ. ನೋಡಿ ಹೇಗೆ ಪ್ಲೇಟ್ ಬದಲಾದದ್ದಂತ ಹೇಳಿ. ಆದ್ದರಿಂದ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ನಾವು ಹೀಗೆ ಬದುಕ್ತಾ ಇದ್ದೇವೆ ಲೋಕದಲ್ಲಿ. ಅಭಾವ ವೈರಾಗ್ಯ, ನಮ್ಮಲ್ಲಿ ದುಡ್ಡಿಗೆ ಅಭಾವ ಇದ್ರೆ ಆ ವಸ್ತುವಿನ ಮೇಲೆ ವೈರಾಗ್ಯ. ನಮ್ಮಲ್ಲಿ ದುಡ್ಡು ಉಂಟಾ, ನಮಗೆ ಕೊಂಡುಕೊಳ್ಳುವ ಸಾಮರ್ಥ್ಯ ಉಂಟಾ, ಆಗ ನಮಗೆ ಅದು ಹಿತ ಆಗುತ್ತದೆ. ಇನ್ನು ಪ್ರಸೂತಿ ವೈರಾಗ್ಯ, ಒಂದು ಮಕ್ಕಳನ್ನು ಹೆರಬೇಕಾದ್ರೆ ಆ ತಾಯಂದ್ರಿಗೆ ಬರುವ ಕಷ್ಟ ನೋಡಿದ್ರೆ ಅವಳು ಹೇಳ್ತಾಳೆ, ದೇವರೇ ಈ ಜನ್ಮಕ್ಕೆ ಒಂದು ಮಗು ಸಾಕಿನ ನನಗೆ ಬೇಡ ಅಂತ. ಆದ್ರೆ ಮಕ್ಕಳು ಹುಟ್ಟಿದ ಮೇಲೆ ಅದರ ಮೇಲಿನ ಪ್ರೀತಿಯಲ್ಲಿ ಪಟ್ಟಿರುವಂತಹ ಕಷ್ಟ ಮರೆತು ಹೋಗ್ತದೆ. ಇನ್ನು ನಮ್ಮ ಪಕ್ಕದ ಮನೆಯವರು ಸಾಯ್ಬೇಕು, ಆಗ ಅವರೊಟ್ಟಿಗೆ ಒಮ್ಮೆ ಸ್ಮಶಾನಕ್ಕೆ ಹೋಗಿಬಿಡೋಕೆ ಅಂತ ಮಾರಿ ಎಲ್ಲ 4 ದಿನದ ಬಾಳ ಅಲ್ಲ. ಇಲ್ಲಿ ಬಂದದ್ದು ಅಂತ ಹೇಳಿ ಬೆಳಿಗ್ಗೆ ನೋಡಿದ್ದೇನೆ, ಅವ ಕಾಲೇಜಿಗೆ 2 ವೀಲರ್ ಅಲ್ಲಿ ಬಂದದ್ದು, ಸಂಜೆ ಹೋದಾಗ ಓದದ್ದು. ಎಂತ ಅವಸ್ಥೆ ಮಾರಿ. ನಾಳೆ ನಾವು ಸಹ ಅಷ್ಟೇ ಅಲ್ಲ, 3 ದಿನ ಯಾರಿಗೆ ಗೊತ್ತುಂಟು ಯಾರು ಎಷ್ಟೊತ್ತಿಗೆ. ನೋಡಿ ಎಂತ ವೈರಾಗ್ಯದ ಮಾತು. ಮರುದಿವಸ ಬೆಳಿಗ್ಗೆ ಆಗುವಾಗ ಸತ್ತವ ಮೇಲೆ ಹೋದ, ನಾವು ನಮ್ಮ ಕೆಲಸಕ್ಕೆ ಹೋದೆವು. ಇದು ಈ ತರದ್ದು ವೈರಾಗ್ಯ. ಏನೋ ಅಭಾವ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ ಎಲ್ಲ ಉಂಟು. ಆದ್ರೆ ಭಗವಂತ ನನಗೆ ನೀನು ಬೇಕು, ಪ್ರಪಂಚ ಸಾಕು ಅಂತ ಹೇಳುವಂತಹ ವೈರಾಗ್ಯ ನಮ್ಮಲ್ಲಿ ಬರಲಿಲ್ಲ. ಅದನ್ನು ಬರೆಸ್ಕೋ. ಶ್ರವಣ ಮನನಾದಿಗಳಿಂದ ಅದನ್ನು ಬರೆಸಿಕೊಂಡಾಗ ಏನಾಗುತ್ತದೆ, ಆ ಭಗವಂತ ಲಭ್ಯ ಆಗುತ್ತಾನೆ. ಹಾಗಾದ್ರೆ ದಾಸರೇ, ನೀವು ಹೇಳಿದ ಎಲ್ಲ ವೈರಾಗ್ಯಗಳು ನಮ್ಮಲ್ಲಿ ಆಗಾಗ್ಗೆ ಎಣಕ್ತಾ ಇರ್ತದೆ. ಈಗ ನಿಜವಾದ ವೈರಾಗ್ಯ ಬರಬೇಕಾದ್ರೆ ಏನು ಮಾಡಬೇಕು, ಕಾರ್ಕಳಕ್ಕೆ ಬರಬೇಕು ಅಂತ ಹೇಳ್ತಾರೆ ಹರಿದಾಸರು. ಯಾಕೆ? ಸಜ್ಜನರ ಪದರ ಜತಿ ಮಜನವ ಮಾಡುತ್ತಲಿ, ಸಜ್ಜನರ ಪದರ ಜತಿ ಮಜನವ ಮಾಡುತ್ತಲಿ, ಹೆಜ್ಜೆ ಹೆಜ್ಜೆಗೂ ಹರಿಯ ನಾಮ ಸುಧೆಯಂಬ, ಹೆಜ್ಜೆ ಹೆಜ್ಜೆಗೂ ಹರಿಯ ನಾಮ ಸುಧೆಯಂಬ. ಹೆಜ್ಜೆನು ಸವಿದುಂಟು ಸದ್ಭಕ್ತಿ ಮದವೇರಿ, ಸಜ್ಜಗೆ ಹರಿನಾಮ ಹರ್ಷಿಸುತ್ತ ಪಾಡು. ವಿಠ್ಠಲ 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 ಜಯ ಜಯ ವಿಠ್ಠಲ. ವಿಠ್ಠಲ 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 ಶ್ರೀ ಹರಿ ವಿಠ್ಠಲ. ವಿಠಲ ಹರಿನಾಮ ಹರ್ಷಿಸುತ್ತ ಇಷ್ಟು ಮಾಡಿದ್ರೆ ಭಗವಂತ ಬೇಕು ಅಂತ ಆಗ್ತದೆ, ಪ್ರಪಂಚ ಸಾಕು ಅಂತ ಆಗುತ್ತದೆ. ಆ ತರದ ಜ್ಞಾನ ವೈರಾಗ್ಯ ಪೂರಿತವಾದಂತಹ ಭಕ್ತಿಯನ್ನ ಭಗವಂತನಲ್ಲಿ ತೋರಿದಾಗ ಆ ಭಗವಂತ ನಮ್ಮ ರಕ್ಷಣೆಗೆ ಓಡೋಡಿ ಬರ್ತಾನೆ. ನೋಡಿ, ಆವಾಗ ನಮಗ ಭಯ ಇಲ್ಲ. ಇಲ್ಲದಿದ್ರೆ ಏನಾಗುತ್ತದೆ, ಯಾವಾಗ ಸಾಯ್ತೇವೆ ಅಂತ ಗೊತ್ತಿಲ್ಲ. 3 ದಿನದ ಬಾಳು ಅಂತ ಹೇಳಿರುವಂತದ್ದು. ಕಾಲನ ದೂತರ ಕಾಲಿಗೆ ಬಿದ್ದರೆ ನಾಳೆಗೆ ಬಿಡುವರೆ ನೋಡು. ನಾನಾಗ್ಲೇ ಹೇಳಿದೆ, ನನ್ನ ಸೊಸೆ ಗರ್ಭಿಣಿಯಾಗಿದ್ದಾಳೆ, ಮಗು ಗಂಡ ಹೆಣ್ಣ ನೋಡಿ ಬರ್ತೇನೆ. ಅಯ್ಯೋ ಮನೆ ಕಟ್ಟಿದ್ದೇನೆ ನಾನು, ನಾಳಿದು ಮಾರೆ 14ಕ್ಕೆ ಮನೆ ಒಕ್ಲು, ಓ ಯಮ ಧರ್ಮರಾಯ, ಆಮೇಲೆ ಬಂದು ನನ್ನ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ಅವ ಕೇಳ್ತಾನ? ಕೇಳೋದಿಲ್ಲ. ಆದದ್ದರಿಂದ ಸಂಸತಂ ಚಿಂತೆಯೇನಂತಂ ಅಂತ ಕಾಲೇ ವಿಶೇಷತಂ ಅಂತ ಹೇಳ್ತಾರೆ. ನೋಡಿ, ಯಾಕೆಂತ ಹೇಳಿದ್ರೆ ಹರಿದಾಸರಿಗೆ ಬೇರೆ ಕೆಲಸ ಇಲ್ವಾ? ಭಜನೆ ಮಾಡಿ ನಾಮಸ್ಮರಣೆ ಮಾಡಿ ಅಂತ ಹೇಳುವಂತದ್ದು ಯಾಕೆ ಅಂತ ಹೇಳಿದ್ರೆ, ಈಗ ಸಾಹಿತ್ಯೋ, ಈ ಕ್ಷಣ ಸಾಹಿತ್ಯೋ, ನಾಳೆ ಸಾಹಿತ್ಯೋ, ನಾಡಿದ್ದು ಸಾಹಿತ್ಯೋ ನಮಗೆ ಗೊತ್ತಿಲ್ಲ. ಭಗವಂತ ಹೊರಟು ನಮ್ಮನ್ನ ಕರ್ಕೊಂಡು ಹೋಗುವಾಗ ನಾವು ಯಾವ ಸ್ಥಿತಿಯಲ್ಲಿರ್ತೇವೆ ನೋಡಿ, ಆ ಸ್ಥಿತಿಯ ಮುಂದೆ ಕೂಡ ಅಲ್ಲಿಯೂ ಲಭ್ಯ ಆಗುತ್ತದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ, ಈಗ ನಿಂದಲೇ ಹರಿನಾಮ ಸ್ಮರಣೆ ಮಾಡು ಅಂತ ಹೇಳ್ತಾ ಇದ್ದೆ.
ಇಲ್ಲಿ ಸ್ವಲ್ಪ ಹೀಗೆ ಮಾಡಿ ನೋಡ್ಬೇಕು. ಯಾಕೆಂತ ಹೇಳಿದ್ರೆ ಸಣ್ಣ ಮಕ್ಕಳು ಇಲ್ಲಿ ಮಾತ್ರ ಇರುವಂತವು, ಸ್ವಲ್ಪ ಸಣ್ಣ ಮಕ್ಕಳು ಇಲ್ಲಿ ಕಾಣಿಸ್ತಾರೆ. ಇಲ್ಲದಿದ್ರೆ ಸಣ್ಣ ಮಕ್ಕಳು ಯಾರು ಸಹ ಹರಿಕತೆಗೆ ಬರುವುದಿಲ್ಲ. ಬಂದಂತಹ ಮಕ್ಕಳಿಗೆ ಖುಷಿ ಆಯ್ತು. ಯಾಕೆಂತ ಹೇಳಿದ್ರೆ ಎಲ್ಲ ದೊಡ್ಡವರು ಮಾತ್ರ ಹರಿಕತೆಗೆ ಬರುದು, ಮಕ್ಕಳು ಬರುವುದೇ ಇಲ್ಲ. ಮಕ್ಕಳು ಬರಬೇಕು ಹರಿಕತೆಗೆ, ನಮ್ಮ ಮುಂದಿನ ಪೀಳಿಗೆಯವರು. ಆದ್ರಿಂದ ಅವರಿಗೆ ಹೇಳುವಂತದ್ದು. ಈಗಲೇ ಹರಿಕತೆ ಕೇಳಿದ್ರೆ ದೊಡ್ಡವರಾದ ಮೇಲೆ ಅವರವರ ಮಕ್ಕಳಿಗೆ ಹೇಳ್ತಾರೆ, ಅವರ ಮಕ್ಕಳು ಮುಂದುವರಿಸಿಕೊಂಡು ಹೋಗ್ತಾರೆ. ನಾವು ಏನನ್ನ ನಿತ್ಯ ನಿರಂತರವಾಗಿ ಮನನ ಮಾಡಿಕೊಳ್ಳುತ್ತೇವೋ ಅದೇ ಸಾಯುವ ಕಾಲದಲ್ಲೂ ಕೂಡ ಬರ್ತದೆ. ಅದನ್ನೇ ಹೇಳಿದ್ದು ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಂ ಅಂತ ಹೇಳಿದ್ರೆ ಈಗಲೇ ಅಭ್ಯಾಸ ಮಾಡು. ನಾಳೆ ಹೋಗುವ, ನಾಳೆ ಹೋಗುವ, ನಾಳೆ ಮಾಡುವ. ಕೂದಲು ಬೆಳ್ಳಗಾದವರಿಗೆ ಮಾತ್ರ ಹರಿಕತೆ, ದಾಸರೆ ಎಂತ ಮಾತಾಡುದು ನೀವು ಅಂತ ಹೇಳಬೇಡಿ. ಯಾಕೆ ಅಂತ ಹೇಳಿ ಅಭ್ಯಾಸ ಅಣತು ಕೌಂತೆಯ, ನೀನು ಅಭ್ಯಾಸ ಬಲದಲ್ಲಿ ಬದುಕುವಂತವ. ನೋಡಿ, ನಮ್ಮ ಮನೆಯಲ್ಲಿ, ಬೇರೆಯವರ ಮನೆಯಲ್ಲ, ನಮ್ಮ ಮನೆಯಲ್ಲಿ ಅಡಿಗೆ ಮನೆಯಿಂದ ಹಾಲಿಗೆ ಹೋಗ್ತೇವೆ, ಮಧ್ಯದ ಹಾಲಿನಿಂದ ಮತ್ತೆ ನಮ್ಮ ರೂಮಿಗೆ ಹೋಗ್ತೇವೆ. ಇಷ್ಟು ಹೋಗುವಾಗ ಕರೆಂಟ್ ಹೋದ್ರೆ ನಮ್ಮ ಮನೆಯಲ್ಲಿ ಹೋಗ್ಲಿಕ್ಕೆ ಆಗ್ತದೆ, ಕರೆಂಟ್ ಇಲ್ಲದಿದ್ರು ಕೂಡ. ಹೌದಲ್ವಾ? ನಮಗೆ ಗೊತ್ತಿದೆ ಕರೆಂಟ್ ಇಲ್ಲದಿದ್ರು ಯಾವ ರೂಮ್ ಎಲ್ಲಿದೆ ಅಂತ ಹೇಳಿ. ಯಾಕೆ? ಅಭ್ಯಾಸ ಬಲ. ಇನ್ನೊಬ್ಬರ ಮನೆಗೆ ಹೋದ್ರೆ ಗೋಡೆಗೆ ಡಿಕ್ಕಿ ಹೊಡೆದು ನಾವು ಮತ್ತೆ 3 ದಿವಸ ಆಸ್ಪತ್ರೆಯಲ್ಲಿ ಕೂತ್ಕೊಳ್ಬೇಕಾಗಿತ್ತು. ಎಷ್ಟು ಸಣ್ಣ ವಿಷಯ ನೋಡಿ, ಅಧ್ಯಾತ್ಮ ಇರುವಂತದ್ದೆಲ್ಲ ಇಷ್ಟು ಸಣ್ಣ ಸಣ್ಣ ವಿಷಯದಲ್ಲಿ ಇರುವಂತದ್ದು. ಗೊತ್ತಾಯ್ತಲ್ಲ? ಯಾಕೆಂತ ಹೇಳಿದ್ರೆ ಅಭ್ಯಾಸ ಒಂದು ಸಲ ಮನಸ್ಸಿಗೆ ಮಾಡಿಸಿದರೆ ಅಭ್ಯಾಸದ ಹಾಗೆ ಅದು ನಡೆಯುತ್ತದೆ ಅಂತ ಹೇಳಿಕ್ಕೆ ನಾವೇ ಸಾಕ್ಷಿ. ಬೇರೆಯವರು ಯಾಕೆ ಬೇಕು? ಒಂದು ಅಜ್ಜ ಒಂದು ಕತೆ ಹೇಳ್ತೇನೆ, ಮತ್ತೆ ಕಥೆಯನ್ನ ಪ್ರಾರಂಭ ಮಾಡುವ. ಮಕ್ಕಳಿದ್ದಾರೆ, ಮಕ್ಕಳಿಗೋಸ್ಕರ ಒಂದು ಕತೆ ಆಗ್ಬೋದಲ್ಲ? ಒಂದು ಅಜ್ಜ ಜೀವಮಾನ ಪೂರ್ತಿ ದುಡ್ಡು ಮಾಡುವುದರಲ್ಲಿ, ತಾನು ಎಲ್ಲ ವಸ್ತುಗಳನ್ನು ಸಂಪಾದನೆ ಮಾಡುವುದರಲ್ಲಿ ಚಿಪ್ಪುಣನಾಗಿ ಇದ್ದವ. ದೇವರನ್ನು ಒಂದು ದಿವಸಕ್ಕೂ ನೆನಪು ಮಾಡಲಿ, ಸಾಯ್ಲಿಕ್ಕೆ ಆಯ್ತು. ಆಸ್ತಿ ಎಲ್ಲಿ ಬರ್ದಿಡ್ತಾ ಇದ್ದಾನೆ, ಎಲ್ಲೆಲ್ಲಿ ಆಸ್ತಿ ಉಂಟು ಅಂತ ಮಕ್ಕಳಿಗೆ ಗೊತ್ತಿಲ್ಲ. ಆದ್ರೂ ಕೂಡ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ನಿಮ್ಮಾಗಿ ಎಲ್ಲ ಸೇರಿದ್ರು. ಅಜ್ಜ ಸಾಯ್ಲಿಕ್ಕೆ ಆಯ್ತು, ನೋಡ್ತಾ ಇದ್ದಾನೆ. ಅಷ್ಟು ಹೊತ್ತಿಗೆ ಅಜ್ಜ ಒಂದು ಸ್ವಲ್ಪ ಹೇಳಜ್ಜ, ನಾರಾಯಣ ನಾಮಸ್ಮರಣೆ ಹೇಳಜ್ಜ, ಹರಿನಾಮಸ್ಮರಣೆ ಹೇಳಜ್ಜ, ಶಿವನಾಮಸ್ಮರಣೆ ಹೇಳಜ್ಜ, ಗೋವಿಂದ ನಾಮಸ್ಮರಣೆ ಹೇಳಜ್ಜ. ಮೊನ್ನೆ ಕಾರ್ಕಳಕ್ಕೆ ಹೋದಾಗ ಹರಿದಾಸರು ಹೇಳಿದ್ದಾರೆ, ಸಾಯುವ ಕಾಲದಲ್ಲಿ ಭಗವಂತನನ್ನ ಸ್ಮರಣೆ ಮಾಡಬೇಕು. ಅಜಮಿಳ ಅವನ ಮಗನನ್ನ ನಾರಾಯಣ ಅಂತ ಪೂರ್ತಿ ಕರೀಲಿಲ್ಲ, ನರಗ ಅಂತ ಹೇಳಿ ಕರೆದ ಕೂಡಲೇ ವೈಕುಂಠಕ್ಕೆ ಬಂದು ಕರ್ಕೊಂಡು ಹೋದ್ರು. ಯಮಲೋಕಕ್ಕೆ ಹೋಗ್ಲಿಲ್ಲ. ಅಜ್ಜ, ನೀನು ಇಷ್ಟರೊಳಗೆ ಒಳ್ಳೆ ಕೆಲಸ ಏನು ಮಾಡ್ಲಿಲ್ಲ, ದೇವಸ್ಥಾನಕ್ಕೆ ಹೋದದ್ದು ನಾನು ನೋಡ್ಲಿಲ್ಲ ಅಜ್ಜ, ನೀನು ಒಂದು ಸಲ ಹರಿನಾಮ ಸ್ಮರಣೆ ಮಾಡು ಅಂತ ಹೇಳಿ ಒತ್ತಾಯ ಮಾಡ್ತಾರೆ ಮಕ್ಕಳು. ಒತ್ತಾಯ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ. ಗೋವಿಂದ ನಾಮಸ್ಮರಣೆ, ವಿಠ್ಠಲ ನಾಮಸ್ಮರಣೆ ಎಲ್ಲ ಮಾಡ್ತಾರೆ. ಅಜ್ಜನ ಬಾಯಿಯಲ್ಲಿ ಬರುವುದೇ ಇಲ್ಲ, ಏನು ಹೇಳಿದ್ರೂ ಬರುವುದಿಲ್ಲ. ಕಡೆಗೆ ಏನು ಮಾಡ್ತಾರೆ, ಇವನು ಒಂದು ಸಲ ಆದ್ರೂ ಸಾಯ್ಲಿಕ್ಕೆ ಆಯ್ತು, ಒಂದು ಸಲ ಆದ್ರೂ ನಾರಾಯಣ ಹೇಳ್ಬೇಕು ಅಂತ ಹೇಳಿ ಒಂದು ಸಣ್ಣ ಮಗುವನ್ನು ಕರ್ಕೊಂಡು ಬಂದ್ರು. ಇವನ್ ಯಾರಜ್ಜ ಹೇಳಿ, ಇವನ್ ಯಾರಜ್ಜ ಹೇಳಿ ಹೇಳುವಾಗ ನಾರಾಯಣ ಅಂತ ಹೇಳಿ ಸಾಯ್ತಾನೇನು ಅಂತ ಇವ ಸಣ್ಣ ಮಾಣಿ ಅಂತ ಹೇಳ್ತಾನಂತೆ ಅವ, ಹೊರತು ಇವ ನಾರಾಯಣ ಅಂತ ಅವ ಹೇಳಲಿಲ್ಲ. ಇದು ಎಂತ, ಇದು ನಾರಾಯಣನನ್ನು ಸಣ್ಣ ಮಾಣಿ ಅಂತ ಹೇಳಿ ಆಯ್ತಲ್ಲ ಅಂತ ಹೇಳಿ ದೊಡ್ಡ ವಾಣಿಯನ್ನು ಕರ್ಕೊಂಡು ಬರ್ತಾರೆ. ನೋಡುವ, ಅವನ ಹೆಸರು ಗೋವಿಂದ ಅಂತ. ಅಜ್ಜ, ಇದು ಯಾರಜ್ಜ, ಇದು ಯಾರಜ್ಜ, ಗೋವಿಂದ ಅಂತ ಹೇಳಜ್ಜ, ಗೋವಿಂದ ಅಂತ ಹೇಳಜ್ಜ ಅಂತ ಮನಸ್ಸಲ್ಲಿ ಇವ ದೊಡ್ಡ ವಾಣಿ, ಇವರೆಲ್ಲ ಶಾಲೆಗೆ ಹೋಗೋದು ಇಲ್ಲರಿಕ ಮಾಡುದು ಅಂತ ಹೇಳ್ತಾ ಇದ್ದಾನೆ ಹೊರತು ಅವ ಗೋವಿಂದ ಅಂತಾಗ್ಲಿ ಇವ ನಾರಾಯಣ ಅಂತಾಗ್ಲಿ ಅಜ್ಜ ಹೇಳಲಿಲ್ಲ. ಇನ್ನೆಂತ ಮಾಡು, ನಾರಾಯಣ ಅಂತ ಹೇಳಲಿಲ್ಲಲ್ಲ ಅಂತ ಹೇಳಿ ಸರಿ ಅಜ್ಜ ಇದೆಂತ ಅಜ್ಜ, ಇದು ಎಂತ ಅಜ್ಜ ಅಂತ ಹರಿವಾಣವನ್ನ ಹಿಡ್ಕೊಂಡು ಬಂದು ಹೇಳ್ತಾರೆ. ಅಜ್ಜ ಇದೆಂತ ಅಜ್ಜ ಹೇಳಿ ಅಜ್ಜ, ಇದೆಂತ ಅಜ್ಜ ಅಂದ್ರೆ ಅದು ಎಲ್ಲಾರ ಹರಿ ಅಂತ ಹೇಳುವಾಗ ಸತ್ತೋದ್ರಿ ಹರಿನಾಮ ಸ್ಮರಣೆ ಆಯ್ತಲ್ಲ, ಹರಿವಾಣ ಅಂತ ಹೇಳುದು ಬೇಡ ಅಂದ್ರೆ ಅದು ತಟ್ಟೆ, ಅದನ್ನೇಕೆ ತಕೊಂಡು ಬಂದೆ ಅಂತ ಹೇಳಿ ಬೈತಾನಂತೆ ಹೊರತು ಹರಿವಾಣ ಅಂತ ಹೇಳಲಿಲ್ಲ. ಸರಿ, ಕಡೆಗೆ ಒಂದು ನಾಯಿಯನ್ನು ಕರ್ಕೊಂಡು ಬಂದ್ರು. ಯಾಕೆ? ನಾಯಿ ಅಂದರೆ ನಾರಾಯಣ ದೇವರು ಅಜ್ಜ, ಈ ಅಂದ್ರೆ ಈಶ್ವರ. ಹೇ ನೋಡ, ನೀನು ನಾರಾಯಣ ಹೇಳ್ತಾ ಇರು, ನೀನು ಈಶ್ವರ ಅಂತ ಹೇಳ್ತಾರೆ. ನಾರಾಯಣ ಈಶ್ವರ, ನಾರಾಯಣ ಈಶ್ವರ ಅಂತ ಮಕ್ಕಳು ಹೇಳಲಿಕ್ಕೆ ಶುರು ಮಾಡಿದ್ರು ಗುಂಪು ಕಟ್ಟಿಕೊಂಡು. ಯಾಕೆ? ನಾ ಈ ಒಂದೊಂದು ಅಕ್ಷರ ಬಂದ್ರೆ ಸಾಕು. ಅಜಮಿಳನಿಗೆ ಒಬ್ಬ ನಿಮ್ಗೆ ಗೊತ್ತಿಲ್ಲ, ವಿದುಳ ಅಂತ ಒಬ್ಬ ಇದ್ದಂತೆ, ಅವನ ಮಗನ ಹೆಸರು ಹರಗು ಅಂತ. ಅವ ಸಾಯುವ ಕಾಲದಲ್ಲಿ ಹರಗು ಅಂತ ಕರೀಲಿಕ್ಕೆ ಹೋಗಿ ಹರ ಅಂತ ಮಾತ್ರ ಆಗಿ ಆ ಹರಗ 3 ದಿವಸ ಕೈಲಾಸದಲ್ಲಿ ಇರ್ಲಿಕ್ಕೆ ಬಿಟ್ಟಿದ್ದಾನಂತೆ. ಕೈಲಾಸ ಕಂಡ ಮೇಲೆ ಮತ್ತೆ ನರಕ ಉಂಟ. 3 ದಿವಸ ಇರಲಿ 6 ದಿವಸ ಇರಲಿ. ಆದ್ರಿಂದ ಅಜ್ಜ ನೀನು ನಾ ಈ ಅಂತ ಹೇಳು, ಅಷ್ಟಾದ್ರೂ ಬರ್ಲಿ ನಿನ್ನ ಬಾಯಿಂದ ಹೇಳಿದ್ರೆ ಆ ಬೊಕ್ಕನನ್ನೇ ಯಾಕೆ ಹಿಡ್ಕೊಂಡು ಬಂದಿದ್ದೀರಿ ಅಂತ ಹೇಳಿ ಸತ್ತ. ಗೊತ್ತಾಯ್ತಲ್ಲ? ಆದದ್ದರಿಂದ ಹೇಳಿತು ಸಂತತಂ ಚಿಂತೆಯೇನಂತಂ ಮಂತಕಾಲೇ ವಿಶೇಷತಂ. ನೀನು ಅಭ್ಯಾಸ ಮಾಡಿಕೊಳ್ಳದೆ ಇದ್ರೆ ನಿನ್ನ ಎದುರು ಬಂದು ಡಂಗುರ ಹೊಡೆದು ಹೇಳಿದ್ರು ಕೂಡ ನಿನಗೆ ಭಗವಂತನ ನಾಮಸ್ಮರಣೆ ಮಾಡಬೇಕು ಅಂತ ಆಗುವುದಿಲ್ಲ.
ಇರ್ತದೆ. ಅದಕ್ಕೆ ಯಾವುದರ ಅಭ್ಯಾಸ ಮಾಡಿಸ್ಬೇಕಾಗಾದ್ರೆ ನಾಮಸ್ಮರಣೆಯ ಅಭ್ಯಾಸವನ್ನ ಮಾಡಿಸ್ಬೇಕು. ಹರಿಕಥೆಯನ್ನ ಕೇಳಲಿಕ್ಕೆ ಬಂದ್ರೆ ಇಲ್ಲಿ ದಾಸರು ಹಾಗಾಗಿ ನಾಮಸ್ಮರಣೆ ಮಾಡಿಸ್ತಾ ಇರ್ತಾರೆ. ಆದದ್ದರಿಂದ ಏನು ಮಾಡ್ಬೇಕಂತ ಹೇಳಿದ್ರೆ ನಾಮಸ್ಮರಣೆ ಮಾಡ್ತಾ ಇರ್ಬೇಕು. ನಾನು ಕಾರ್ಕಳ ಕಾರ್ಕಳ ಅಂತ ಹೇಳುದು ಯಾಕೆ ಅಂತ ಕೇಳಿ, ಭಗವಂತ ಹೇಳಿದ್ದಾನೆ, ನಾಹಂ ವಸಾಮಿ ವೈಕುಂಠೆ ಯೋಗಿನಾ ಹೃದಯೇನ ಚ ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಂತ ಹೇಳಿದ್ರೆ ಇಲ್ಲೆಲ್ಲ ಭಜನೆ ಮಾಡುವಾಗ ಕೆಲವರದ್ದು ಅರ್ಧ ಕೈ ಹೋಗಿದೆ. ಆಯ್ತಾ, ಅವರೆಲ್ಲ ಹೀಗೆ ಮಾಡ್ಬೇಕು ಅಂತ. ನಾನು ವೈಕುಂಠದಲ್ಲೂ ಇಲ್ಲ ನಾರದ, ಯೋಗಿಗಳ ಹೃದಯದಲ್ಲೂ ನನ್ನನ್ನು ಹುಡುಕುವುದು ಕಷ್ಟ. ನೀನು ಎಲ್ಲೆಲ್ಲಿ ನನ್ನ ಭಕ್ತರು ಜೋರಾಗಿ ಭಜನೆಯನ್ನ ಮಾಡುತ್ತಾ ಏಕ ಪ್ರಕಾರ ಒಂದೇ ಮನಸ್ಸಿನಿಂದ ನನ್ನ ಭಜನೆಯನ್ನ ಮಾಡುತ್ತಾರೋ ಅಲ್ಲಿ ನಾನು ಹುಡುಕಿದ್ರೆ ಸಿಗುತ್ತೇನೆ ಅಂತ ಒಂದು ಚೇರಲ್ಲಿ ಬಂದು ಕೂತ್ಕೊಳ್ತಾನೆ ದೇವರು. ಆದದ್ದರಿಂದ ನಾನು ಕಾರ್ಕಳದಲ್ಲಿ ಎಲ್ಲರೂ ಭಜನೆ ಮಾಡ್ತಾರೆ, ಅದಕ್ಕೆ ಕಾರ್ಕಳ ಕಾರ್ಕಳ ಅಂತ ಹೇಳುವಂಥದ್ದು. ಆದದ್ದರಿಂದ ಭಗವಂತ ಹೇಳಿದಂತಹ ಮಾತು, ನಾನು ಭಕ್ತರ ಹೃದಯದಲ್ಲಿ ಇರ್ತೇನೆ, ಭಕ್ತರು ಭಜನೆ ಮಾಡಿದಲ್ಲಿ ಇರ್ತೇನೆ, ಭಕ್ತರು ಭಜನೆ ಮಾಡಿದ್ರೆ ನಾನು ಬರ್ತೇನೆ, ನಾಮಸ್ಮರಣೆಯನ್ನ ಮಾಡಿ. ಆದದ್ದರಿಂದಲೇ ವಿಷಯವನ್ನು ಬಿಡು ಮನ ವಿಚಾರ ಮಾಡೋ. ನಾನು ಹೇಳಿರುವಂತಹ ಇಷ್ಟು ವಿಷಯಗಳನ್ನ ವಿಚಾರ ಮಾಡುತ್ತಾ ಮಾಡುತ್ತಾ ಯಾವ ರೀತಿ ವೈಕುಂಠದಲ್ಲೂ ನಾನಿಲ್ಲ, ಯೋಗಿಗಳ ಹೃದಯದಲ್ಲೂ ನಾನಿಲ್ಲ, ಭಕ್ತರಿದ್ದಲ್ಲಿ ನಾನಿದ್ದೇನೆ ಅಂತ ಹೇಳಿ ನಾರದನಲ್ಲಿ ಭಗವಂತ ಹೇಳಿದ್ದಾನೋ, ಆ ಭಕ್ತರು ಕರೆದಾಗ ಓಡೋಡಿ ಬಂದದ್ದು ಹೇಗೆ? ಮನಸ್ಸಿನಲ್ಲಿ ಈ ಲೌಕಿಕ ಸಂಸಾರದಲ್ಲಿದ್ದುಕೊಂಡು ಸನ್ಯಾಸಿಕರ ಜೀವನವನ್ನ ಮಾಡಿ ಭಗವಂತನ ಅನುಗ್ರಹವನ್ನ ಪಡೆದದ್ದು ಹೇಗೆ ಎನ್ನುವುದಾಗಿ ನಮಗೆ ಮಾರ್ಗದರ್ಶನ ಕೊಟ್ಟವರ ಕತೆ ಬೇಕಾದಷ್ಟಿದೆ ನಮಗೆ. ಆದ್ರೆ ವಿಶೇಷವಾಗಿ ಇವತ್ತಿನ ದಿವಸ ಕೋರಾ ಕುಂಭಾರ ಅಂತ ಹೇಳುವ ಕತೆ. ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಎಲ್ಲ ಆಗದ್ದಲ್ಲಪ್ಪ, ನಮ್ಮ ಕಲಿಯುಗದಲ್ಲಿ ಆಗಿರುವಂಥದ್ದು. 1267, 1317 ಒಳಗೆ ಈ ಘಟನೆ ನಡೆದಿರುವಂಥದ್ದು ಆಗ ಕಂಡಿದ್ದಾನೆ ದೇವರು. 2000ದಲ್ಲಿ ಕಾಣಲಿಕ್ಕಿಲ್ವ? ಹಾಗಾದ್ರೆ ಹೀಗೆ ಆಲೋಚನೆ ಮಾಡಬೇಕು, ವಿಚಾರ ಮಾಡೋ. ಅಲ್ಲಿ ಕುಂಬಾರನಿಗೆ ಒಲಿದವ ಇಂದು ನನಗೆ ಒಲಿಲಿಕ್ಕಿಲ್ವೇ? ಹಾಗಾದ್ರೆ ಅಂದು ಬಂದ ಹರಿಗೆ ಇಂದು ಅಡ್ರೆಸ್ ಗೊತ್ತಿರ್ಲಿಕ್ಕಿಲ್ವ ಇಲ್ಲಿಗೆ ಬರಬೇಕು ಅಂತ ಹೇಳಿ? ಅವನ ಲೋಕದಲ್ಲಿ ನಾವಿರುವುದಲ್ವಾ? ನೋಡಿ, ಈ ರೀತಿ ವಿಚಾರವನ್ನ ಮಾಡಬೇಕು. ಭಗವಂತ ಬರ್ತಾನೆ, ಭಗವಂತ ಇದ್ದಾನೆ, ಬರುವುದೆಲ್ಲಿಗೆ? ಆದ್ರೆ ನಾವು ಕರೀಬೇಕು, ನಾವಿದ್ದಲ್ಲಿ ಭಗವಂತನನ್ನ ಕರೀಬೇಕು. ಹಾಗೆ ಕರೆದ್ರೆ ಭಗವಂತ ಬರ್ತಾನೆ ಅನ್ನುವಂತಹ ವಿಚಾರ. ಭಕ್ತ ಹೇಗಿರಬೇಕು, ಭಕ್ತನ ನಡೆ ಹೇಗಿರಬೇಕು, ಭಗವಂತನನ್ನ ಕರೀಬೇಕು ಭಕ್ತ ಆದವ, ಸಂಸಾರದಲ್ಲಿದ್ದುಕೊಂಡು ಸಾಧನೆ ಮಾಡುವುದು ಹೇಗೆ, ಈ ಎಲ್ಲ ತತ್ವವನ್ನು ಹೊಂದಿರುವಂತಹ ಕಥಾಭಾಗ ಇವತ್ತಿನ ಭಕ್ತ ಕುಂಬಾರ ಎನ್ನುವಂತಹ ಕಥೆ. ಆದ್ದರಿಂದ ನಾವು ಕೂಡ ಭಕ್ತ ಕುಂಬಾರನಂತೆ ನಮ್ಮ ಮನಸ್ಸನ್ನ ವಿಷಯಗಳಿಂದ ದೂರ ಇಟ್ಟು ವಿಚಾರ ಮಾಡುತ್ತಾ ಭಗವಂತನ ಅನುಗ್ರಹ ಪ್ರಾಪ್ತಿ ಮಾಡಿಕೊಳ್ಳುವ ಅಂತ ಹೇಳುತ್ತಾ ಒಮ್ಮೆ ಜೋರಾಗಿ ಸಾಮೂಹಿಕ ಭಜನೆಯನ್ನ ಮಾಡುವ ಅಲ್ಲ?
ಗ್ರಾಮದಲ್ಲಿ ತೆರಡೋಕಿ ಗ್ರಾಮದಿ ವಾಸವಾಗಿರುವ ಘೋರ ಕುಂಬಾರ ಮಹಾಭಕ್ತ. ತೆರಡೋಕಿ ಗ್ರಾಮದಿ ವಾಸವಾಗಿರುವ ಘೋರ ಕುಂಬಾರ ಮಹಾಭಕ್ತ. ಭಕ್ತ ಮಹಾಘೋರ ಕುಂಬಾರ ಮಹಾಭಕ್ತ. ತೀರದ ವಿಷಯದ ಬಯಕೆಯ ಜಯಿಸಿ, ತೀರದ ವಿಷಯದ ಬಯಕೆಯ ಜಯಿಸಿ, ಪರತತ್ವವನ್ನು ತಿಳಿದಿಹ ಸಾಹಸಿ, ಪರತತ್ವವನ್ನು ತಿಳಿದಿಹ ಸಾಹಸಿ, ಸತತವು ವಿಠಲನ ಮನದಲ್ಲಿ ಸ್ಮರಿಸುತ್ತ ವಿಠಲ ವಿಠಲನ ಮನದಲ್ಲಿ ಧ್ಯಾನಿಸುತ್ತ, ಸತತವು ವಿಠಲನ ಮನದಲ್ಲಿ ಧ್ಯಾನಿಸುತ್ತ, ತನುಮನು ಧನವನು ದೇವ ಗರ್ಪಿಸುತ್ತ, ತನುಮನ ಧನವನು ದೇವ ಗರ್ಪಿಸುತ್ತ, ತೆರಡೋಗಿ ಗ್ರಾಮದಿ ವಾಸವಾಗಿರುವ ಘೋರ ಕುಂಬಾರ ಮಹಾಭಕ್ತ. ಘೋರ ಕುಂಬಾರ ಮಹಾಭಕ್ತ. ಘೋರ ಕುಂಬಾರ ಮಹಾಭಕ್ತ. ತೆರಡೋಗಿ ಎನ್ನುವಂತಹ ಗ್ರಾಮದಲ್ಲಿ ಕುಂಬಾರನ ವೃತ್ತಿಯನ್ನ ಮಾಡುತ್ತಿರುವಂತಹ ಮಣ್ಣಿನ ಮಡಕೆಗಳನ್ನ ಆಯಾಯ ದಿವಸಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟನ್ನ ಮಾತ್ರ ಮಾರುತ್ತಾ ತನ್ನ ಜೀವನವನ್ನ ಸುಖವಾಗಿ, ಬಡತನದಲ್ಲೂ ಕೂಡ ಸುಖವಾಗಿ ಕಳೆಯುತ್ತಿರುವಂತವ ಘೋರ ಕುಂಬಾರ. ಘೋರ ಅಂತ ಅವನ ಹೆಸರು. ಪಂಡರಾಪುರದ ವಿಠಲನ ಮಹಾಭಕ್ತನಾಗಿರತಕ್ಕಂತಹ ಘೋರನಿಗೆ ಓರ್ವಳು ಪತ್ನಿ ಇದ್ದಾಳೆ, ಗಂಗಾ ಅಂತ ಅವಳ ಹೆಸರು. ನೋಡಿ, ಪತಿಗೆ ಅನುಕೂಲೆಯಾಗಿರುವಂತಹ ಸತಿ, ಪತಿಗೆ ಹಿತಳಾಗಿ ಆತ ಮಾಡುತ್ತಿರುವಂತಹ ಕಾರ್ಯಗಳಿಗೆ ಸಹಾಯಕಳಾಗಿರುವಂತಹ ಪತಿವ್ರತ ಶಿರೋಮಣಿ ವಿಠಲನನ್ನ ಘೋರ ನಂಬಿದ್ರೆ ಗಂಗನಿಗೆ ವಿಠಲನ ಮೇಲೆ ಏನು ಬೇಜಾರಿಲ್ಲ. ಆದ್ರೆ ಪತಿಯೇ ಪರದೈವ ಅಂತ ಹೇಳಿ ತನ್ನ ಗಂಡನನ್ನೇ ದೇವರು ಅಂತ ಹೇಳಿ ತಿಳ್ಕೊಂಡು ಬಾಳ್ತಾ ಇದ್ದವಳು ಗಂಗಾ. ಆದ್ರೆ ಮನಸ್ಸಿನಲ್ಲಿ ಒಂದೇ ಒಂದು ಚಿಂತೆ, ಏನದು? ಮಕ್ಕಳಿಲ್ಲ. ಮದುವೆಯಾಗಿ ಸುಮಾರು ವರ್ಷ ಆಗಿದೆ, ನಮಗೂ ಮಕ್ಕಳಾಗ್ಲಿಲ್ಲ ಅಂತ ಹೇಳುವಂತಹ ಬೇಸರ. ಅದೊಂದು ಚಿಂತೆ ಬಿಟ್ರೆ ಮತ್ತೆ ಉಳಿದಂತಹ ಚಿಂತೆ ಇರುವಂತದ್ದು ಭಗವಂತನ ಚಿಂತೆ ಮಾತ್ರ. ಆ ಘೋರನಿಗೆ ವಿಠಲ ಅಂತ ಹೇಳಿದ್ರೆ ಪಂಚಪ್ರಾಣ. ನಿತ್ಯವೂ ಕೂಡ ಆ ವಿಠಲನ ಭಜನೆಯನ್ನ ಮಾಡುತ್ತಾ ಹಾಡುತ್ತಾ ಆತನನ್ನೇ ಆಲೋಚನೆ ಮಾಡುತ್ತಾ ಇರ್ತಾನೆ ಆ ವಿಠಲ. ನಾನು ಅನಂತ ಪದ್ಮನಾಭ ದೇವರದು ಮಹಾಭಕ್ತಳು ಗೊತ್ತುಂಟಾ ಅಂತ ಹೇಳಿ ನಾನು ಹೇಳಿಕೊಳ್ಳಿಕ್ಕಾಗುವುದಿಲ್ಲ. ಆ ಭಗವಂತನೇ ಬಂದು ನೀನು ನನ್ನ ಭಕ್ತ ಅಂತ ಒಪ್ಪಿಕೊಳ್ಳಬೇಕಂತೆ. ಆ ಭಕ್ತ ಅಂತವನನ್ನ ಒಪ್ಪಿಕೊಳ್ಳಬೇಕಾದ್ರೆ ನಾರದ ಭಕ್ತಿ ಸೂತ್ರವನ್ನು ಹೋಗಿ ಓದಬೇಕು. ಅದರಲ್ಲಿ ಭಕ್ತನ ಲಕ್ಷಣಗಳು ಹೇಗಿವೆ ಅಂತ ತೋರಿಸಿಕೊಟ್ಟಿದ್ದಾರೆ. ಭಕ್ತ ಏಕಾಂತಿನೋ ಮುಖ್ಯ ಅಂತ
ಇದ್ದುಕೊಂಡ್ರೂ ಕೂಡ ಮನಸ್ಸಿನಲ್ಲಿ ಇರತಕ್ಕಂತಹ ಹೃದಯ ಸಿಂಹಾಸನದಲ್ಲಿ ಭಗವಂತ ಒಬ್ಬನೇ ಇರಬೇಕು, ಅವನಿಗೆ ಮಾತ್ರ ಅಲ್ಲಿ ಜಾಗ. ಎಲ್ಲರೂ ನನ್ನ ಜೊತೆಯಲ್ಲಿದ್ದಾರೆ, ಆದ್ರೆ ನನ್ನ ಮನಸ್ಸಿನಲ್ಲಿರುವಂತಹ ಹೃದಯ ಸಿಂಹಾಸನದಲ್ಲಿ ಅವ ಮಾತ್ರ ಪ್ರತಿಷ್ಠೆಯಾಗಿರಬೇಕು ಅಂತ ಹೇಳುವಂತವ ಮಾತ್ರವೋ ಎಲ್ಲವನ್ನೂ ಅವನೇ ಕೊಡುವಂತದ್ದು, ಪ್ರತಿಯೊಂದನ್ನು ಅವನೇ ಕಿತ್ತುಕೊಳ್ಳುತ್ತಾನೆ. ಅವ ಕೊಟ್ಟರೂ ನನಗೆ ಸಂತೋಷ, ಕಿತ್ತುಕೊಂಡ್ರೂ ನನಗೆ ಸಂತೋಷ ಅಂತ ಹೇಳಬೇಕು ಮಾತ್ರವೋ. ಸ್ವಜನರ ಪದರ ಜಾತಿ ಮಚನವ ಮಾಡುತ್ತಲಿ ಹೆಜ್ಜೆ ಹೆಜ್ಜೆಗೂ ಹರಿಯ ನಾಮ ಸುಧೆಯೆಂಬ ಈ ರೀತಿಯಾಗಿ ಸಜ್ಜನರ ಸಂಘವದು ಹೆಚ್ಚೇನು ಸವಿದಂತೆ ಅಂತ ಹೇಳುತ್ತಾ ನಿತ್ಯ ನಿರಂತರವಾಗಿ ಸಜ್ಜನರ ಸಂಘದಲ್ಲಿಯೇ ಇರಿಸೋ ನನ್ನನ್ನ, ಸಾಧು ಸಂಘದೊಳಿರಿಸೋ ನನ್ನನ್ನ ಎಂಬುದಾಗಿ ಎಲ್ಲೆಲ್ಲಿ ಭಗವಂತನ ಭಕ್ತರಿದ್ದಾರೋ ಅಲ್ಲೆಲ್ಲ ಕೂಡಿಕೊಂಡು ಭಜನೆಯನ್ನ ಮಾಡುತ್ತಾ ಈ ರೀತಿ ಯಾವ ಯಾವ ಭಕ್ತನ ಲಕ್ಷಣಗಳನ್ನ ಹೇಳಿದ್ದಾರೋ ಅದೆಲ್ಲವನ್ನ ಮೈಗೂಡಿಸಿಕೊಂಡಿರತಕ್ಕಂತಹ ಘೋರ ಕುಂಬಾರ ಇವತ್ತು ಒಬ್ಬ ಮುಖ್ಯ ಭಕ್ತ ಅಂತ ಹೇಳಿ ಗುರುತಿಸಲ್ಪಟ್ಟವ ಹೆಂಡತಿಯಾದಂತಹ ಗಂಗೆ ಇದ್ದಾಳೆ. ಇದೀಗ ವಿಠ್ಠಲನನ್ನ ಪ್ರಾರ್ಥಿಸಿ ಒಂದು ಗಂಡು ಮಗುವನ್ನು ಕೂಡ ಪಡೆದುಕೊಂಡು ಬಿಟ್ಟಿದ್ದಾರೆ. ದೇವರು ಕೊಟ್ಟ ಮಗ ಆದ್ದರಿಂದ ಮಗನಿಗೆ ದೇವರ ಹೆಸರೇ ಇಡೋಣ ಅಂತ ಹೇಳಿ ವಿಠ್ಠಲ ಅಂತ ಹೇಳಿ ಹೆಸರನ್ನ ಕೂಡ ಕೊಡ್ತಾ ಇದ್ದಾರೆ. ನೋಡಿ, ಒಂದು ಸುಂದರವಾದಂತಹ ಜಾನಪದ ಗೀತೆಯಲ್ಲಿ ಆ ಕುಂಬಾರನ ಒಂದು ಸಂಸಾರ ಹೇಗಿತ್ತು ಅಂತ ಹೇಳ್ತಾ ಇದ್ದಾರೆ. ಬಡತನದಾಗ ಬೆಳೆದಾರ ಕೇಳಿರಿ ಸತಿಪತಿ ಇಬ್ಬರ, ಬಡತನದಾಗ ಬೆಳೆದಾರ ಕೇಳಿರಿ ಸತಿಪತಿ ಇಬ್ಬರ, ಹರಿ ಭಜನೆಯ ಮಾಡುತ್ತಲಿದ್ದ ಘೋರ ಕುಂಬಾರ, ಹರಿ ಭಜನೆಯ ಮಾಡುತ್ತಲಿದ್ದ ಘೋರ ಕುಂಬಾರ, ಪಾಂಡುರಂಗನಾದರಿಂದ ಗಂಡು ಕೂಸಿನ ಪಡೆದಾರ, ಪಾಂಡುರಂಗನಾದರಿಂದ ಗಂಡು ಕೂಸಿನ ಪಡೆದಾರ, ಮನೆಯ ಅಂಗಳದಾಗ ಕೂಸುವಾಡುತ್ತಿತ್ತು ಬಲು ಜೋರ, ಘೋರ ಕುಂಬಾರ ಅವ ಘೋರ ಕುಂಬಾರ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಪಾಂಡುರಂಗನ ಅನುಗ್ರಹದಿಂದ ಒಂದು ಗಂಡು ಕೂಸನ್ನ ಪಡೆದಾರ. ಆ ಮಗು ಅಂಗಳದಲ್ಲಿ ಆಟ ಆಡುತ್ತಾ ಇರುವುದನ್ನ ನೋಡಿ ಸಂತೋಷಗೊಂಡಿದ್ದಾರೆ ಆ ತಂದೆ ತಾಯಂದಿರು. ಇಷ್ಟು ಹೊತ್ತಿಗೆ ಘೋರನದು ವಿಶೇಷವಾದಂತಹ ಬುದ್ಧಿ. ನಾನು ಹೇಳಿದೆ ಅವನ ಭಕ್ತನ ಲಕ್ಷಣ ಹೇಳುವಾಗ ನಮ್ಮಲ್ಲಿ ಕೂಡ ಇದೆ, ಎರಡು ಬುದ್ಧಿ ನೋಡ್ಬೇಕು ನಮ್ಮಲ್ಲಿ ಯಾವ ಬುದ್ಧಿ ಇದೆ ಅಂತ. ಒಂದು ಸಂಗ್ರಹ ಬುದ್ಧಿ, ಇನ್ನೊಂದು ಅರ್ಪಣ ಬುದ್ಧಿ ಅಂತ. ಏನು ಕೊಟ್ಟರು ಕೂಡ ಭಗವದ್ ಅರ್ಪಣ ಮಾಡಿಬಿಡುದು, ವಿಠಲಾರ್ಪಣ ಅಂತ ಹೇಳಿಬಿಡುವುದು. ಅವನೇ ಕೊಡ್ತಾನೆ ಅವನೇ ಕಿತ್ತುಕೊಳ್ತಾನೆ ಅಂತ ಹೇಳಿದ್ರೆ ಅದೇ ಅದೇ ಅರ್ಪಣ ಬುದ್ಧಿ. ಇನ್ನು ಸಂಗ್ರಹ ಬುದ್ಧಿ ಅಂತ ಹೇಳಿದ್ರೆ ಒಂದು ಕತೆ ನೆನಪಾಯ್ತು ನೋಡಿ. ಒಬ್ಬ ಸನ್ಯಾಸಿ ಇದ್ದ. ಆ ಸನ್ಯಾಸಿ ಒಂದು ಎಲ್ಲಿರುವುದು ಸನ್ಯಾಸಿ ಅಂತ ಹೇಳಿದ್ರೆ ಒಂದು ಸಣ್ಣ ಆಶ್ರಮ ಕಟ್ಟಿಕೊಂಡು ಹೇಗೋ ಒಂದು ಬದುಕಿಕೊಂಡಿದ್ದ. ಅಷ್ಟು ಹೊತ್ತಿಗೆ ನೋಡಿ ಇರುವುದೇ ಅವನ ಹತ್ರ ಒಂದೆರಡು ಜೊತೆ ಬಟ್ಟೆ ಮಾತ್ರ, ಮತ್ತೆ ಬೇರೆ ಎಂತ ಉಂಟು. ಆದ್ರೆ ಒಂದು ದಿವಸ ಇಲಿ ಬಂದು ಆ ಬಟ್ಟೆಯನ್ನು ಕೂಡ ಹರಿದು ಹಾಕಿತಂತೆ. ಭಾರಿ ಬೇಸರ ಆಯ್ತು. ಇರುವುದೇ ನನ್ನ ಹತ್ರ ಎರಡು ಜೊತೆ ಬಟ್ಟೆ, ಹೇಗೋ ಜೀವನ ಮಾಡ್ತಾ ಇದ್ದೇನೆ, ಈ ಇಲಿ ಬಂದು ನನ್ನ ಬಟ್ಟೆಯನ್ನು ಹರಿದು ಹಾಕಿತ್ತಲ್ಲ, ಈ ಇಲಿಗೆ ಎಂತ ಮಾಡುದು, ಎಷ್ಟು ಹುಡುಕಿದ್ರು ಕೂಡ ಇಲಿ ಸಿಗ್ಲಿಲ್ಲ ಅಂತ ಹೇಳಿ ಒಂದು ಬೆಕ್ಕನ್ನ ತಕೊಂಡು ಬರ್ತಾನೆ. ಎಂತಕ್ಕೆ ಬೆಕ್ಕು ತಗೊಂಡು ಬಂದದ್ದು? ಇಲಿ ಹಿಡಿಲಿಕ್ಕೆ. ಬೆಕ್ಕು ತಕೊಂಡು ಬಂದ ಕೂಡಲೇ ಅವನ ಚಿಂತೆ ದೂರ ಆಯ್ತಾ? ಬೆಕ್ಕಿಗೆ ಹೊಟ್ಟೆಗೆ ಹಾಕಬೇಕಲ್ಲಪ್ಪ, ಅದಕ್ಕೆ ಹಾಲು ಕೊಡಬೇಕು. ಹಾಲಿಗೆ ಎಂತ ಮಾಡುದು? ದನ ತಕೊಂಡು ಬಂದ. ಹಾಲು ಬೇಕದಕ್ಕೆ ಅಂತ ಹೇಳಿ ದನ ತಕೊಂಡು ಬಂದಾಗ ನೋಡ್ಕೊಳ್ಳಿಕ್ಕೆ ಇವನ್ ಸನ್ಯಾಸಿ ಅಲ್ವಾ, ಒಂದು ಹೆಂಗಸನ್ನು ಕರ್ಕೊಂಡು ಬಂದ. ದನ ನೋಡಿಕೋ, ಅದಕ್ಕೆ ಹುಲ್ಲು ಹಾಕು ಅಂತೆಲ್ಲ ಹೇಳಿ ಮತ್ತೆ ಸ್ವಲ್ಪ ಸಮಯದಲ್ಲಿ ಸನ್ಯಾಸಿ ಹೋಗಿ ಸಂಸಾರಿ ಆದ. ಇದು ಸಂಗ್ರಹ ಬುದ್ಧಿ ಅಂತ ಹೇಳುವಂತದ್ದು. ಆದ್ರೆ ನಾವೆಲ್ಲ ಹೇಗೆ ಓದಬೇಕು, ಇದು ಬೇಕು, ಅದು ಬೇಕು, ಇನ್ನು ಬೇಕು, ಬೇಡ ಹೇಳಿದ್ರು ಸಾವು ಮತ್ತೆ ನಾವು ಉಂಟಾಗ್ಲೇ ಹೇಳಿದ್ದೇನೆ ನಾನು. ಹಾಗೆ ಎಲ್ಲವನ್ನ ಬೇಕು 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 ಅಂತ ಹೇಳುವಂತದ್ದು ಸಂಗ್ರಹ ಬುದ್ಧಿ. ಆದ್ರೆ ನಮ್ಮ ಘೋರ ಕುಂಬಾರನದ್ದು ಅರ್ಪಣ ಬುದ್ಧಿ. ಎಲ್ಲವನ್ನ ವಿಠ್ಠಲಾರ್ಪಣ
ನಿನಗೆ ಅರ್ಪಣೆ. ಹೇ ಭಗವಂತ, ಇವತ್ತಿಷ್ಟೊಂದು ಮಡಿಕೆ ಮಾಡಿದ್ದೇನೆ, ಇದನ್ನ ಮಾರಿದ್ದೇನೆ, ಎಲ್ಲವೂ ನಿನಗೆ ಅರ್ಪಣ. ನೀನೇನು ಮಾಡಿಸ್ತೀಯೋ ನಾನು ಮಾಡ್ತಾ ಇದ್ದೇನೆ ಸ್ವಾಮಿ. ಏನಿದ್ರು ಕೂಡ ನಿನ್ನ ಚಿಂತೆ ಮಾತ್ರ, ನನಗೆ ಅನ್ನ ಚಿಂತೆ ಯಾಕೆ ಅಂತ ಅವನ ತಲೆಯಲ್ಲಿ ಈ ರೀತಿ ಬದುಕುತ್ತಾ ಇದ್ದಾನೆ ನೋಡಿ. ಹಾಗಿರುವಾಗ ಅದೊಂದು ದಿನ ಯಾರೋ ಬರ್ತಾ ಇದ್ದಾರೆ, ಯಾರೋ ಬರ್ತಾ ಇದ್ದಾರೆ, ಯಾರದು ಅಂತ ನೋಡ್ತಾ ಇದ್ದಾನಂತೆ. ನೋಡುವಾಗ ಯಾರದು? ನಾದೇವ ನಾಮದೇವ ಇವರೆಲ್ಲರೂ ಕೂಡ ಬರ್ತಾ ಇದ್ದಾರಂತೆ ನೋಡಿ. ವಿಚಾರವನ್ನ ಹೇಳಬೇಕು. ವಾರಕರಿ ಅಂತ ಹೇಳ್ತಾರೆ, ಅವರಿಗೆ ಅಭ್ಯಾಸ ಉಂಟಲ್ಲ, ಅದನ್ನ ಮಾಡಿ ನಾನು ಅವರ ಸ್ಟೇಟಸ್ ಅನ್ನ ನೋಡಿದ್ದೆ. ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ವೆಂಕಟರಮಣ ದೇವಸ್ಥಾನದಿಂದ ವಾರಕರಿ ಹೋಗ್ತಾರೆ. ಅದರಿಂದ ಬಹಳ ಸುಂದರವಾದಂತಹ ಒಂದು ಸಂಪ್ರದಾಯ. ಯಾತ್ರೆ ಅಂತ ಹೇಳುವುದಕ್ಕೆ ವಾರಿ ಅಂತ ಹೇಳ್ತಾರೆ. ಯಾರು ಆ ಯಾತ್ರೆಯನ್ನ ಕೈಗೊಳ್ತಾರೋ ಪಂಡರಾಪುರಕ್ಕೆ ಅವರನ್ನ ವಾರಕರಿ ಅಂತ ಕರೀತಾರೆ ಅಂತ ಹೇಳಿ ಅರ್ಥ. ಆದ್ದರಿಂದ ಒಟ್ಟು 2 ಸಲ ವರ್ಷದಲ್ಲಿ ಯಾತ್ರೆ ಮಾಡ್ತಾರೆ ವಿಠಲನ ಭಕ್ತರೆಲ್ಲರೂ ಸೇರಿ. ಆಷಾಢ ಏಕಾದಶಿ ಮತ್ತೆ ಕಾರ್ತಿಕ ಏಕಾದಶಿ ದಿವಸ ಹೋಗ್ತಾರೆ ಅವರು ಪಂಡರಾಪುರಕ್ಕೆ. ಸುಮ್ಮನೆ ಹೋಗ್ತಾರೋ? ಜಯ ಜಯ ವಿಠಲ್ ವಿಠಲ್ ವಿಠಲ್, ಜಯ ಜಯ ವಿಠಲ್ ವಿಠಲ್ ವಿಠಲ್, ಜಯ ಜಯ ವಿಠಲ್ ವಿಠಲ್ ವಿಠಲ್, ಜಯ ಜಯ ವಿಠಲ್ ವಿಠಲ್ ನೋಡಿದ ಗೋರ, ಅರೆ ಯಾರನ್ನು ಬರ್ತಾ ಇರುವಂತದ್ದು? ಸಂತರೆಲ್ಲ ಬಂಧು ಅವರೇ ಕೃಪಾ ಸಿಂಧು, ಸಂತರೆಲ್ಲ ಬಂಧು ಅವರೇ ಕೃಪಾ ಸಿಂಧು. ಅವರೇ ಕೃಪಾ ಸಿಂಧು, ಸಂಸಾರದ ಭ್ರಾಂತಿಯ ತಿಳಿಸಿ ಹೇಳುವರೆಂದು, ಸಂಸಾರದ ಭ್ರಾಂತಿಯ ತಿಳಿಸಿ ಹೇಳುವರೆಂದು. ಆಹಾ, ಸಂತರೆಲ್ಲ ಬಂಧು ಯಾರು ಬರ್ತಾ ಇದ್ದಾರೆ? ನಾಮದೇವ, ದಾರದೇವ, ತುಕಾರಾಮ ಇವರೆಲ್ಲ ಬರ್ತಾ ಇದ್ದಾರಲ್ಲ. ಬನ್ನಿ 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 ಬನ್ನಿ. ಉತ್ತಮರ ಸಂಗ ದುರಭಿಮಾನ ಭಂಗ, ಉತ್ತಮರ ಸಂಗ ದುರಭಿಮಾನ ಭಂಗ. ಸಾಧು ಸಂತರ ದರ್ಶನವೇ, ಸಾಧು ಸಂತರ ದರ್ಶನವೇ ಸತ್ಸಂಗ, ದರ್ಶನವೇ ಸತ್ಸಂಗ. ಸಂತರೆಲ್ಲ ಬಂಧು, ಬನ್ನಿ 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 ಬನ್ನಿ. ವಿಠಲ 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 ಬಂದು 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 ಸಂತರಗಣ ಬರ್ತಾ ಇದ್ದ ಒಳಗಡೆ ವಿಠಲ 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 ಎಲ್ಲರನ್ನ ಕರೆದುಕೊಂಡು ಬಂದು ಆಹಾ ಆಹಾ, ಈ ದಿನ ನನ್ನ ಜನ್ಮ ಪಾವನವಾಯಿತು. ಇದೆಂತಹ ಸಂತೋಷ. ನೀವೆಲ್ಲರೂ ಕೂಡ ವಾರಕರಿ ಸಂಪ್ರದಾಯವನ್ನ ಹುಟ್ಟು ಹಾಕಿರುವಂತಹ, ಅದನ್ನ ಬೆಳೆಸುತ್ತಾ ಇರುವಂತಹ ಜೀವಿಗಳಿದ್ದು ನನ್ನ ಮನೆಗೆ ಬಂದಿರಾ? ಬನ್ನಿ 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 ಅಂತ ಹೇಳಿ ತನ್ನ ಇದ್ದ ಆ ಚಿಕ್ಕ ಮನೆಯಲ್ಲಿ ಅವರೆಲ್ಲರನ್ನ ಕುಳ್ಳಿರಿಸಿದಾಗ, ಗೋರ ನಾವೆಲ್ಲರೂ ಸೇರಿ ಮೊದಲಿಗೊಮ್ಮೆ ಹರಿಭಜನೆಯನ್ನ ಮಾಡೋಣ, ಮತ್ತೆ ಮಾತಾಡೋಣ ಅಂತ ಹೇಳಿ ಕೃಷ್ಣ ಕೃಷ್ಣ ಮನಮೋಹನ ಚಿತ್ತ ಚೋರ ರಾಧ ಜೀವನ, ಕೃಷ್ಣ ಕೃಷ್ಣ ಮನಮೋಹನ ಚಿತ್ತ ಚೋರ ರಾಧ ಜೀವನ. ವೇಣುರಾರಿ ಜಗನ್ಮೋಹನ ಬ್ರಜವಾಸಿ ನಂದನಂದನ, ವೇಣುರಾರಿ ಮನಮೋಹನ ಬ್ರಜವಾಸಿ ನಂದನಂದನ, ಮೇಘಶ್ಯಾಮ ಮಧುಸೂದನ.
ಚಿತ್ತಚೋರರ ಜೀವನ ಚಿತ್ತಚೋರರ ಜೀವನ ಪಂಡರೀನಾಥ ಭಗವಾನಿಗೆ ಅಂತ ಹೇಳುವಾಗ ಗೋರ ಕುಂಬಾರ ತಮ್ಮ ರೀತಿಯಿಂದ ಭಜನೆಯಲ್ಲಿ ಪಾಲ್ಗೊಂಡು ಮನಸ್ಸಿಗೆಷ್ಟು ಆನಂದ ಆಯಿತಲ್ವ. ಭಗವಂತನ ನಾಮಸ್ಮರಣೆ ಕೇಳುವಾಗ ಮನಸ್ಸಿಗೆಷ್ಟು ಆನಂದ ಆಗುತ್ತದೆ. ಇಹದ ಪರಿವೆಯಲ್ಲೇ ಬರೆದು ಅದೆಷ್ಟೋ ಸಮಯಗಳವರೆಗೆ ಭಜನೆಯನ್ನ ಮಾಡುತ್ತಾ ಕುಳಿತು ಕಡೆಗೊಮ್ಮೆ ಬಂದ ಕಾರಣ ಹೇಳುವಾಗ, ಏನಿಲ್ಲಪ್ಪ, ಪಂಡರಾಪುರಕ್ಕೆ ಹೋಗುವವರು ನಾವು, ಹೋಗುತ್ತಾ ದಾರಿ ಮಧ್ಯದಲ್ಲಿ ನಿನ್ನ ಮನೆ ಖಂಡಿತಲ್ವೇ, ಒಮ್ಮೆ ಬಂದು ದಣಿವಾರಿಸಿಕೊಂಡು ಹೋಗೋಣ, ನಿನ್ನ ಜೊತೆಯಲ್ಲಿ ಸಂಘವನ್ನ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇವಪ್ಪ. ಸರಿ ಸರಿ ಸರಿ, ಅದೇನು ಗೋರ ಅಂತ ಕೇಳ್ತಾ ಇದ್ದಾರೆ ಜ್ಞಾನದೇವರು. ಯಾವುದು ಅದೇನು ಗೋರ ಅಂತ ಕೇಳ್ತಾ ಇದ್ದಾರೆ. ಅದು ಕೋಲು. ಏನು ಕೋಲು ಅಂತ ಕೇಳ್ತಾ ಇದ್ದಾರೆ ನೋಡಿ ಜ್ಞಾನದೇವರು. ಅದು ಈ ಮಡಕೆಯನ್ನೆಲ್ಲ ಒಡೆದು ನೋಡುದು. ಯಾಕೆ ಅಂತ ಹೇಳಿದ್ರೆ, ಹೊಡೆದಾಗ ಅದು ಹಸಿಯೋ ಮಡಕೆ ಒಣಗಿದೆಯೋ ಅಂತ ಹೇಳಿ ಗೊತ್ತಾಗ್ತದೆ. ತಕೊಂಡು ಬಾ ಕೋಲು, ಇಲ್ಲಿ ನೋಡು, ಇಷ್ಟೊಂದು ಜೀವಂತ ಮಡಕೆಗಳೆಲ್ಲ ಕೂತಿದ್ದಾರೆ, ಎಲ್ಲರ ಮಂಡೆಗೆ ಒಂದೊಂದು ಪೆಟ್ಟು ಕೊಟ್ಟುಕೊಂಡು ಬಾನಿ, ಯಾರ ಮಂಡೆ ಒಣಗಿದೆ ಯಾರ ಮಂಡೆ ಹಸಿ ಉಂಟು ಅಂತ ಹೇಳಬೇಕು ಅಂತ ಹೇಳುವಾಗ, ಸ್ವಾಮಿ ತಮಾಷೆ ಮಾಡ್ತಾ ಇದ್ದೀರಾ? ಏನ್ ಹೇಳ್ತಾ ಇದ್ದೀರಿ ನೀವು? ನನ್ನಲ್ಲಿ ಇಲ್ಲಿ ಕುಳಿತಿರುವಂತಹ ಎಲ್ಲರ ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ಅದು ಸರಿ ಆಗ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ, ಜಾನಿಯೋ ನಾನಲ್ಲ, ನಿಮಗೆಲ್ಲಿಯಾದ್ರೂ ತಪ್ಪಿತೇನೋ, ನಾನು ಪರೀಕ್ಷೆ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ತಿಳಿದವರು. ಜ್ಞಾನಿಯೋ ನಾನಲ್ಲ, ದಾನಿಯೋ ನಾನಲ್ಲ, ಸ್ನಾನ ಸಂಧ್ಯಾನದ ಮೌನಿ ನಾನಲ್ಲ, ನಾನಾ ಉತ್ತಮರ ಸ್ಥಾನಕ್ಕೆ ಹೋಗಿ ನೀವಾಡಿದ ಕಥೆಯ ಅರಿತವ ನಾನಲ್ಲ, ಸ್ವಾಮಿ ದೇನ ಏನೋ ಹೆಂಡತಿ ಮಗನೊಂದಿಗೆ ವಿಠಲನ ನಾಮ ಸ್ಮರಣೆಯನ್ನ ಮಾಡುತ್ತಾ ಮಡಕೆ ಮಾಡಿಕೊಂಡು ಜೀವನ ಮಾಡುವವ ನೀವು. ಆ ಕೋಲಿನಲ್ಲಿ ಎಲ್ಲರ ತಲೆಗೆ ಹೊಡೆದ ಹಸಿ ಉಂಟ ಅಂತೆಲ್ಲ ಹೇಳು ಅಂತ ಹೇಳಿದ್ರೆ ನನಗೆ ತುಂಬಾ ಭಯ ಆಗುತ್ತದೆ. ನನಗೆ ಏನು ತಿಳಿದವ ಅಲ್ಲ ನಾನು ಅಂತ ಹೇಳಿದೆ. ಸುಮ್ಮನೆ ಗೋರ ಇದೇನಿದು ನೀನು, ನಾ ಹೇಳ್ತಾ ಇದ್ದೇನಲ್ಲ, ಎಲ್ಲರ ತಲೆಗೆ ಒಂದೊಂದು ಹೊಡ್ಕೊಂಡು ಬಾ ನೀನು ಅಂತ ಹೇಳುವಾಗ ಜ್ಞಾನದೇವರ ಒತ್ತಾಯದ ಮೇಲೆಗೆ ಕೋಲನ್ನ ಹೆದರಿಕೊಂಡು ಹೋಗಿ ಪ್ರತಿಯೊಬ್ಬರ ತಲೆಗೆ ಒಂದೊಂದು ಪೆಟ್ಟು ಹಾಕುವಾಗ ಎಲ್ಲರ ತಲೆ ಹೇಗೆ ಉಂಟು? ಹಸಿ ಉಂಟಾ? ಒಣಗಿದೆಯಾ? ಅಹಂಕಾರ, ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮತ್ಸರ, ವಿಷಯಾಸಕ್ತಿಯಿಂದ ತುಂಬಿದ್ದರೆ ಅದು ಹಸಿ ಮಡಕೆ. ಅದನ್ನೆಲ್ಲ ಬಿಟ್ಟು ಒಣಗಬೇಕು ನೀನು ಅಂತ ಹೇಳುವಂತಹ ತತ್ವವನ್ನ ಜಗತ್ತಿಗೆ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಅಂತಹ ಪರಮ ತತ್ವಜ್ಞಾನಿಗಳನ್ನ ಪರೀಕ್ಷೆ ಮಾಡತಕ್ಕಂತಹ ಸಾಮರ್ಥ್ಯ ಇರುವವ ಗೋರ ಅಂತ ಹೇಳಿ ಜಗತ್ತಿಗೆ ಪ್ರಚುರಪಡಿಸಬೇಕಲ್ಲ. ಇದೀಗ ಹೆದರಿಕೊಂಡು ಹೋಗಬೇಕಾದ್ರೆ ನಾಮದೇವರು ಕಣ್ಣು ಬಿಡ್ತಾ ಇದ್ದಾರಂತೆ ನೋಡಿ. ನನ್ನನ್ನ ಪರೀಕ್ಷೆ ಮಾಡ್ತೀಯಾ ನೀನು ಅಂತ ಬಾಯಲ್ಲಿ ಹೇಳಿಲ್ಲ, ಆ ನೋಟದಲ್ಲಿ ಪೂರ್ತಿ ನಡಗಲಿಕ್ಕೆ ಶುರುವಾಯಿತು. ಜ್ಞಾನದೇವರ ಮಾಡು ಮಾಡು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ನಾಮದೇವರು ಅವರು ಎಷ್ಟು ಪ್ರಸಿದ್ಧರು ಅಂತ ಹೇಳಿದ್ರೆ, ವಾರಕರಿ ಸಂಪ್ರದಾಯವನ್ನ ಹುಟ್ಟು ಹಾಕಿ ಅದನ್ನ ಮುಂದುವರಿಸಿಕೊಂಡು ಹೋದವರಲ್ಲಿ ಅವರು ಕೂಡ ಒಬ್ರು. ಅದನ್ನ ಮುಂದುವರಿಸಿಕೊಂಡು ಹೋದವರು ದೂರ ಆಗ್ತದೆ, ನಮ್ಮೊಳಗೆ ಅಹಂಕಾರ ಇರಬಾರ್ದು, ದೇವರ ಅನುಗ್ರಹ ಸಿಗಬೇಕು ಅಂತ ಇದ್ರೆ ಈ ತತ್ವವನ್ನ ಲೋಕಕ್ಕೆ ಹೇಳಲಿಕ್ಕೋಸ್ಕರವಾಗಿ ಈ ಒಂದು ಘಟನೆಗಳು ಬಂದಿದೆ. ಘಟನೆಗಳು ಸುಮಾರು ಆಗ್ತದೆ. ಕತೆ ನಿಮಗೆಲ್ಲರಿಗೆ ಗೊತ್ತಿಲ್ವಾ? ಇದು ಎಲ್ಲರಿಗೆ ಗೊತ್ತುಂಟು. ಆದ್ರೆ ಕತೆ ಗೊತ್ತುಂಟಲ್ಲ, ಆ ಕಥೆಯಲ್ಲಿ ನಾನೆಲ್ಲಿದ್ದೇನೆ? ನಾನು ಅಹಂಕಾರಿಯ ಜಾಗೆಯಲ್ಲಿದ್ದೇನೋ ಅಲ್ಲ, ನಾನು ಗೋರನ ಜಾಗೆಯಲ್ಲಿ ನಿಂತಿದ್ದೇನೋ? ದೇವರನ್ನು ಇನ್ನು ಇಷ್ಟೇ ಇರುದ ಕಾಣ್ಲಿಕ್ಕೆ? ಅಲ್ಲ, ನಾನು ಅಷ್ಟು ದೂರದಲ್ಲಿದ್ದೇನೋ? ಹೀಗೆ ಆಲೋಚನೆ ಮಾಡಬೇಕು. ಕತೆ ನಮಗೆಲ್ಲರಿಗೆ ಗೊತ್ತಿದೆ. ಅಲ್ಲಿ ಹೋಗಿ ವಿಠಲ ಬಾರದೆ ಇರುವಾಗ ಕಡೆ
ಕಡೆಗೊಮ್ಮೆ ತನ್ನ ಗುರುಗಳ ಹತ್ರ, ಅವರ ಹೆಸರು ಕೂಡ ವಿಠೋಬ ಅಂತ ಹೇಳಿ, ಗುರುಗಳ ಹತ್ತಿರ ಹೋಗಿ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ತಮ್ಮ ಅಹಂಕಾರವನ್ನ ನಾಶಪಡಿಸಿಕೊಂಡ್ರು. ನಾಮದೇವರಿಗೆ ಗೊತ್ತಾಯಿತು ಅಂತ ಹೇಳಿ ಕತೆ ಮುಂದುವರಿಯುತ್ತದೆ. ಇಲ್ಲಿ ಏನಾಗಿದೆ ನೋಡುವ. ಇತ್ತೀಗ ಕಾಲಗಳು ಉರುಳುತ್ತಾ ಇದೆ. ಮಗ ಸಣ್ಣ ಪಾಪು ಇದ್ದ, ಹುಟ್ಟಿದವ. ಅವನಿಗೆ 1 ವರ್ಷ ಆಗುತ್ತಾ ಬಂತು. 1 ವರ್ಷ ಆಗುತ್ತಾ ಬರುವಾಗ ಹೆಂಡತಿ ಹೇಳಿದ್ಲಂತೆ, ನೋಡಿ ಇವತ್ತು ನೀವು ಪೇಟೆಗೆ ಹೋಗ್ತೀರಲ್ಲ? ಹಾ ಹೌದು ಗಂಗಾ, ಹೋಗ್ತೇನೆ. ಯಾಕೆ? ನಿಮ್ಗೇನು ಬೇಸರ ಇಲ್ಲ ಅಂದ್ರೆ ಒಂದು ಸ್ವಲ್ಪ ಹೆಚ್ಚು ಮಡಕೆಯನ್ನ ಮಾಡಿ ಒಂದು ಮಗುವಿಗೆ ಮೇಲಂಗಿಯನ್ನು ನೀವು ತಕೊಂಡು ಬರ್ತೀರಾ? ಏನೇನು, ಯಾಕೆ ಅವನಿಗೇನು ಅಂಗಿ ಇಲ್ವಾ ಹಾಕೊಳ್ಳಿಕ್ಕೆ ಅಂತ ಹೇಳಿದ್ರೆ, ಅಲ್ಲ ನನ್ನ ಮಗನಿಗೆ ಇವತ್ತು 1 ವರ್ಷ ಆಯ್ತು, ಅವನಿಗೆ ಆರತಿ ಮಾಡಬೇಕು ವಿಠಲನಿಗೆ, ಆರತಿ ಮಾಡಬೇಕು ವಿಠಲನಿಗೆ, ಪಾಂಡುರಂಗ ನೀಡಿದ ಮುದ್ದು ಕಂದಮ್ಮಗೆ, ಪಾಂಡುರಂಗ ನೀಡಿದ ಮುದ್ದು ಕಂದಮ್ಮಗೆ, ಆರತಿ ಮಾಡಬೇಕು ವಿಠಲನಿಗೆ. ಸ್ವಾಮಿ, ಇವತ್ತು ನಮ್ಮ ವಿಠಲ ಹುಟ್ಟಿ 1 ವರ್ಷ ಆಯ್ತು ನೋಡಿ. ಇವತ್ತವನ ಜನ್ಮದಿನ. ಅವನನ್ನ ಸ್ನಾನ ಮಾಡಿಸಿ ಹೊಸ ಬಟ್ಟೆಯನ್ನು ಉಡಿಸಿ ಆರತಿ ಮಾಡ್ಬೇಕಪ್ಪ. ಅವನ ಅಭ್ಯುದಯವನ್ನ ಕೋರಬೇಕು. ಕೊಡದೆ ಕೊಡದೆ ಭಗವಂತ ಕೊಟ್ಟಿರುವಂತಹ ವರಪ್ರಸಾದ ಅಲ್ವೇ? ಆದ್ದರಿಂದ ನೋಡಿ, ನೀವು ಪೇಟೆಗೆ ಹೋಗಿ ಬರುವಾಗ ಈ ಮಗುವಿಗೆ ಸುಂದರವಾದಂತಹ ಒಂದು ಅಂಗಿಯನ್ನು ತಕೊಂಡು ಬನ್ನಿ. ಹಾಗೆ ನಾನು ಹೋಗಿ ಮಾತೆಯರನು ಕರೆ ತರಲು ಕೋಪೆನು, ಮಾತೆಯರನು ಕರೆ ತರಲು ಕೋಪೆನೆ, ಸುಖನಿಧಿರೆಯ ಮಾಲ್ಪನ ನೋಡಿ ನೋಡಿಕೊಳ್ಳಿರೆ, ಸುಖನಿಧಿರೆಯ ಮಾಲ್ಪನ ನೋಡಿ ನೋಡಿಕೊಳ್ಳ, ಆರತಿ ಮಾಡಬೇಕು ವಿಠಲನಿಗೆ, ಆರತಿ ಮಾಡಬೇಕು. ಬೇಗ ಹೋಗಿ ಅಂಗಿ ತಕೊಂಡು ಬನ್ನಿ, ನನ್ನ ಮಗನಿಗೆ 1 ವರ್ಷದ ಹುಟ್ಟಿದ ಹಬ್ಬದ ಸಂಭ್ರಮ ಅಂತ ಹೇಳಿ ಅವನನ್ನ ಕಳಿಸಿ ಅಂಗಿ ತಕೊಂಡು ಬಂದು ಮಗುವನ್ನ ಸ್ನಾನ ಮಾಡಿಸಿ ಹೊಸ ಅಂಗಿ ಎಲ್ಲ ಹಾಕಿ ಅವನಿಗೆ ಹೊಟ್ಟೆ ತುಂಬ ತಿನ್ಲಿಕ್ಕೆಲ್ಲ ಕೊಟ್ಟು, ನೋಡಿ ಆಟ ಆಡ್ತಾ ಉಂಟು ಮಗು. ಆರತಿ ಮಾಡಬೇಕು ನಾನೀಗ. ಈಗ ಹೋಗಿ ಸುತ್ತಮುತ್ತಲಿರುವ ಒಂದು 4-5 ಹೆಂಗಸರನ್ನ ಕರ್ಕೊಂಡು ಬರ್ತೇನೆ. ಮುತ್ತೈದೆಯರೆಲ್ಲ ಸೇರಿ ಮಗುವಿಗೆ ಆರತಿ ಮಾಡ್ತೇವೆ. ಅವನಿದ್ರೆ ಮಾಡಿದ್ರೆ ಮಲಗಿಸಿ ಬಿಡಿ. ನೋಡಿ ನೋಡಿ, ನಾನು ನಿಮ್ಗೆ ಸರಿ ಹೇಳ್ತಾ ಇದ್ದೇನೆ. ವಿಠಲನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಮಗುವನ್ನು ಮರೆತು ಬಿಡಬೇಡಿ. ಅವನ ಹತ್ರ ನಿಮಗೆ ಗೊತ್ತಾಗ್ತದಲ್ವಾ? ನೀವು ವಿಠಲನ ನಾಮಸ್ಮರಣೆ ಮಾಡೋದು ತಪ್ಪು ಅಂತ ನಾನು ಹೇಳಲಿಲ್ಲ, ಆದ್ರೆ ನಾಮಸ್ಮರಣೆಗೆ ಇಳಿದು ಬಿಟ್ರೆ ನಿಮಗೆಲ್ಲ ಮರೆತು ಹೋಗ್ತದೆ. ನಮ್ಮ ಮಗುವಲ್ವೇ, ಆ ಕಡೆ ಈ ಕಡೆ ಹೋಗಿಬಿಟ್ರೆ ನೋಡಿ 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 ಮೇಲೆ ತಿಟ್ಟೆಯಲ್ಲಿ ಮಲಗಿಸ್ತಾ ಇದ್ದೇನೆ ನಾನು. ಅವ ನಿದ್ದೆ ಮಾಡಿದ ಹಾಗೆ ನಾನು ಹೋಗಿ ಬಿಡ್ತೇನೆ, ನೋಡ್ಕೊಳ್ಳಿ ಆಯ್ತಾ ಅಂತ ಹೇಳಿ, ಆಯ್ತು ಗಂಗಾ ನೀನು ಹೋಗು ಅಂತ ಹೇಳಿ ತಾನು ಹತ್ತಿರ ಕುಳಿತುಕೊಂಡು ಮಗುವಿನ ಬೆನ್ನನ್ನ ತಟ್ಟುತ್ತಾ ಇದ್ದಾನೆ. ಕೈ ಯಾವಾಗ ಮಗುವಿನ ಬೆನ್ನ ಮೇಲೆ ತಟ್ಟಲಿಕ್ಕೆ ಶುರು ಮಾಡಿತೋ, ವಿಠಲ ವಿಠಲ ನಾಮದ ಜರೆ ಧ್ವಮದೊಗಲಿ ಪಠರೆ, ವಿಠಲ ವಿಠಲ ನಾಮದ ಜರೆ ಧ್ವಮದೊಗಲಿ ಪಠರೆ, ವಿಠಲ ವಿಠಲ ನಾಮದ ಜರೆ ಧ್ವಮದೊಗಲಿ ಪಠರೆ. ವಿಠಲ ಮಗ ವಿಠಲ
ಮಣ್ಣಲ್ಲಿ ಮಣ್ಣಾಗಿ ಹೋಯಿತಲ್ಲ. ಹೊಸ ಅಂಗಿ ಧರಿಸಿಕೊಂಡಿದೆ, ಅದು ಕೂಡ ಮಣ್ಣಿನಲ್ಲಿ ಸೇರಿ ಹೋಗಿದೆ. ಆರತಿ ಮಾಡಬೇಕು ನಾನು. ಆಹಾ, ನನ್ನ ಮಗ ಈಗ ನಿದ್ದೆ ಮಾಡ್ತಾ ಇದ್ದಾನೆ, ಹೇಳಿದಾನೆ ಇವ್ರ ಹತ್ರ ಸರಿಯಾಗಿ ನೋಡ್ಕೊಳ್ಳಿ ಅಂತ. ಬನ್ನಿ ಬನ್ನಿ ಬನ್ನಿ, ಎಲ್ಲರೂ ಹೋಗೋಣ ಅಂತ ಹೇಳಿ ಮನೆಗೆ ಬಂದಾಗ ವಿಠಲ 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 ಎಲ್ಲೇ ಹೋದೆ? ವಿಠಲ ಮನೆಯ ಒಳಗೆಲ್ಲ ಹೋಗಿ ಬಂದ್ಲು. ಇಲ್ಲಿ ನೋಡಿದ್ರೆ ವಿಠಲ ವಿಠಲ ಜಯ ಜಯ ವಿಠಲ 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 ಜಯ ಹರಿ ವಿಠಲ. ನೋಡಿ ಸಮಿ ವಿಠಲ ಇಲ್ಲಿ ನೋಡಿದ್ರ? ವಿಠಲ 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 ಜಯ ಹರಿ ವಿಠಲ 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 ನಾಮ ಗಂಧರಿ ಧುಮಧುಮಲಿ ಪಂಡರಿ ಧುಮಧುಮಲಿ ಪಂಡರಿ ಧುಮಧುಮಲಿ ಪಂಡರಿ ವಿಠಲ ವಿಠಲ ವಿಠಲ. ಸಾಕು ಮಾಡಿ ನಿಮ್ಮ ಭಜನೆ, ಎಲ್ಲಿ ನನ್ನ ಮಗು ಅಂತ ಕೇಳ್ತಾ ಇದ್ದೇನೆ ಅಂತ ಹೇಳಿ ನಡಗುವಂತಹ ಮೈಯುಳ್ಳವಳಾದಂತಹ ಆಕೆ ಗಂಡನನ್ನು ನಿಲ್ಲಿಸಿದಾಗ ಒಂದೇ ಕ್ಷಣಕ್ಕೆ ಆಘಾತದಿಂದ ನಿಂತಿದ್ದಾನೆ. ನೋಡ್ತಾ ಇದ್ದಾಳೆ, ನನ್ನ ಮಗು ಎಲ್ಲಿರಿ? ನೀವು ನೋಡ್ಕೊಳ್ಳಿ ಅಂತ ಹೇಳಿರಲ್ಲ, ಎಲ್ಲಿ ಹೋದರಿ ವಿಠಲ? ಎಲ್ಲಿ ಹೋದ ಅವನು ಅಂತ ಹೇಳಿ ನೋಡ್ತಾ ಬರ್ತಾ ಇರ್ಬೇಕಾದ್ರೆ ಪಕ್ಕನೆ ಕೆಳಗೆ ನೋಡ್ತಾಳೆ. ಹೊಸ ಅಂಗಿ ಮಣ್ಣಲ್ಲಿ ಮಣ್ಣಾಗಿ ತುಳಿದು ಸಾಯಿಸಿ ಬಿಟ್ಟಿರ ನನ್ನ ವಿಠಲನನ್ನ. ಆ ವಿಠಲನ ನಾಮಸ್ಮರಣೆ ಮಾಡುತ್ತಿರುವಂತಹ ನಿಮಗೆ ಈ ವಿಠಲನನ್ನು ನೋಡಿಕೊಳ್ಳಿಕ್ಕೆ ಆಗಲಿಲ್ಲವೇ? ಹಾಗಾದ್ರೆ ತುಳಿದು 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 ಕೊಂದು ಬಿಟ್ಟಿರ ನನ್ನ ಮಗನನ್ನ. ಅಯ್ಯೋ ಮಗನೇ, ಏನಾಗಿ ಹೋಯಿತು ಅಂತ ಹೇಳಿ ಆ ಮಣ್ಣನ್ನೇ ಹಿಡಿದು ತನ್ನ ಮಗ ಅಂತ ಹೇಳಿ ಅಳ್ತಾ ಇದ್ದಾಳಂತೆ ಆ ತಾಯಿ. ಇಷ್ಟು ದಿನ ಮಕ್ಕಳಿಲ್ಲ ಅಂತ ಚಿಂತೆ, ಈಗ ಮಗು ಸಿಕ್ಕಿದಾಗ ಮಣ್ಣಲ್ಲಿ ಮಣ್ಣಾಗಿ ಹೋಯ್ತಲ್ಲ ಅಂತ ಚಿಂತೆ, ಯಾವುದನ್ನು ಗೊತ್ತಿಲ್ಲದೆ ಕುಳಿತಿರತಕ್ಕಂತಹ ಅಯ್ಯೋ ಏನಾಗಿ ಹೋಯ್ತು ಸ್ವಾಮಿ, ನನ್ನ ಮಗನನ್ನ ಕೊಟ್ಟೇ ಬಿಟ್ಟಿರಾ? ಏನು ತಪ್ಪು ಮಾಡಿದೆ? ಆರ ಶಿಶುವಿನ ಕೊರಳ ಹಿಸುಕಿ ಸಾಯಿಸಿದೆ. ಇಷ್ಟು ದಿನ ಮಕ್ಕಳಿಲ್ಲ ಅಂತ ಚಿಂತೆ ಆಗ್ತಾ ಇತ್ತು. ಇವತ್ತು ಕೊಟ್ಟಿರುವಂತಹ ಒಂದು ಕುಡಿಯನ್ನು ಕೂಡ ಉಳಿಸಿಕೊಳ್ಳಿಕ್ಕಾಗದೆ ಹೋಯ್ತಲ್ಲ. ಗೋರನಿಗೆ ಪರಿಸ್ಥಿತಿ ನಿಧಾನವಾಗಿ ಅರ್ಥ ಆಗುತ್ತಾ ಇದೆ. ಗಂಗಾ ಗಂಗಾ ಚಿಂತೆ ಮಾಡಬೇಡ, ನೋಡಿ ಚಿಂತೆ ಮಾಡಬೇಡ ನೀನು. ನಾನು ಬೇಕು ಅಂತ ಮಾಡಿದ್ದಲ್ಲ ನೋಡು, ಸಮಾಧಾನ ಮಾಡ್ಕೊ. ಅದು ಆಗಿ ಹೋಯ್ತು. ನಾನು ಅವನ ನಿದ್ದೆ ಮಾಡಿದ್ದಾನೆ ಅಂತ ಹೇಳಿ ನನ್ನ ನಿತ್ಯದ ಕೆಲಸಗಳನ್ನು ಮಾಡೋಣ ಅಂತ ಮತ್ತೆ ಏನು ಮಾಡಲಿ? ಹಾಳು ಮನಸ್ಸು. ಭಗವಂತನ ಆಲೋಚನೆ ಮಾಡಿದ್ರೆ ಅಭ್ಯಾಸ ಬಲದಿಂದ ಅದನ್ನು ಮಾಡ್ತಾ ಇರ್ತದಪ್ಪ. ಬೇಸರ ಮಾಡಬೇಡ. ಯಾಕೆ ಅಂತ ಹೇಳಿದ್ರೆ ಕೊಡುವವನು ಅವನು, ಕಿತ್ತುಕೊಳ್ಳುವವನು ಅವನಲ್ವೇ. ಒಂದು ಕೈಯಲ್ಲಿ ಕೊಟ್ಟ ಮಗುವನ್ನ ಇನ್ನೊಂದು ಕೈಯಲ್ಲಿ ಕಿತ್ತುಕೊಂಡ ಬಿಡು. ಅದಕ್ಕೆ ಯಾಕೆ ಚಿಂತೆ ಮಾಡ್ತಾ ಇದ್ದೀಯಾ? ಇಷ್ಟು ದಿವಸ ಅವನ ಜೊತೆಯಲ್ಲಿ ಇದ್ದೇವಲ್ಲ, ಅದೇ ನಮ್ಮ ಭಾಗ್ಯ ಅಂತ ಅಂದುಕೊಳ್ಳುವ ಅಂತ ಹೇಳಿ ವೇದಾಂತದ ಮಾತನ್ನ ಹೇಳುವಾಗ ನವಮಾಸ ಹೊತ್ತು ಹೆತ್ತು ಸಾಕಿದ ಕಂದಮ್ಮ ಕಣ್ಣೆದುರು ತುಳಿದು ತುಳಿದು ಸಾಯಿಸಬೇಕಾಗುವಾಗ ಯಾವ ತಾಯಿಗೆ ಈ ವೇದಾಂತಗಳು ರುಚಿಸ್ತದೆ ಹೇಳಿ? ಏನು ನನಗೆ ಬುದ್ಧಿ ಹೇಳಲಿಕ್ಕೆ ಬರ್ತಾ ಇದ್ದೀರಾ? ಒಂದು ಕೈಯಲ್ಲಿ ಕೊಟ್ಟಂತಹ ವಿಠಲನನ್ನ ಇನ್ನೊಂದು ಕೈಯಲ್ಲಿ ಕಿತ್ತುಕೊಳ್ಳುತ್ತಾನೆ ನಿಮ್ಮ ವಿಠಲ. ಹಾಗಿರುವಾಗ ಕಲ್ಲಿನ ಮೂರ್ತಿಯಾಗಿರುವಂತಹ ಆ ವಿಠಲನ ಮೇಲೆ ಎಷ್ಟೊಂದು ಮಮಕಾರ ಇರಬೇಕಾದ್ರೆ 9 ತಿಂಗಳು ಹೊತ್ತಂತಹ ನನಗೆ ಆ ಜೀವದ ಮೇಲೆ ಅದೆಷ್ಟು ಮಮಕಾರ ಇರಬೇಕು? ನನ್ನ ಮಗುವಿನ ಸಾವಿಗೆ ಕಾರಣನಾದಂತಹ ನಿಮ್ಮ ವಿಠಲ ಇನ್ನು ಮುಂದೆ ನನ್ನ ಮನೆಯಲ್ಲಿ ಇರಬಾರದು ಅಂತ ಹೇಳಿ ಓಡ್ತಾಳಂತೆ ದೇವರ ಮನೆಗೆ. ಹೋಗಿ ದೇವರನ್ನ ತಕ್ಕೊಂಡು ಬಂದು ಹೊರಗೆ ಬಿಸಾಡಬೇಕು. ಪುಡಿ ಪುಡಿಯಾಗಿ ಹೋಗ್ಲಿ ಅವ. ಯಾಕೆ? ನನ್ನ ಜೀವಂತ ಮಗುವೆ ಪುಡಿ ಪುಡಿಯಾಗಿ ಹೋದನಲ್ಲ, ನಿಮ್ಮ ಕಲ್ಲು ಯಾಕೆ? ನೋಡಿ, ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೇಷು ಉಪಜಾಯತೆ ಸಂಗ ಸಂಜಾಯತೆ ಕಾಮ ಕಾಮ ಕ್ರೋಧೋ ವಿಜಾಯತೆ. ಆಗಲೇ ಹೇಳಿದ್ದನಲ್ವಾ, ಇದೆ ಮನಸ್ಸಿನಲ್ಲಿ ಒಂದು ಪ್ರೀತಿ, ಒಂದು ಆಸೆ, ಒಂದು ಕಾಮ ಇದ್ದು ಕೂಡಲೇ ಅದನ್ನ ಪಡ್ಕೊಳ್ಬೇಕು ಅಂತ ಹೇಳುವ ಹಂಬಲ, ಅದು ನನಗೆ ಸಿಕ್ಕದಿರೆ ಕೋಪ ಬರ್ತದೆ. ನನಗೆ ಕೋಪಕ್ಕೆ ಕೊಟ್ಟಿರುವಂತಹ ನನ್ನ ಬುದ್ಧಿಯಿಂದ ಸರ್ವನಾಶ ಆಗುತ್ತದೆ ಅಂತ ಹೇಳುವಂಥದ್ದಕ್ಕಿದು ಸಾಕ್ಷಿ. ಆದ್ದರಿಂದ ಕಥೆ ನಮಗೆಲ್ಲರಿಗೆ ಗೊತ್ತಿದೆ. ಕಥೆಯಲ್ಲಿ ನಾನು ಇಲ್ಲಿದ್ದೇನೆ ಅಂತ ಹೇಳುವಂಥದ್ದು. ನಾನು ಹೀಗೆ ಮಾಡುತ್ತೇನೋ? ನಾನು ಈ ತರ ನನ್ನ ಮನಸ್ಸನ್ನ ಕಾಮಕ್ಕೆ ಹಾಕಿ ಭಗವಂತನನ್ನು ದೂಷಿಸ್ತೇನೋ ಅಂತ ಹೇಳಿ ನಾವು ನೋಡಿಕೊಳ್ಳಬೇಕು. ಇದೀಗ ಹಿಡ್ಕೊಂಡು ಬರ್ತಾಳಲ್ಲ ಇವಳಿನ್ನೀಗ ಅದನ್ನ ಬಿಸಾಡಿ ಬಿಡ್ತಾಳೆ ಅಂತ ಹೇಳಿ ಒಂದು ಕೋಲನ್ನ ಹಿಡ್ಕೊಂಡು
ನನ್ನ ವಿಠಲನನ್ನೇನಾದರೂ ನೀನು ಮುಟ್ಟಿದರೆ ಅಷ್ಟೇ ಅಂತ ಹೇಳುವಾಗ ಮುಟ್ಟಬೇಡಿ ನನ್ನನ್ನ ಅಂತ ಹೇಳ್ತಾ ಇದ್ದಾಳೆ. ಮುಟ್ಟಬೇಡಿ ನನ್ನನ್ನ, ಇವತ್ತಿನಿಂದ ನೀವು ನನ್ನನ್ನ ಮುಟ್ಟುಕೊಂಡು ಕೈಯಲ್ಲಿರುವಂತಹ ಕೋಲನ್ನ ಬಿಟ್ಟು ಹೇಳಿದನಂತೆ, ಪಂಡರೀನಾಥ ಎಂತಹ ಶಿಕ್ಷೆ ಕೊಟ್ಟೆ ಭಗವಂತ. ಒಂದು ಕ್ಷಣದ ನನ್ನ ಕೋಪ ಎಲ್ಲಿ ನಿನ್ನನ್ನ ಬಿಸಾಡಿ ಬಿಡ್ತಾಳೋ ಎನ್ನುವಂತಹ ಕೋಪದಿಂದ ನಿಲ್ಲು ಗಂಗಾ ಅಂತ ಹೇಳಿ ಕೋಲು ತೋರಿಸಿದೆ ನಾನು. ಸಿಟ್ಟುಗೊಂಡೆ ನಾನು. ಮುಟ್ಟಬೇಡಿ ನನ್ನನ್ನ ಅಂತ ಹೇಳಿಬಿಟ್ಲು. ನನ್ನ ಸಂಸಾರ ಇವತ್ತಿಗೆ ಮುಗಿಯಿತು ಪಂಡರೀನಾಥ ಅಂತ ಹೇಳ್ತಾ ಮೂಲೆಯಲ್ಲಿ ಹೋಗಿ ಕುಳಿತ. ದುಃಖ ಇಲ್ಲವೇ ತಂದೆ ಆದವನಿಗೆ? ಮಗು ಸುತ್ತಿದೆ ಅಂತ ಹೇಳಿ ಅವನಿಗೆ ಬೇಸರ ಇಲ್ಲವೇ? ಆದರೆ ತಂದೆಗೂ ತಾಯಿಗೂ ಒಂದೇ ರೀತಿಯ ಬೇಸರ ಆಯಿತು. ಇವಳೇನೋ ಕೋಪದಲ್ಲಿ ಹೇಳಿದ್ಲು, ಮುಟ್ಟಬೇಡಿ ನನ್ನನ್ನ. ಯಾಕೆಂತ ಹೇಳಿದ್ರೆ ಕೋಲು ಹಿಡಿದಾಗ ಸಹಜವಾಗಿ ಭಯ ಬಂದೇ ಬಿಡ್ತದೆ, ನನಗೆ ಅಲ್ಲಿ 2 ಪೆಟ್ಟು ಹಾಕ್ತಾರೇನೋ ಅಂತ ಹೇಳಿ ಪಂಡರೀನಾಥನಾಣೆ ಮುಟ್ಟಬೇಡಿ ಅಂತ ಹೇಳಿಬಿಟ್ಲಲ್ಲ. ಗೊತ್ತಿಲ್ಲ ಅದಾಗಿ ಬಂದಿರುವಂತಹ ಮಾತು. ದುಃಖದಿಂದ ದಿನಗಳು ಕಳೀತಾ ಇದ್ದಾರೆ. ಕೆಲಸಕ್ಕೆ ಹೋಗ್ತಾನೆ ಬರ್ತಾನೆ, ಹೋಗ್ತಾನೆ ಬರ್ತಾನೆ. ಮಾತಿಲ್ಲ, ಕತೆ ಇಲ್ಲ. ಇವಳು ಮಾಡಿದ್ದವ ತಿನ್ನುವುದಿಲ್ಲ, ಇವಳು ಮುಟ್ಟಬಾರ್ದು, ಏನು ಮಾಡುವ ಹಾಗಿಲ್ಲ, ಸೇವೆ ಮಾಡುವ ಹಾಗಿಲ್ಲ, ಹೆಂಡತಿ ಯಾವ ಕರ್ತವ್ಯನ ಮಾಡುವ ಹಾಗಿಲ್ಲ. ದುಃಖದಿಂದ ಕೂತಿದ್ದಾಳೆ ಗಂಗ. ಆವಾಗ ಪಕ್ಕದ ಮನೆ ಅಜ್ಜಿಯೊಬ್ಬರು ಬಂದು ಹೇಳಿದ್ರು, ನೋಡು ನೋಡು, ನೀನು ಚಿಂತೆ ಮಾಡಬೇಡ, ಈಗ 1 ತಿಂಗಳೆಲ್ಲ ಕಳೆಯುತ್ತಲ್ಲ, ದುಃಖ ಇದೆ ಹೌದು, ಮನುಷ್ಯನಿಗೆ ಮರೆವು ಅಂತ ಹೇಳುವುದು ದೇವರು ಕೊಟ್ಟಂತಹ ವರ. ನೀನು ಈಗ ಹೋಗಿ ಯಥಾ ಪ್ರಕಾರ ನಿನ್ನ ಜೀವನವನ್ನು ಶುರು ಮಾಡು. ಸರಿ, ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಗಂಡ ಬರುವಾಗ ತಾನು ಒಂದು ತಂಬಿಗೆಯಲ್ಲಿ ನೀರು ಹಿಡ್ಕೊಂಡು ಹೋಗಿ ಗಂಡನ ಕಾಲಿಗೆ ಹಾಕುವಾಗ ಮುಟ್ಲಿಕ್ಕೆ ಬಿಟ್ಟಿಲ್ಲ. ಗಂಗಾ, ನಿನ್ನ ಮೇಲೆ ನನಗೆ ಕೋಪ ಇಲ್ಲ, ಆದರೆ ವಿಠಲ ನಾಣೆ ಮುಟ್ಟಬೇಡಿ ನನ್ನನ್ನು ಅಂತ ಹೇಳಿಬಿಟ್ಟಿದ್ದೀಯಲ್ಲ, ನಾನಿನ್ನು ಮುಟ್ಟುವ ಹಾಗಿಲ್ಲ ನಿನ್ನನ್ನ. ಆದ್ದರಿಂದ ನನ್ನ ಸೇವೆಯನ್ನು ನಾನು ಮಾಡಿಕೊಳ್ತೇನೆ, ಬಿಟ್ಟು ಬಿಟ್ಟು. ಕಾಲಗಳು ಉರುಳುತ್ತಾ ಇದೆ. ಇದೇ ರೀತಿ ಜೀವನ ಹೋದ್ರೆ ಇನ್ನು ಮುಂದುವರಿಯುವುದು ಹೇಗೆ? ತಂದೆ ಮನೆಗೆ ಹೋಗ್ತಾಳೆ ಗಂಗಾ. ಅವಳಿಗೊಂದು ತಂಗಿ ಇದ್ದಾಳೆ ಲಕ್ಷ್ಮಿ ಅಂತ, ಮದುವೆ ಪ್ರಾಯ ಆಗಿದೆ. ಅಪ್ಪ ಅಮ್ಮನನ್ನ ಒಪ್ಪಿಸಿ, ತಂಗಿಯನ್ನ ಒಪ್ಪಿಸಿ ನಮ್ಮ ಸಂಸಾರ ಮುಂದೆ ಹೋಗಬೇಕು. ಆದದ್ದರಿಂದ ನನ್ನದು ಹೀಗೆ ಆಗಿದೆ ಕಥೆ. ನೀನು ಹೋಗಿ ಅವನ ಹೆಂಡತಿಯಾಗಿ ನನಗೊಂದು ಮಗುವನ್ನ ಹೆತ್ತುಕೊಡು. ನಿನ್ನ ಮಗುವಿನಲ್ಲಿ ನನ್ನ ಮಗುವನ್ನ ಕಾಣುತ್ತೇನೆ ಲಕ್ಷ್ಮಿ, ನನಗಿನ್ನು ಮಕ್ಕಳಾಗುವಂತಹ ಸಂಭವ ಇಲ್ಲ ಅಂತ ಹೇಳಿದಾಗ ಒತ್ತಾಯಕ್ಕೆ ಕುಂಬಾರನನ್ನ ಕೂಡ ಒಪ್ಪಿಸಿ ಮದುವೆ ಇನ್ನೊಂದು ಮಾಡಿಸ್ತಾರೆ. ಇನ್ನೊಂದು ಮದುವೆಯನ್ನ ಮಾಡಿಸಿ ಮದುಮಕ್ಕಳು ಮೊದಲ ಹೆಂಡತಿಯ ಸಮೇತರಾಗಿ 2ನೇ ತಂಗಿಯನ್ನ ಸವತಿಯಾಗಿಯೇ ಕರ್ಕೊಂಡು ಬರ್ತಾ ಇದ್ದಾಳೆ. ಬರುವ ಸಂದರ್ಭದಲ್ಲಿ ವಧುವಿನ ಅಪ್ಪ ಅಮ್ಮ ಬಂದು ಹೇಳ್ತಾರೆ, ಅಳಿಯಂದ್ರೆ ನನ್ನ 2 ಮಕ್ಕಳನ್ನ ನಿಮಗೆ ಮದುವೆ ಮಾಡಿಕೊಟ್ಟಿದ್ದೇನೆ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡಬೇಡಿ, 2 ಮಕ್ಕಳಲ್ಲಿ ಯಾವುದೇ ಭೇದ ಎಣಿಸಬಾರದು ನೀವು ಅಂತ ಹೇಳಿದಾಗ ಅಂತ ಹೇಳಿಬಿಡ್ತಾನೆ. ಸರಿ, ಮನೆಗೆ ಬಂತು. ಅವತ್ತು ರಾತ್ರಿಯ ದಿವಸ ಮದುಮಕ್ಕಳನ್ನ ಕೋಣೆಗೆ ಕಳಿಸಬೇಕು ಅಂತ ಹೊರಡುವಾಗ ಹೇಳ್ತಾನಂತೆ ಗೋರ, ಗಂಗಾ, ಲಕ್ಷ್ಮಿ ಬನ್ನಿ ಬನ್ನಿ, ಮದುವೆ ಏನೋ ಆಯ್ತು ನೋಡಿ, ಹೊರಡುವಾಗ ನಿಮ್ಮಪ್ಪ ಅಮ್ಮ ಕೈ ಮುಗಿದು ಹೇಳಿರುವಂಥದ್ದು, ಅಳಿಯಂದ್ರೆ ನನ್ನ 2 ಮಕ್ಕಳಲ್ಲಿ ನೀವು ಭೇದ ಮಾಡಬಾರ್ದು, ಇಬ್ಬರನ್ನು ಸಮಾನವಾಗಿ ನೋಡಿಕೊಳ್ಳಿ. ಆದದ್ದರಿಂದ ನೀನು ಅಮ್ಮ, ಇವಳು ನನಗೆ ಚಿಕ್ಕಮ್ಮ ಅಂತ ಹೇಳಿಬಿಡ್ತಾನ ಅವನ. ಆಯ್ತು, ಅಲ್ಲಿಗೆ ಮುಗೀತು, ಇನ್ನೇನು ಮಾತಾಡ್ಲಿಕ್ಕಿಲ್ಲ ಅಂತ. ಶುಭರಾತ್ರಿ ಹೋಗಿ ಅಶುಭರಾತ್ರಿ ಆಗಿರುತ್ತಿದೆ. ಲಕ್ಷ್ಮಿಯ ಪಾಲಿಗೆ ಅಳ್ತಾ ಇದ್ದಾಳೆ, ಯಾವ ಕರ್ಮ ನನಗೆ. ಆದ್ರೆ ಏನು ಮಾಡುವ ಹಾಗಿಲ್ಲ, ವಚನಕ್ಕೆ ಅಷ್ಟರ ಮಟ್ಟಿನ ಬೆಲೆ ಇದೆ. ಭಗವಂತನನ್ನ ಆಲೋಚನೆ ಮಾಡಿಕೊಟ್ಟಿರುವಂತಹ ವಚನ ಅಂತ ಹೇಳಿ ಇಷ್ಟೊತ್ತಿಗೆ ಅಕ್ಕ ತಂಗಿ ಇಬ್ರು ಕೂಡ ಕೂತ್ಕೊಂಡು ಒಂದು ಚಿಂತನೆ ಮಾಡ್ತಾರೆ. ಹೇಗೂ ದೇವರ ಮೇಲೆ ಭಕ್ತಿ ಉಂಟು ನಮ್ಮ ಗಂಡನಿಗೆ. ಆದ್ದರಿಂದ ಅವರು ನಿದ್ರೆ ಮಾಡಿದಾಗ ಹೋಗಿ, ನಮಗೆ ವಿಠಲ ಕನಸಿನಲ್ಲಿ ಬಂದು ಹೇಳಿದ್ದಾನೆ, ಒಂದು ಕೈ ನಾನು ಹಿಡ್ಕೊಳ್ಬೇಕು, ಇನ್ನೊಂದು ಕೈ ನೀನು ಹಿಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. 2 ಕೈಯನ್ನು ಹಿಡ್ಕೊಂಡು ಮಲ್ಕೊಂಡು ಬಿಡುವ ಅಲ್ಲಿಗೆ, ಮತ್ತೆ ನೋಡುವ, ಒಂದ್ಸಲ ಮುಟ್ಟಿದ್ರೆ ಮತ್ತೇನು ತೊಂದರೆ ಇಲ್ಲ ಅಂತ. ಸಾರಿ, ಘೋರ ಮಲಗಿರುವಂತಹ ಸಮಯ ನೋಡಿ, ಆ ಕಡೆ ಒಬ್ಳು ಈ ಕಡೆ ಒಬ್ಳು ಹಿಡಿದು ಮಲ್ಕೊಂಡಿದ್ದಾರೆ. ಏನ್ ಆಶ್ಚರ್ಯ, ಸ್ವಲ್ಪ ಹೊತ್ತಿನಲ್ಲಿ ಮಿಸುಕಾಡುವಾಗ ಖಂಡಿತಂತೆ ಏನಿದು
ರಕ್ತ ಸುರಿಯುತ್ತಿರುವಂತಹ ಕೈಯನ್ನ ನೋಡಿ ಅಯ್ಯೋ 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 ಇದೇನಾಗಿ ಹೋಯಿತು ಸ್ವಾಮಿ ಎಂಬುದಾಗಿ ಗಂಗಾ ಲಕ್ಷ್ಮಿ ಇಬ್ಬರು ಕೂಡ ತಲೆ ತಿರುಗಿ ಬಿದ್ದು ಬಿಟ್ಟಿದ್ದಾರಂತೆ. ಯಾಕೆ ಹೀಗೆ ಆಗ್ತದೆ ಅಂತ ಗೊತ್ತಿರಲಿಲ್ಲ. ನಾವೆಲ್ಲಿದ್ದೇವೆ ಅಂತ ನೋಡ್ಬೇಕು. ನಮ್ಮನೆ ಯಾರು ಇಲ್ಲಿ ಗಂಡ ಹೆಂಡತಿ ಗಲಾಟೆಯಾಗಿ ಹೆಂಡತಿ ನಾನೇ ನಿಮ್ಮೊಟ್ಟಿಗೆ ಇರುವುದಿಲ್ಲ, ನಾನು ಹೋಗಿ ಸಾಯ್ತೇನೆ ಅಂತ ಹೇಳಿ ಹೋಗುವಾಗಲೇ ಒಳಗೆ ಕೂತ್ಕೊಂಡು ಗಂಡ ತ್ರಯಂಬಕ ಮೆಜಾಮಯ ಸುಗಂಧಿಂ ಪುಷ್ಟಿವರ್ಧನಂ ಅಂತ ಹೇಳಿಕೊಂಡು ಮೃತ್ಯುಂಜಯ ಮಂತ್ರವನ್ನ ಹೇಳ್ತೇವೆ ನಾವು. ಹೌದಲ್ವೋ? ಹಾಗಾದ್ರೆ ಕುಂಬಾರ ಎಲ್ಲಿದ್ದಾನೆ ಅಂತ ನಾವು ನೋಡಬೇಕು ಅಂತ ಹೇಳಿ ಬಂದದ್ದು. ಆದ್ದರಿಂದ ನಮ್ಮ ಕತೆ ಹಾಗೆ ಇರಲಿ. ಇದೀಗ ಘೋರ ಹೋಗಿ ಎರಡು ಕೈಯನ್ನ ಕಡಿದುಕೊಂಡಿದ್ದಾನೆ. ಮೆಲ್ಲಗೆ ಕಣ್ಣನ್ನ ಬಿಚ್ಚುತ್ತಾ ಇದ್ದಾರೆ. ಗಂಗಾ ಮತ್ತೆ ಲಕ್ಷ್ಮಿ ಹತ್ತಿರ ಹೋಗುವ ಹಾಗೆ ಇಲ್ಲ. ರಕ್ತ ಸುರಿಯುತ್ತಾ ಇರುವಂತಹ ಕೈಯನ್ನ ಶುಶ್ರೂಷೆ ಮಾಡುವ ಹಾಗೆ ಇಲ್ಲ. ವಿಠಲ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಗತಿ ವಿಹೀನರಿಗೆ ಗತಿನೇನೆ ಗೋವ್ಯಾದ, ಗತಿ ವಿಹೀನರಿಗೆ ಗತಿನೇನೆ ಗೋವ್ಯಾದ. ಸ್ವಾಮಿ ಏನೋ ಒಂದು ಮಾತು ದುಃಖದಿಂದ ಮನಸ್ಸಿನ ಒಳಗಿನಿಂದ ಬಂದಿರುವಂತಹ ಮಾತನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತು ಬಿಟ್ಟರಲ್ಲ ಇವರು. ಇವರ ಆರೈಕೆಯನ್ನು ಮಾಡಲಿ ಅಂತ ಹೇಳಿ ನನ್ನ ತಂಗಿಯನ್ನ ಮದುವೆ ಮಾಡಿ ಕರ್ಕೊಂಡು ಬಂದ್ರು ಕೂಡ ನಮ್ಮ ಪರಿಸ್ಥಿತಿ ಹೀಗೆ ಆಯಿತಲ್ಲ ಸ್ವಾಮಿ. ಎರಡು ಕೈಗಳನ್ನ ಕಡಿದುಕೊಂಡು ಕೆಳಗೆ ಬಿದ್ದು ಬಿಟ್ಟಿದ್ದಾರೆ. ಅಯ್ಯೋ 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 ರಕ್ತ ಸುರಿಯುತ್ತಾ ಇದೆಯಪ್ಪ. ಸ್ವಲ್ಪ ಹೊತ್ತಿನಲ್ಲಿ ಅವರ ಪ್ರಾಣವೇ ಹೋಗಬಹುದು. ಯಾರಿದ್ದಾರಪ್ಪ? ಯಾರಾದ್ರೂ ಬನ್ನಿ ಬನ್ನಿ, ಯಾರಾದ್ರೂ ಬನ್ನಿ ಅಪ್ಪ, ಇವರನ್ನ ನೋಡ್ಕೊಳ್ಳಿ, ನಾವು ಮುಟ್ಟುವ ಹಾಗಿಲ್ಲ. ಅಯ್ಯೋ ಇಲ್ಲಿ ಯಾರಿದ್ದಾರೆ ನಮಗೆ ಗತಿವಿಹೀನರಿಗೆ ಗತಿಹೀನೆ ಗೋವ್ಯಾದ. ರೇಗುಬಾಧಿತರಿಗೆ ಆಶ್ರಯ ಮುಕುಂದ ವಿಠಲ. ಜಯ ವಿಠಲ ಜಯ ವಿಠಲ ಶ್ರೀ ವಿಠಲ ವಿಠಲ ಜಯ ವಿಠಲ ಶ್ರೀ ವಿಠಲ ಜಯ ವಿಠಲ. ಕರುಣಾಬುಧಿ ಸ್ವಾಮಿ ಕರುಣಾಬುಧಿ ಹೆಸರನ್ನ ಪಡೆದಿರುವಂತಹ ನೀನು ಕೂಡ ಈಗ ಬಾರದಿದ್ರೆ ಹೇಗೆ? ಅನನ್ಯಾಶ್ಚಿಂತೆಯನ್ನು ನಾವಂತ ಹೇಳಿದರು. ಲೋಕಕ್ಷೇಮವನ್ನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿದವ ಸ್ವಾಮಿ. ವಿಠಲ ಜಯ ವಿಠಲ ಶ್ರೀ ವಿಠಲ ಜಯ ವಿಠಲ 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 ವಿಠಲ
ಅಳೀತಾ ಇದ್ದಾನೆ. ವಿಠಲ ನಾಮಸ್ಮರಣೆಯನ್ನ ಮಾಡುತ್ತಾ, ಯಾರಪ್ಪ ನೀನು? ಅಮ್ಮ, ನಾನು ಪಂಡರಾಪುರಿಗೆ ಹೋಗುವಂತವ, ಜಗನ್ನಾಥ ಅಂತ ನನ್ನ ಹೆಸರು. ಇದೋ ಕತ್ತಲೆ ಆಯಿತು, ಎಲ್ಲಿ ತಂಗಲಿಕ್ಕೆ ವ್ಯವಸ್ಥೆ ಇದೆ ಅಂತ ನೋಡ್ತಾ ಬರ್ತಾ ಇದ್ದೇನೆ. ಈ ಮನೆ ಕಂಡಿತು ಅಂತ ಬಂದಿದ್ದೆ. ಬಾರಪ್ಪ, ಒಳಗೆ ಬಾ, ಒಳಗೆ ಬಾ, ಒಮ್ಮೆ ಬಾ, ಒಳಗೆ ಬಾ. ಅಲ್ಲಿ ನೋಡು ದೇವರು ಬಂದ ಹಾಗೆ ಆಯ್ತು ನೀನು ಅಂತ ಹೇಳಿ ಅವನನ್ನ ಒಳಗೆ ತರುವಾಗ ಎರಡೂ ಕೈಗಳನ್ನ ಮುರಿದುಕೊಂಡು ಬಿದ್ದಿರುವಂತಹ ಘೋರ ಇದ್ದಾನೆ. ಕೈಯಿಂದ ರಕ್ತ ಎಲ್ಲ ಹೋಗಿ ಪ್ರಜ್ಞಾಶೂನ್ಯರಾಗಿದ್ದಾನೆ. ಇದೇನಾಗಿ ಹೋಯ್ತಮ್ಮ ಅಂತವ ಕೇಳುವಾಗ ಕಥೆಯೆಲ್ಲ ಹೇಳುದಿಲ್ಲ, ನಾ ಹೇಳಿದಾಗ ನೀನು ಮಾಡು ಅಂತ ಹೇಳಿ ಶುಶ್ರೂಷೆಯನ್ನ ಮಾಡ್ತಾ ಇದ್ದಾನೆ. ನೋಡಿ, ಯೋಗಕ್ಷೇಮ ವಹಾಮ್ಯಂ ಅಂತ ಹೇಳಿದ್ರೆ ಇದುವೇ. ಪ್ರಹ್ಲಾದನಿಗೆ ಯಾರಿದ್ರು? ಪ್ರಹ್ಲಾದ ಈ ರೀತಿಯ ಕಷ್ಟ ಬರುವಾಗ ಓಡಿಕೊಂಡು ಬರಲಿಲ್ವೇ? ಶಕುಬಾಯಿಯ ಕಥೆ ನಮಗೆ ಗೊತ್ತಿಲ್ವೇ? ಅನ್ನಮ್ಮಾಚಾರ್ಯರ ಕಥೆಯನ್ನ ಗೊತ್ತಿಲ್ವೇ ನಮಗೆ? ಎಲ್ಲ ಭಕ್ತರನ್ನು ಕೂಡ ಒಂದೇ ರೀತಿ ಭಗವಂತ ನೋಡಿಕೊಂಡಿರುವಂಥದ್ದು ಅಂತ ಹೇಳಿದ್ರೆ, ನಾಹಂ ವಸಾಮಿ ವೈಕುಂಠೆ ಯೋಗಿನಾರದಯೇನ ಚ ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಂತ ಹೇಳಿದ್ರೆ, ನಿಮ್ಮ ಕರೆಯುವಿಕೆಗೆ ನಾನು ಕಾಯ್ತಾ ಇದ್ದೇನೆ ಅಮ್ಮ, ಅಪ್ಪ ಅಂತ ಹೇಳಿ ನನ್ನನ್ನು ಕರೆಯಿರಿ, ನಾನು ಹೀಗೆ ಬಂದು ಸಲಹುತ್ತೇನೆ ಅಂತ ಹೇಳಿ ಈ ಕಲಿಯುಗದಲ್ಲಿಯೇ ನಮಗೆ ಹೇಳಿದಂತಹ ಒಂದು ಪಾಠ. ಭಗವಂತನೇ ಬಂದಿದ್ದಾನೆ, ಆರೈಕೆ ಮಾಡ್ತಾ ಇದ್ದಾನೆ. ಚಿಂತೆಯೆಲ್ಲ ಹೋಗಿದೆ. ಯಾಕೆ? ಆ ಜಗನ್ನಾಥನ ಆರೈಕೆಯಿಂದ ಘೋರ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ತಾ ಇದ್ದಾನೆ. ಹೆಂಡತಿ ಅಂದ್ರೆ ಇಬ್ರು ಕೊಟ್ಟರು ತಿಂತಿರ್ಲಿಲ್ಲ, ಮಾಡ್ತಾ ಇರಲಿಲ್ಲ, ಮುಟ್ತಿರ್ಲಿಲ್ಲ, ಯಾವ ಕೆಲಸ ಮಾಡೋ ಹಾಗಿಲ್ಲ. ಜಗನ್ನಾಥ ಮಾಡ್ತಾ ಇದ್ದಾನೆ. ಇವನಿಲ್ಲಿ ಕೂತ್ಕೊಂಡು ಉಸಿರು ಉಸಿರಿನಲ್ಲಿ ನಿಮ್ಮ ನಾಮವನ್ನೇ ಗೈಯುವ ಕಾರ್ಯಗಳೆಲ್ಲ ನಿನಗೆ ಅರ್ಪಿಸುವೆ. ಪ್ರೇಮದಿ ಸಲಹೋ ಮಧುರಿನಾಥ, ಹರಿರಕ್ಷಿಸೋ ವರವರತ, ಹರಿರಕ್ಷಿಸೋ ಭಗವಂತನನ್ನ ಭಜನೆ ಮಾಡುತ್ತಾ ಇದ್ದಾನಂತೆ. ಇಷ್ಟು ಹೊತ್ತಿಗೆ ಮತ್ತೊಮ್ಮೆ ಏಕಾದಶಿ ದಿವಸ, ಆಷಾಢ ಏಕಾದಶಿ ದಿವಸ ಎಲ್ಲರೂ ಕೂಡ ವಾರಕರಿ ಮಾಡಿಕೊಂಡು ಹೋಗ್ತಾ ಇದ್ದಾರಂತೆ. ಎಲ್ಲಿಗೆ? ಪಂಡರಾಪುರಕ್ಕೆ ಹೋಗುತ್ತಾ ಇದ್ದಾರೆ. ಹೋಗುವುದು ಹೇಗೆ ಪಂಡರಿಗೆ? ಜಗನ್ನಾಥ, ನಾನು ಹೋಗ್ಬೇಕು ಕಣೋ. ಅದು ಪಂಡರಾಪುರದಲ್ಲಿ ನನ್ನ ದೇವರಿದ್ದಾರೆ ನೋಡು, ನಾನು ಈ ಪರಿಸ್ಥಿತಿಯಲ್ಲಿ ಇದ್ದೇನೆ. ಹೇಗಪ್ಪ ನಾನು ಹೋಗ್ಲಿ? ನನಗೆ ಹೋಗ್ಬೇಕು ಅಂತ ಆಗ್ತಾ ಇದ್ದೇನೆ. ಅಲ್ಲಿ ನೋಡು ಅವರ ಭಜನೆಯನ್ನೆಲ್ಲ ನೋಡುವಾಗ ನನಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಜಗನ್ನಾಥ, ಹೋಗುವಿರಂತೆ, ಯಾಕೆ ಚಿಂತೆ ಮಾಡ್ತೀರಿ? ಹೋಗ್ಲಿಕ್ಕೆ ಆಗತ್ತದ ನಿಮಗೆ? ಆಲೋಚನೆ ಮಾಡಬೇಡಿ. ನಾಮದೇವರು, ಜ್ಞಾನದೇವರು ಎಲ್ಲರೂ ಸಹ ಪಂಡರಾಪುರಕ್ಕೆ ಹೋಗಿದ್ದಾರೆ. ಅಲ್ಲಿ ಹೋದಾಗ ವಿಠಲ ದೇವರು ಇಲ್ಲ. ವಿಠಲ ದೇವರೆಲ್ಲ ಹೋಗಿದ್ದಾರೆ ಅಂತ ಹೇಳಿದ್ರು. ರುಕ್ಮಿಣಿ ಹತ್ರ ಕೇಳುವಾಗ ಅವರು ಗೋರನ ಮನೆಯಲ್ಲಿದ್ದಾರೆ ಅಂತ ಸುದ್ದಿ ಸಿಕ್ಕಿದೆ. ಯಾಕೆ? ಗೋರನಿಗೆ ಕೈ ಮುರಿದಿದೆ, ಅವನನ್ನು ನೋಡ್ಕೊಳ್ಳಿಕ್ಕೆ ದೇವರೇ ಹೋಗಿದ್ದು ಅಂತ. ಅಪ್ಪ 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 ಓಡಿಕೊಂಡು ಬರ್ತಾ ಇದ್ದಾರೆ. ಜಯ ಜಯ ರಾಮ ಕೃಷ್ಣ ಹರಿ, ಜಯ ಜಯ ಸೌಭಾಗ್ಯವಂತ ನೀನು. ಎಲ್ಲಿದ್ದಾನೆ ವಿಠಲ? ತೋರಿಸು, ಎಲ್ಲಿದ್ದಾನೆ ವಿಠಲ? ನಾವು ನೋಡಿ ಬಿಡ್ತೇವೆ. ಎಷ್ಟು ದಿವಸ ಅವರಿಂದ ಸೇವೆ ಮಾಡಿಸಿಕೊಂಡಿದ್ದು ನಾನೇ. ಜಗನ್ನಾಥ ಬೇರೆ ಯಾರು ಅಲ್ಲ. ಜಯ ಜಯ ರಾಮ ಕೃಷ್ಣ ಪಾಂಡುರಂಗ ದೇವರು ನಿಮ್ಮ ಮನೆಯಲ್ಲಿದ್ದಾರೆ ಅಂತ ಹೇಳುವಾಗ ಜಗನ್ನಾಥ ಅಂತ ಹೇಳಿ ಹೊರಟಿದ್ರೆ, ಜಗನ್ನಾಥ ಎಲ್ಲಿದ್ದಾರೆ? ಜಗನ್ನಾಥ ಮತ್ತೆ ಪಂಡರಾಪುರಕ್ಕೆ ಹೋಗಿದ್ದಾನಂತೆ. ಹಾಗಾದ್ರೆ ಎಂತಹ ಪಾಪಿ ನಾನು! ಅಯ್ಯೋ, ಆ ಭಗವಂತ
ತೋರುತ್ತಿದೆ ಎನ್ನ ಪಂಡರೆ ತೋರುತ್ತಿದೆ ಭಕ್ತರ ಭಾಗ್ಯದ ನಿಧಿ ಪಂಡರಿ ಪವಿತ್ರ ಭಾಗಿ ಹೈ ಪುಣ್ಯ ನಗರಿ ಶ್ರೀಮಾನವಿಯಲ್ಲಿ ಸ್ನಾನ ಮಾಡಿ ಎಲ್ಲರೂ ಓರಗನ್ನ ಹೊತ್ತುಕೊಂಡು ದೇವಸ್ಥಾನಕ್ಕೆ ಕರೆದುಕೊಂಡು ಬರ್ತಾ ಇದ್ದಾರೆ. ಜೈ 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 ವಿಠಲ 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 ಜೈ ಮಾವಾವೇಶದಿಂದ ಭಕ್ತಿರಾವೇಶದಿಂದ ಎಲ್ಲರೂ ಸೇರಿ ತಾಳವನ್ನು ಹಾಕುತ್ತಾ ವಿಠಲ 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 ಮಾಡುತ್ತಕ್ಕ ವಿಠಲ ವಿಠಲ ಬಂಡರಿನಾಥ ವಿಠಲ ವಿಠಲ ಜೈ ವಿಠಲ 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 ಯಾರು ಹೇಳಿದ್ರು ಹೊರ ನಿನ್ನ ಕೈಯನ್ನು ನೋಡು ಅಂತ ಹೇಳುವಾಗ ಒಂದು ಕೈಯಲ್ಲಿ ವಿಠಲ 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 ಅಂತ ಹಾಕಬೇಕಾದ್ರೆ ಕೈಗಳು ಸಿಡಿದೆ ವಿಠಲ 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 ಕೋರನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷ ರುಕ್ಮಿಣಿ ದೇವರ ಕೋರನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷ ರುಕ್ಮಿಣಿ ದೇವರ ಸತ್ತ ಕೂಸನ್ನ ಮರಳಿ ಕೊಟ್ಟಾಳ ಸಂತೋಷ ಸಾಗರ ಸತ್ತ ಕೂಸನ್ನ ಮರಳಿ ಕೊಟ್ಟಾಳ ಸಂತೋಷ ಸಾಗರ ಭಕ್ತಿಯಾದರೆ ಮುಕ್ತಿಯ ದ್ವಾರ ಎಂದರ ಈಶ್ವರ ಭಕ್ತಿಯಾದರೆ ಮುಕ್ತಿಯ ದ್ವಾರ ಎಂದರ ಈಶ್ವರ ಎರಡು ಕೈಗಳ ಮರಳಿ ಪಡೆದಿಹ ಎರಡು ಕೈಗಳ ಮರಳಿ ಪಡೆದಿಹ ಘೋರ ಕುಂಬಾರ ಘೋರ ಕುಂಬಾರ ಘೋರ ಎರಡು ಕೈ ಬಂದ ಕೂಡಲೇ ಎಲ್ಲರೂ ಸಂತೋಷದಿಂದ ತಾಳ ಹಾಕುತ್ತಾ ಇರಬೇಕಾದ್ರೆ ತಂಗಿ ಹೇಳಿದಂತೆ ಎರಡು ಹೋದ ಕೈಯನ್ನು ಕೊಟ್ಟೆ ಎಲ್ಲ ದೇವ್ರೆ ಸತ್ತು ಹೋದ ನನ್ನ ಮಗನನ್ನು ಕೊಡುದಿಲ್ಲ ನೀನು ಅಂತ ಹೇಳುವಾಗ ಲಕ್ಷ್ಮೀ ದೇವಿಯ ಮಡಿಲಲ್ಲಿ ಆಡ್ತಾ ಇರುವಂತಹ ಗೋರನ ಮಗು ವಿಠಲ ಓಡೋಡಿ ಅಮ್ಮನ ಹತ್ತಿರ ಬಂದಂತೆ ಅಯ್ಯೋ ನನ್ನ ಮಗು ನನಗೆ ಸಿಕ್ಕಿತು ಅಂತ ಹೇಳಿ ಸಂತೋಷ ಪಡ್ಕೊಳ್ಬೇಕಾದ್ರೆ ಈಶ್ವರದೇವ ಆ ಭಗವಂತ ವಿಠಲ ಹೇಳ್ತಾ ಇದ್ದಾನೆ. ಸರ್ವೇಶ್ವರನಾದಂತಹ ಭಗವಂತ ಹೇಳ್ತಾನಂತೆ, ಗಂಗಾ ನೀನೇನಂದೆ ವಿಠಲನ ನಾಮಸ್ಮರಣೆಯನ್ನ ಮಾಡುತ್ತಿರುವಂತಹ ನನ್ನ ಗೋರನಿಗೆ ನನ್ನ ಚಿಂತೆಯನ್ನ ಬಿಟ್ಟು ಬೇರೆ ಯಾವುದೇ ವಿಷಯದ ಚಿಂತೆ ಇಲ್ಲ ಅಂತ ಚಿಂತೆ ಮಾಡ್ತಾ ಇದೀಯಲ್ಲ ನೀನು. ಅದೆಲ್ಲವೂ ನೀನು ಯಾವ ವಿಷಯ ವಿಕಾರಗಳನ್ನು ಆಲೋಚನೆ ಮಾಡ್ತಾ ಇದೆಯೋ ಅದೆಲ್ಲ ನಶ್ವರ, ಈ ಈಶ್ವರ ಮಾತ್ರ ಶಾಶ್ವತ ಅಂತ ಹೇಳುವಂತದ್ದನ್ನ ನಿನಗೆ ಮನೆಗೆ ಕಾಣಿಸ್ಲಿಕ್ಕೋಸ್ಕರವಾಗಿ ನಿನ್ನ ಮಗುವನ್ನ ನಾನು ಮತ್ತೆ ಪಡೆದುಕೊಂಡೆ. ಈಗ ನನಗೆ ಅರ್ಥ ಆಯಿತು ಅಂತ ಮತ್ತೆ ಕೊಡ್ತಾ ಇದ್ದೇನೆ. ಯಾರೇ ಆಗಲಿ ಅನನ್ಯವಾದಂತಹ ಚಿಂತೆಯಿಂದ ನನ್ನನ್ನ ಸ್ಮರಿಸಿದರೆ ನಿಮಗೆ ಬೇಕಾದದ್ದನ್ನ ನಾನು ಅನುಗ್ರಹ ಮಾಡ್ತೇನೆ, ನಿಮ್ಮ ಯೋಗಕ್ಷೇಮವನ್ನ ನೋಡಿಕೊಳ್ತೇನೆ ಅಂತ ತಿಳಿಸಬೇಕಾಗಿತ್ತು. ಮಾತ್ರ ಅಲ್ಲ, ನೋಡು ಘೋರ ಸರಿಯಾಗಿ ಕೇಳು. ನಿನ್ನ ಆಣೆ ಪ್ರತಿಜ್ಞೆ ಇದೆಲ್ಲ ಇದ್ದದ್ದು ಯಾವ ಕೈಗೆ? ಆ ಕೈಗೆ. ಅದನ್ನು ನೀನು ಕಡ್ದು ಆಯ್ತು. ಈಗ ಈ ಕೈ ನಾನು ಕೊಟ್ಟಂತಹ ಕೈ, ಇದಕ್ಕೆ ಯಾವುದೇ ಆಜ್ಞೆಗಳಿಲ್ಲ, ಭಾಷೆಗಳಿಲ್ಲ. ಆದ್ದರಿಂದ ಇನ್ನು ಮುಂದೆ ಗಂಡ ಹೆಂಡತಿಯರು ಎರಡೆರಡು ಜನ ಕೂಡ ಇಲ್ಲಿಯೇ ಇದ್ದುಕೊಂಡು ಪಂಡರಾಪುರದಲ್ಲಿ ನನ್ನ ಸೇವೆಯನ್ನ ನೀವು ಮಾಡಬೇಕು, ವಿಠಲನೊಂದಿಗೆ ಇಲ್ಲಿಯೇ ಶಾಶ್ವತವಾಗಿ ನೆಲೆಸಿ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳುತ್ತಾ ಮನಸ್ಸಿನಲ್ಲಿ ವಿಷಯ ವಿಕಾರಗಳಿಗೆ ಎಡೆ ಕೊಡದೆ ಕೇವಲ ವೈರಾಗ್ಯ ಭಕ್ತಿಯಲ್ಲಿ ಭಗವಂತ ಅಷ್ಟು ಕಷ್ಟ ಬಂದರೂ ಕೂಡ ಭಗವಂತ ಬೇಕು ಅಂತಾಯ್ತಷ್ಟೇ ಹೊರತು ಗೋರನಿಗೆ
ವಿಷಯವನು ಬಿಡು ಮನ ವಿಚಾರ ಮಾಡು ವೈರಾಗ್ಯ ಭಕ್ತಿಯನು ಹರಿಯಲೇಬೇಡು ವೈರಾಗ್ಯ ಭಕ್ತಿಯನು ಹರಿಯಲೇಬೇಡು ಸಜ್ಜನರ ಪದರ ಜಲಿ ವಚನವ ಮಾಡುತ್ತಲಿ ಹೆಜ್ಜೆ ಹೆಜ್ಜೆಗೂ ಹರಿಯ ನಾಮ ಸುದೆ ಹಾಡು ಹೆಜ್ಜೆ ಹೆಜ್ಜೆಗೂ ಹರಿಯ ನಾಮ ಸುದೆ ಹಾಡು ವಿಷಯವನು ಬಿಡು ಮನ ವಿಷಯವನು ಬಿಡು ಮನ ವಿಷಯವನು ಬಿಡು ಮನ ವಿಚಾರ ಮಾಡೋ ವೈರಾಗ್ಯ ಭಕ್ತಿ ಬೇಡೋ ಪಂಡರೀನಾಥ ಭಗವಾನ್ಗೆ ಜಯ ಅಂತ ಹೇಳುತ್ತಾ ಇವತ್ತು ಒಂದು ಉತ್ತಮ ತತ್ವವನ್ನು ಹೊಂದಿರುವಂತಹ ಕಥಾಭಾಗವನ್ನು ನಾವೆಲ್ಲರೂ ಕೇಳಿದ್ದೇವೆ. ಕತೆ ಕೇಳಿದ್ರೆ ಸಾಕಾಗುವುದಿಲ್ಲ, ನಮ್ಮನ್ನ ನಾವು ಕಥೆಯೊಳಗೆ ಎಲ್ಲಿದ್ದೇವೆ ಅಂತ ನೋಡಿಕೊಂಡು ಒಳಗೆ ಕುಳಿತಿರುವಂತಹ ಭಗವಂತನ ಅನನ್ಯ ಚಿಂತೆಯನ್ನ ಮಾಡುತ್ತಾ ಮನಸ್ಸಿನಲ್ಲಿ ಅವನನ್ನ ಕೂತುಕೊಳ್ಳಿಸುವ ಹಾಗೆ ಆಗಲಿ ಅಂತ ಹೇಳುತ್ತಾ ಒಂದು ಉತ್ತಮ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವಂತಹ ಕಾರ್ಕಳದ ಅನಂತ ಪದ್ಮನಾಭ ದೇವಸ್ಥಾನದ ಆಡಳಿತ ವರ್ಗ ಮತ್ತೆ ಈ ಒಂದು ಹರಿಕಥಾ ಸಪ್ತಾಹ ಸಮಿತಿ ಮತ್ತೆ ನಮ್ಮ ಅನಂತ ಭಟ್ರಿಗೆ ಅನಂತಾನಂತ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆ ಇವತ್ತು ಹಾರ್ಮೋನಿಯಂನಲ್ಲಿ ಸಹಕರಿಸಿರುವವರು ನಮ್ಮ ವಿದ್ವಾನ್ ಸತ್ಯನಾರಾಯಣ ಅವರು, ಹಾಗೆ ತಬಲಾದಲ್ಲಿ ನಿಮ್ಮ ಊರಿನ ನಮ್ಮ ಪ್ರತಿಭೆ ವಿದ್ವಾನ್ ವಿಘ್ನೇಶ್ ಅವರಿಗೆ ಕೂಡ ಅನಂತ ವಂದನೆಗಳನ್ನು ತಿಳಿಸಿ ಉತ್ತಮ ಧ್ವನಿವರ್ಧಕದ ವ್ಯವಸ್ಥೆಯನ್ನು, ಹಾಗೆ ಇದನ್ನ ಹೊರಗಡೆ ಎಲ್ಲರೂ ಕೇಳಿ ನೋಡಿ, ಇಲ್ಲಿರುವಷ್ಟೇ ಕಣ್ಣು ಕಿವಿ ನೋಡಿದ್ರೆ ಕೇಳಿದ್ರೆ ಸಾಲದು ಅಂತ ಹೇಳಿ ಜಗತ್ತಿನಾದ್ಯಂತ ನೋಡುವಂತಹ ಕಣ್ಣುಗಳಿಗೆ ಇದನ್ನ ನೀಡುತ್ತಿರುವಂತಹ ನಮ್ಮ ವೆಂಕಟೇಶ್ ಬೆಂಡೆ ಅವರಿದ್ದಾರೆ. ಅವರಿಗೂ ಕೂಡ ಅನಂತ ವಂದನೆಗಳನ್ನು ತಿಳಿಸುತ್ತಾ ಕಥೆಗೆ ಮಂಗಲ ಹಾಡಲಿಕ್ಕೆ ನಿಮ್ಮ ಅನುಮತಿಯನ್ನು ಕೇಳ್ತೇನೆ. ಎಸ್, ಭಗವಂತನ ದಿನ, ಶ್ರೀನಿವಾಸನ ದಿನ, ವಿಠ್ಠಲನ ದಿನ, ಇದು ವಿಶೇಷವಾದಂಥ ಸ್ಥಿರವಾಸರ ಅಂತ ನಾವು ಹೇಳ್ತೇವೆ. ಇದಕ್ಕೆ ಇನ್ನೊಂದು ಹೆಸರಿದೆ, ಮಂದವಾಸರ ಅಂತ. ಶನಿಯ ಏನು ಚಲನೆ ಇದೆ ಅದು ಬಹಳ ಮಂದ. 7.5 ವರ್ಷಕ್ಕೊಮ್ಮೆ ಒಂದು ಸುತ್ತು ಬರ್ತಾನಂತೆ, ಹಾಗಾಗಿ 7.5 ಶನಿ ಅಂತ ನಾವು ಹೇಳುವಂಥದ್ದಿದೆ. ಆದರೆ ಈ ಮಂದ ಭಾಗ್ಯನ ವಿಷಯ ವಿಠ್ಠಲನ ನಾಮಸ್ಮರಣೆಯಿಂದ ನಮಗೆ ಅದ್ಭುತವಾದಂಥ ಭಾಗ್ಯ ಬರಲಿ ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಈ ದಿನ ಶನಿವಾರ ಗೋರಕುಂಬಾರನ ಕಥೆಯನ್ನ ಅತ್ಯದ್ಭುತವಾದಂತಹ ರೀತಿಯಲ್ಲಿ ಎಲ್ಲರ ಮನಸ್ಸನ್ನು ಮುಟ್ಟುವಂತಹ ರೀತಿಯಲ್ಲಿ ನಮ್ಮನ್ನ ಅಷ್ಟು ಖುಷಿಪಡಿಸುವಂತಹ ರೀತಿಯಲ್ಲಿ ಮಂಜುಳಾ ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಅನಂತ ಪದ್ಮನಾಭ ದೇವಸ್ಥಾನದ ಭಜಕ ವೃಂದ, ಹರಿಕಥಾ ಸಪ್ತಾಹ ಸಮಿತಿ ಹಾಗೂ ಹರಿಕಥಾ ಪರಿಷತ್ತು ಮಂಗಳೂರು ಇವರ ವತಿಯಿಂದ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಹಾಗೆ ಎಡಬಲದಲ್ಲಿರತಕ್ಕಂಥವರು ಅವರು ಎರಡೂ ಕೈಗಳು ಕೂಡ ಯಾವ ರೀತಿ ಕುಣಿತಾವೆ ಅಂತ ಹೇಳಿ ವಿಠ್ಠಲ ನಾಮಸ್ಮರಣೆ ಮಾಡುವಾಗ ಗೊತ್ತಾಯಿತು ನಮಗೆ. ವಿಠ್ಠಲನ್ನೇ ಬಂದು ಇಲ್ಲಿ ಕುಣಿಬೇಕು, ಅಷ್ಟು ಜರಾಗಿ ಅವರು ಅದನ್ನ ನುಡಿಸಿದ್ದಾರೆ. ನಮ್ಮ ಕಥೆಗೆ ಪೂರಕವಾದಂತಹ ರೀತಿಯಲ್ಲಿ ಅದನ್ನ ಅವರು ಆ ಭಗವಂತನಿಗೆ ಅರ್ಪಿಸಿದ್ದಾರೆ. ಅವರ ಕಲಾ ಒಂದು ಪ್ರತಿಭೆಯನ್ನ ಅವರಿಗೂ ಕೂಡ ವಿಶೇಷವಾಗಿರತಕ್ಕಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಒಂದು ವಿಶೇಷ ಸೂಚನೆ, ನಾಳೆ ನಮ್ದು ಸಮಾರೋಪ ಸಮಾರಂಭ. ಸರಿಯಾಗಿ 10 ದಿವಸ ಮಾಡಬೇಕು ಅಂತ ತೀರ್ಮಾನ ಮಾಡುವಾಗ ನಾವು ಈಶಪ್ರಿಯ ತೀರ್ಥಶ್ರೀ ಪಾದಂಗಳಲ್ಲಿ ಹೋಗಿ ಕೇಳಿದ್ವಿ. ಅದಕ್ಕೆ ಅವರು ಹೇಳಿದ್ರು, ಜನ ಬರ್ತಾರ ಹರಿಕತೆಗೆ ಅಂತೇಳಿ. ನಾನು ಹೇಳಿದೆ, ಸಾರ್ ಸ್ವಾಮೀಜಿ ನಾವು ಏನು ಹೇಳಲಿಕ್ಕಿಲ್ಲ, ಭಗವಂತ ತರಿಸ್ಕೊಳ್ತಾನೆ, ನಾವು ಹೇಳೋದಲ್ಲ, ಎಲ್ಲ ಅವರೇ ಬರ್ತಾರೆ ಅಂತೇಳಿ. ನಿನ್ನೆ ಒಬ್ರು ಬಹಳ ಫೋನ್ ಮಾಡಿ ತಿಳಿಸಿದ್ರು, ಕಾರ್ಕಳದಲ್ಲಿ ಜನವರಿಯಲ್ಲಿ ಹರಿಕತೆ ಆಗ್ತದೆ ಅಂತ ಒಬ್ರು ನಮ್ಮ ಆತ್ಮೀಯರು ಫೋನ್ ಮಾಡಿದ್ರು. 10 ದಿವಸ ಹರಿಕತೆ ಅಂತೆ, 10 ದಿವಸ ಬೇರೆ ಬೇರೆ ಸೀರೆ ಉಟ್ಟು ಬರಬೇಕು ನಾವು ಅಂತ. ಹೆಂಗಸರಿಗೆ ನೋಡಿ, ಒಂದು ಔಟಿಂಗ್ ಇದ್ರೆ ಏನು, ಆ ಭಗವಂತನ ಚಿಂತನೆಯಲ್ಲೂ ಕೂಡ ನಾವು ಅಷ್ಟು ಸಂತೋಷದಿಂದ ಭಗವಂತನಿಗೆ ಪ್ರೀತಿ ಆಗುವ ರೀತಿಯಲ್ಲಿ ನಾವು ಕೂಡ ಒಂದು ಸಾಂಸ್ಕೃತಿಕವಾದಂಥ ಅಲಂಕಾರ ಸೀರೆ ಉಟ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ಅದು ಬಹಳ ನಂಗೆ ಖುಷಿ ಆಯಿತು. ಸಾಮಾನ್ಯವಾಗಿ ಇಂತಹ ಒಂದು ವೇದಿಕೆಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಉದ್ದೀಪನ ಮಾಡುವಂತಹ ಒಂದು ಕೆಲಸ ಆಗಬೇಕು. ಚೂಡಿದಾರವೋ ಇನ್ನೊಂದು ಮಾತು ಹಾಕ್ತಾರೆ, ಅದು ನಾನು ಅಲ್ಲ ಅಂತ ನಾನು ಹೇಳುವುದಲ್ಲ. ಆದರೆ ಇಂತಹ ಒಂದು ಸಭೆಗೆ, ಇಂತಹ ಒಂದು ದೇವಸ್ಥಾನಕ್ಕೆ ಬರುವಾಗ ಸಾಮಾನ್ಯವಾಗಿ ಕೆಲವರು ಶಾಲೆ ಹಾಕೊಂಡು ಬರ್ತಾರೆ, ವೇಷ್ಟಿ ಉಟ್ಕೊಂಡು ಬರ್ತಾರೆ. ಇದು ಒಂದು ಸಂಸ್ಕೃತಿಯ ಉದ್ದೀಪನ. ನಾವು ಮಾಡುವಂಥ ಕೆಲಸ ಭಗವಂತನಿಗೆ ಇಷ್ಟ ಆಗಬೇಕು, ಅಷ್ಟು ಮಾತ್ರ ಅಲ್ಲ, ಅವನಿಗೆ ಇಷ್ಟ ಆಗುವಾಗೆ ನಾವು ನಡ್ಕೊಳ್ಬೇಕು. ಅದು ಬಹಳ ದೊಡ್ಡ ವಿಶೇಷ.
ಹಾಗಾಗಿ ನಾವಿಲ್ಲಿ ಹರಿಕತೆ ಮಾಡುವಾಗಲೂ ಕೂಡ ಬಂದಂಥವರು ಅವರು ನೋಡಿ ಎಷ್ಟು ಒಳ್ಳೆಯ ಒಂದು ಸೌಭಾಗ್ಯ ಲಕ್ಷ್ಮಿ ಹಾಗೆ ಬಂದಿದ್ದಾರೆ. ಹಾಗಾಗಿ ಇಂತಹ ಒಂದು ಸಂಸ್ಕೃತಿಯನ್ನು ನಾವು ಬೆಳೆಸುವಂತಹ ಉಳಿಸುವಂತಹ ಒಂದು ಕೆಲಸ ಆಗಬೇಕು. ನಾನು ಸೀರೆಯ ಬಗ್ಗೆ ನಾನು ಹೇಳುವುದಕ್ಕಲ್ಲ, ಆದರೆ ಸಂಸ್ಕೃತಿಯ ಬಗ್ಗೆ ನಾವು ಮಾತಾಡುವಾಗ ಅಂತಹ ಸೀರೆ ಉಟ್ಟು ನಾವು ದೇವಸ್ಥಾನಕ್ಕೆ ಬರಬೇಕು. 10 ದಿವಸ 10 ಬೇರೆ ಬೇರೆ ನಾವು ಬಣ್ಣದ ಸೀರೆಯನ್ನು ಉಡಬೇಕು, ಬಟ್ಟೆ ಆಗಲಿ ಏನೇ ಆಗಲಿ. ಇಂತಹ ಒಂದು ಚಿಂತನೆ ಬಂತು ಅಂತೇಳಿ ಆದರೆ ನಾವು ಮಾಡಿದ ಕೆಲಸ ಸಾರ್ಥಕ್ಯ ಆಯಿತು ಅಂತ ನನ್ನ ಒಂದು ಭಾವನೆ. ಆ ರೀತಿಯಲ್ಲಿ ನಾಳೆ ಎಲ್ಲರೂ ಕೂಡ ಇದರಿಗೆ ಕಮಲಾಕ್ಷ ಕಾಮತ್ ಅವರ ವೇದಿಕೆಗೆ ಬಂದು ಅವರಿಗೆ ಕಾಣಿಕೆಯನ್ನು ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ನಾವು ಪ್ರತಿಯೊಬ್ಬರು ಹರಿದಾಸರಿಗೂ ಹೇಳುವಂತಹದ್ದು 5 ಪ್ರಶ್ನೆ ತರಬೇಕು ಅಂತ ಹೇಳಿ. ಅವರು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ, ನೀವೇ ಮಾಡ್ತೇವೆ ಅಂತ ಹೇಳಿದಿರಲ್ಲ ಅಂತ. ಅದು ಒಳ್ಳೆ ಪ್ರಶ್ನೆ. ಆದರೂ ಕೂಡ ನಾನು ಕೂತಲ್ಲಿ ಒಂದು 5 ಪ್ರಶ್ನೆಯನ್ನ ತಯಾರು ಮಾಡಿದ್ದೇನೆ. ಸರಳವಾದಂತಹ ಪ್ರಶ್ನೆ. ಅದನ್ನೀಗ ಅವರು ನಾನು ಎದುರು ಭಾಗದಲ್ಲಿ ಕುಳಿತಿರುವಂತಹ ಭಕ್ತಾದಿಗಳಿಗೆಲ್ಲ ಕೊನೆಗೆ ಧನ್ಯವಾದ ಹೇಳುವಂತ ಹೇಳಿ ಬಾಕಿ ಮಾಡಿದ್ದೆ, ಹೌದಲ್ಲ? ಯಾರಿಗಾರು ಖಂಡಿತ ನಾನು ಹೇಳಲಿಲ್ಲ ಅಂತ ಹೇಳಿ. ಇಲ್ಲಿ ಬಹಳ ವರ್ಷಗಳಿಂದನೂ ಕೆಲವರನ್ನ ನೋಡ್ತಾ ಇದ್ದೆ ನೋಡಿ. 10ನೇ ವರ್ಷ ಅಂತ ಹೇಳಿದ್ರು. ಇವತ್ತಿನ ವೇದಿಕೆಯನ್ನು ನೋಡಿ, ಹಿಂದೆ ಇದ್ದ ವೇದಿಕೆಗಳನ್ನು ನೋಡಿ, ಹಾಗಾದ್ರೆ ಹರಿಕತೆ ಬೆಳಗ್ತಾ ಇದೆ ಕಾರ್ಕಳದಲ್ಲಿ ಅಂತ ಹೇಳುವುದಕ್ಕೆ ನಿದರ್ಶನ. ಆದ್ರಿಂದ ಸಂತೋಷ ಆಯ್ತು. ವೇದಿಕೆ ಬೆಳಗುವುದು, ಕೆಳಗೆ ಕೂತುಕೊಂಡಂತಹ ಆ ಜಾಗೆಗಳು ನಮ್ಮನ್ನು ಕಾಪಾಡುವುದು ಮುಖ್ಯ ಅಲ್ಲ. ನಾವು ಅಷ್ಟೇ ಬೆಳಗಿದ್ದೇವ ಒಳಗಿಂದ, ಎಲ್ಲ ಸೋಪ ಹಾಕಿ ತೊಳೆದಿದ್ದೇವ ಭಕ್ತಿ ಅಂತ ಹೇಳುವಂಥದ್ರಲ್ಲಿ ಅಂತ ಹೇಳುವುದನ್ನು ಆಲೋಚನೆ ಮಾಡುತ್ತಾ ಇವತ್ತಿನ ಕಥಾಭಾಗದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಭಕ್ತ ಮಹಾಶಯರುಗಳಿಗೆ ಹಾಗೆ ಎಲ್ಲರಿಗೆ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಥೆಗೆ ಮಂಗಲವನ್ನ ಹಾಡೋಣವಂತೆ. ಅನಂತ ಪದ್ಮನಾಭ ಸ್ವಾಮಿ ಎಲ್ಲರಿಗೆ ಆಯುರಾರೋಗ್ಯ ಸುಖ ಸಂಪತ್ತು ಭಾಗ್ಯವನ್ನ ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಕಥೆಯಲ್ಲಿ ಜಗವಿನ ಶಿಸೆ ವಟಪತ್ರದಲ್ಲಿ ಸುಖವಾಗಿ ಪಗಡಿಸಿದ ಮಹಿಮರಿಗೆ ವ್ಯೋಮ ಸದೃಶಗೆ ಮಂಗಲೋ ಜಯ ಮಂಗಲೋ ಮಂಗಲೋ ಜಯ ಮಂಗಲೋ ಹತ್ತವತರಲಿ ಬಗುತರ ಸಲಹುವ ಕೊರ್ತು ಶ್ರೀ ಪುರಂದರ ವಿಠಲನಿಗೆ ಜಯ ಮಂಗಲೋ ಜಯ ಮಂಗಲೋ ಭುವನ ಪ್ರಳಯದಲ್ಲಿ ಜಗವಿನ ಶಿಸೆ ವಟಪತ್ರದಲ್ಲಿ ಸುಖವಾಗಿ ಪಗಡಿಸಿದ ಮಹಿಮನಿಗೆ ವ್ಯೋಮ ಸದೃಶಗೆ ಮಂಗಲೋ ಮಂಗಲೋ ಭುವಾದೇಶೋ ಮಂಗಲೋ ಮಧುಸೂದನ ಮಂಗಲೋ ದೇವಕೀ ಪುತ್ರ ಮಂಗಲೋ ಗರುಡಧ್ವಜ ಸರ್ವ ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಮಂಗಲೋ ಕಾಯೇನ ವಾಚ ಮನಸಂದೇರ್ವಾ ಭುಜಾತ್ಮನಾವ ಪ್ರಕೃತಿ ಸ್ವಭಾವಾತ್ ಕರೋಮಿ ಯತ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯತಿ ಸಮರ್ಪಯಾಮಿ ಶ್ರೀಮನ್ನಾರಾಯಣಾಯತಿ ಸಮರ್ಪಯಾಮಿ. ಪಂಢರೀನಾಥ ಭಗವಾನ್ ಕಿ ಜಯ. ಅನಂತ ಪದ್ಮನಾಭ ಸ್ವಾಮಿ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಗೋವಿಂದ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಶ್ರೀಮದ್ ರಮಾರಮಣ